ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಶಶಿಕಲಾ ವೈದ್ಯನಾಥನ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಶಶಿಕಲಾ ವೈದ್ಯನಾಥನ್ ಅವರು ನನಗೆ ವಾಟ್ಸಪ್ ಮೂಲಕ ಪರಿಚಯ ಆಗಿದ್ದು, ನಮ್ಮ ಕಾರ್ಯಕ್ರಮಗಳನ್ನ ನೋಡಿದಂಥವರು ಮತ್ತು ಆ ಕಾರ್ಯಕ್ರಮಗಳ ಕುರಿತಾಗಿ ತಮ್ಮ ಅನಿಸಿಕೆಗಳನ್ನ ತಿಳಿಸ್ತಾ ಇದ್ದರು. ಮತ್ತು ಅವರು ಸ್ವತಃ ಈ ಸ್ಪಿರಿಚುವಲ್ ಜರ್ನಿ ಅಂತ ನಾವೇನು ಕರಿತೀವಿ ಅದರಲ್ಲಿ ಕಳೆದ 9 ವರ್ಷಗಳಿಂದ ಅವರು ಸಾಧನೆ ಮಾಡ್ತಾ ಬಂದಿದ್ದಾರೆ. ಮುಖ್ಯವಾಗಿ ಹೇಳಬೇಕು ಅಂದರೆ ಶ್ರೀವಿದ್ಯಾ ದೀಕ್ಷೆ ತೆಗೆದುಕೊಂಡು ತ್ರಿಪುರ ರಹಸ್ಯ ಈ ಒಂದು ದಾರಿಯಲ್ಲಿ ಅವರು ಸಾಗಿದ್ದಾರೆ. ಸೊ ಇವತ್ತು ನಾನು ಈ ಕುಂಡಲಿನಿ ಜಾಗೃತಿ ಬಗ್ಗೆ ಇರಬಹುದು, ಅಥವಾ ಎನ್ಲೈಟನ್ಮೆಂಟ್ ಅಂತ ನಾವೇನು ಕರಿತೀವಿ ಅದಿರಬಹುದು, ಅಥವಾ ನಾರ್ಮಲ್ಲಾಗಿ ನಾವು ಈ ಒಂದು ಸಾಧನೆ ಅಂತ ಏನು ಮಾಡ್ತೀವಿ, ಸಾಧನೆ ಮಾಡ್ತಾ ಇದ್ದಾರೆ, ಅವರು ಸಾಧನದಲ್ಲಿದ್ದಾರೆ ಅಂತ ನಾವು ಅಂತೀವಲ್ವ. ಅಂದರೆ ಅದು ನಮ್ಮ ಜನಸಾಮಾನ್ಯರಿಗೆ, ನಮ್ಮಂಥವ್ರಿಗೆ ಕಂಪ್ಲೀಟಾಗಿ ಅರ್ಥ ಆಗಲ್ಲ. ಬಟ್ ಅದು ಒಂದು ಆಂತರಿಕವಾದ ಒಂದು ಪ್ರಯಾಣ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದು ಏನು ಆ್ಯಕ್ಚುಲಿ ಈ ಕುಂಡಲಿನಿ ಜಾಗೃತಿ ಅಂದರೆ ನಿಜವಾಗಲೂ ಅದು ಏನಾಗುತ್ತೆ? ಓಕೆ, ಈ ಚಕ್ರಗಳ ಒಂದು ಶುದ್ಧೀಕರಣ ಅಥವಾ ಚಕ್ರಗಳ ಅವೇಕನಿಂಗ್ ಅಂತ ಕರಿತೀವಲ್ವ, ಅದು ಏನಾಗುತ್ತೆ? ಈ ಎಲ್ಲದ್ರ ಬಗ್ಗೆ ಮಾತಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಮೇಡಮ್, ಧನ್ಯವಾದ ನಮ್ಮ ಜೊತೆಗೆ ನೀವು ಮಾತಾಡೋಕ್ಕೆ ಬಂದಿದ್ದೀರಾ. ಸೊ ನಿಮ್ಮ ಒಂದು ಶ್ರೀವಿದ್ಯಾ ದೀಕ್ಷೆ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಎಲ್ಲಿಂದ ಶುರು ಆಯಿತು ಈ ಒಂದು ಸಾಧನೆ? ನಾನು ಆ್ಯಕ್ಚುಲಿ ಬಿಸ್ನೆಸ್ ವುಮನ್. ನಾನು ದುಬೈ ಮತ್ತು ಇಲ್ಲಿ ಎರಡೂ ಕಡೆಯೂ ಬಿಸ್ನೆಸ್ಸಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಈ ಮಧ್ಯೆ ಒಂದು 2018 ನನಗೆ ಈ ಕುಂಡಲಿನಿ ಜಾಗೃತಿಯ ಒಂದು ಅನುಭವ ಎಕ್ಸ್ಪೀರಿಯನ್ಸಿಗೆ ಬಂತು. ಅದು ಆ್ಯಕ್ಚುಲಿ ಆ ಜರ್ನಿ 2018 ಶುರುವಾಗಿದ್ದು ಇಲ್ಲಿವರೆಗೂ ಇನ್ನೂ ನಡೀತಾನೇ ಇದೆ. ಓಕೆ, 18 ಅಂದರೆ ಒಂದು 9 years. 9 yearsಯಿಂದ 9 ವರ್ಷ, ಅಪ್ರಾಕ್ಸಿಮೇಟ್ಲಿ 9 years. ಸೊ ಈ ಜರ್ನಿಯಲ್ಲಿ ತ್ರಿಪುರ ರಹಸ್ಯದ ಜರ್ನಿ ಬಂದು ಇದು ವೆರಿ ಓಲ್ಡ್ ಸ್ಕ್ರಿಪ್ಚರ್ಸಲ್ಲಿ ಇರೋದು. ತ್ರಿಪುರ ಅಂದರೆ 3 ಲೋಕಗಳನ್ನ ಆಳುವಂಥವ್ರು ಯಾರು? ತ್ರಿಪುರ ಸುಂದರಿ. ಆ ತ್ರಿಪುರ ಸುಂದರಿಯ ರಹಸ್ಯ ಏನು? ಈ ಕುಂಡಲಿನಿ ಶಕ್ತಿ ಅಂದರೆ ಏನು? ಕುಂಡಲಿನಿ ಶಕ್ತಿನ ಸರ್ಪಕ್ಕೆ ಏನಕ್ಕೆ ಹೋಲಿಸ್ತಾರೆ? ಇದೆಲ್ಲ ಒಂದು ಈ ಕುಂಡಲಿನಿ ಶಕ್ತಿನ ಜರ್ನಿಯಲ್ಲಿ ಬರುತ್ತೆ. ನಾನು ಸುಮಾರು ಪಾಡ್ಕಾಸ್ಟ್ಗಳನ್ನೆಲ್ಲ ನೋಡಿದ್ದೇನೆ. ಕುಂಡಲಿನಿ ಜಾಗೃತಿ ಬಗ್ಗೆ ಸುಮಾರು ಪಾಠಗಳು ಹೇಳ್ತಾರೆ, ಯೋಗದಲ್ಲಿ ಹೇಳ್ತಾರೆ, ಜಪದಲ್ಲಿ ಹೇಳ್ತಾರೆ, ಸುಮಾರು ತಂತ್ರಗಳಲ್ಲಿ ಹೇಳ್ತಾರೆ. ಲೆಫ್ಟ್ ಹ್ಯಾಂಡ್ ತಂತ್ರ, ರೈಟ್ ಹ್ಯಾಂಡ್ ತಂತ್ರ, ಸುಮಾರು ವಿಧಾನಗಳಿದ್ದಾವೆ ಅನಿಸುತ್ತೆ ಜಾಗರಣೆಗೊಳಿಸಿದ್ರೆ. ಆದರೆ ನನಗೆ ಅನುಭವಕ್ಕೆ ಬಂದಿರೋದು ತ್ರಿಪುರ ರಹಸ್ಯದ ಒಂದು ಅನುಭವ. ಇದರಲ್ಲಿ 3 ಯೂನಿಯನ್ ಆಗುತ್ತೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಬರುತ್ತೆ. ಸೊ ಇದರಲ್ಲಿ ಯೂನಿಯನ್ ಅನ್ನೋದಕ್ಕಿಂತ ಫಸ್ಟ್ ಒಂದೇ ಯೂನಿಯನ್ನೇ ಅದು ಆತ್ಮದ ಜರ್ನಿ. ಆ್ಯಕ್ಚುಲಿ ಕುಂಡಲಿನಿ ಜಾಗೃತಿ ಅನ್ನೋದು ಆತ್ಮದ ಜರ್ನಿ. ನಮ್ಮ ದೇಹದ ಜರ್ನಿ ಹೇಗೆ ಇರುತ್ತೋ ಅದೇ ರೀತಿ ನಮ್ಮ ಆತ್ಮಕ್ಕೂ ಒಂದು ಜರ್ನಿ ಇರುತ್ತೆ. ನಮ್ಮ ದೇಹದ ಜರ್ನಿ ಯಾವಾಗ ಎಂಡ್ ಆಗುತ್ತೆ, ನಮ್ಮ ಆತ್ಮದ ಜರ್ನಿ ಯಾವಾಗ ಓಪನ್ ಆಗುತ್ತೆ ನಮಗೆ ಹೇಳೋಕ್ಕಾಗಲ್ಲ. ಎಷ್ಟೋ ಜನ ನೀವು ನೋಡಿರ್ತೀರ, ಏನೋ ಒಂದು ಉದ್ಯೋಗ ಮಾಡ್ಕೊಂಡಿರ್ತಾರೆ, ಸಡನ್ನಾಗಿ ಎಲ್ಲನೂ ಬಿಟ್ಟು ಒಂದು ಆಧ್ಯಾತ್ಮದ ಕಡೆ ಹೋಗ್ಬಿಡ್ತಾರೆ. ಕೆಲವೊಬ್ಬರು ಇರೋದನ್ನೆಲ್ಲ ಕಳ್ಕೊಂಡು ಬೀದಿಗೆ ಬಂದುಬಿಡ್ತಾರೆ. ಕೆಲವೊಬ್ಬರು ಮೆಂಟಲ್ ಎಲ್ಮೆಂಟಿಂದ ಸಫರ್ ಮಾಡಿ ಅವ್ರದ್ದೇ ಆದ ಒಂದು ಲೋಕದಲ್ಲಿರ್ತಾರೆ. ಅಂದರೆ ದೇ ವಿಲ್ ಬಿ ಟಾಕಿಂಗ್ ಟು ಸಮ್ ಅದರ್ ಎಂಟಿಟೀಸ್. ಬೇರೆ ಏನೋ ಒಬ್ಬರ ಜೊತೆ ಮಾತಾಡ್ತಾ ಇರೋದು, ಆ ಥರದ್ದು ಕೇಸ್ಗಳಿದ್ದಾವೆ. ಕೆಲವೊಬ್ಬರು ಕಂಪ್ಲೀಟಾಗಿ ಅವ್ರ ಕಾನ್ಷಿಯಸ್ನೆಸ್ನ ಕಳ್ಕೊಂಡ್ಬಿಡ್ತಾರೆ. ಕಳ್ಕೊಂಡು ಎಲ್ಲೋ ಹೇಗೋ ಇರ್ತಾರೆ. ಅವ್ರಿಗೆ ಏನು ಮಾಡ್ತಾ ಇದ್ದೀನಿ, ಏನು ಬಿಡ್ತಾ ಇದ್ದೀನಿ, ಈ ಲೋಕದ ಪ್ರೆಸೆನ್ಸ್ ಆಫ್ ಮೈಂಡಲ್ಲಿ ಇರೋಲ್ಲ. ಅವರು ಬೇರೆ ಒಂದು ಲೋಕಕ್ಕೆ ಕನೆಕ್ಟ್ ಆಗಿಬಿಟ್ಟಿರ್ತಾರೆ. ಬಟ್ ನಮ್ಮ ಕಣ್ಣಿಗೆ ಅವ್ರು ಹುಚ್ಚರು ಅಂತ ಅನ್ನಿಸ್ತಾರೆ. ಹುಚ್ಚರು ಅಂತ ಅಂತಾರೆ. ಬಟ್ ಆದರೆ ಅವರು ಹುಚ್ಚರಲ್ಲ. ಅವರು ಜಸ್ಟ್ ಅವರ ಒಂದು ಲೋಕನೇ ಬೇರೆ ಇರುತ್ತೆ. ಆ ಲೋಕದ ಎಂಟಿಟಿಗಳ ಜೊತೆ ಆ ಲೋಕದ ಒಂದು ಜರ್ನಿಯಲ್ಲಿ ಅವರು ನಡೀತಾ ಇರ್ತಾರೆ. ಅದು ನಮ್ಗೆ ಅರ್ಥ ಆಗಲ್ಲ. ನಾವು ಅಂದ್ಕೊತೀವಿ ಅವ್ರು ಹುಚ್ಚರು ಅಂತ. ಇನ್ಫ್ಯಾಕ್ಟ್ ಅವ್ರಿಗೆ ಬೇರೆ ವಿಧವಾದ ಕಣ್ಣುಗಳು ತೆರೆದಿರುತ್ತೆ. ಆ ಕಣ್ಣಿನ ಮೂಲಕ ಆ ಲೋಕದ ಒಂದು ರಿಯಾಲಿಟಿನ ನೋಡ್ತಾ ಇರ್ತಾರೆ. ಈ ರಿಯಲ್ ಲೈಫಲ್ಲೇ ಬೇರೆ ಒಂದು ರಿಯಾಲಿಟಿನೂ ಇದೆ. ಅದು ಎಲ್ಲರ ಕಣ್ಣಿಗೂ ಕಾಣಲ್ಲ. ಕೆಲವೊಬ್ಬರಿಗೆ ಸ್ಪಿರಿಚುವಲ್ ಜರ್ನಿನಲ್ಲಿ ಇರೋರಿಗೆ, ಕಣ್ಣು ತೆರೆದಿರೋರಿಗೆ ಮಾತ್ರ ಅದು ಕಾಣ್ತಾ ಹೋಗುತ್ತೆ. ಬಟ್ ಎಲ್ಲ ಈಗ ನಮ್ಮ ನಾರ್ಮಲ್ ಲೈಫಲ್ಲಿ ನಾವೇನು ಹುಚ್ಚರು ಅಂತ, ಮಾನಸಿಕ ಅಸ್ವಸ್ಥರು ಅಂತೀವಿ, ಅಂತಾರೆ ಎಲ್ರಿಗೂ ಕೂಡ ಸ್ಪಿರಿಚುವಲ್ ಅವೇಕನಿಂಗ್ ಅಂತ ಏನಿಲ್ಲ.
ಕೆಲವರು ಹುಚ್ಚರು ನಿಜವಾದ ಅಂದರೆ ಮಾನಸಿಕ ಅಸ್ವಸ್ಥ, ಫಿಸಿಕಲ್ ಏಲ್ಮೆಂಟ್ಸೇ ಬೇರೆ ಇರುತ್ತೆ. ಮೆಂಟಲ್ ಏಲ್ಮೆಂಟ್ಸ್, ಫಿಸಿಕಲ್ ಏಲ್ಮೆಂಟ್ಸ್ ಬೇರೆ, ಸ್ಪಿರಿಚುವಲ್ ಏಲ್ಮೆಂಟ್ಸ್ ಬೇರೆ. ಸ್ಪಿರಿಚುವಲಿ ನಿಮಗೆ ಆಧ್ಯಾತ್ಮದಲ್ಲಿ ಡಿವೈನ್ಗೂ ಕನೆಕ್ಟ್ ಆಗ್ಬೋದು, ಈವಿಲ್ಗೂ ಕನೆಕ್ಟ್ ಆಗ್ಬೋದು, ದೆವ್ವಕ್ಕೂ ಕನೆಕ್ಟ್ ಆಗ್ಬೋದು. ಸೊ ಡಿಫ್ರೆಂಟ್ ರೆಲ್ಮ್ಸ್ ಇರುತ್ತೆ. ನೀವು ಕೇಳಿರ್ಬೋದು ಪುರಾಣಗಳಲ್ಲಿ ಎಷ್ಟೋ ಲೋಕಗಳಿರುತ್ತೆ, ಸ್ವರ್ಗಲೋಕ, ಪಾತಾಳ ಲೋಕ ಅಂತ. ಅದು ರಿಯಲ್ 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 ಅಂದರೆ ಏನು? ರಿಯಲ್ ಅಂತಂದರೆ ಆ್ಯಕ್ಚುಲಿ ಇವಾಗ ಒಂದು ಸೋಲ್ ಜರ್ನಿ ಎಲ್ಲಿ ಬಿಟ್ಟಿರುತ್ತೋ ಅದು ಅಲ್ಲಿಂದ ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡುತ್ತೆ. ಒಂದು ಸ್ವರ್ಗ ಲೋಕ ಅನ್ನೋದೊಂದು ಇದೆ, ವೈಕುಂಠ ಅಂತ ನೀವು ಕೇಳಿದ್ದೀರ. ವೈಕುಂಠ, ಕೈಲಾಸ ಎಲ್ಲ ಕೇಳಿದ್ದೀರ. ಸೊ ವೈಕುಂಠ, ಕೈಲಾಸ ಬಂದು ಅದಕ್ಕೂ ಮೇರಿದ್ದು ಮೇಲೆ ಇರೋದು. ವೈಕುಂಠ ಆದಮೇಲೆ ಕೈಲಾಸ ಬರುತ್ತೆ ಅಂತ ನನ್ನ ಒಂದು ಇದು. ಸೊ ವೈಕುಂಠದ ಎಕ್ಸ್ಪೀರಿಯನ್ಸ್ ಆಗಬೇಕಂತ ವೈಕುಂಠಕ್ಕೆ ಹೋದರೆ ಅದು ಮೋಕ್ಷದ ದಾರಿ, ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರೆ. ಸೊ ವೈಕುಂಠಕ್ಕವರೆಗೂ ಹೇಗೆ ಹೋಗ್ತೀರಾ ನೀವು? ಎಲ್ಲ ಧರ್ಮಗಳಲ್ಲೂ ಎಲ್ಲ ಒಂದು ಸ್ಕ್ರಿಪ್ಚರ್ಸ್ಗಳಲ್ಲೂ ನಿಮ್ಗೆ ಏನು ಹೇಳ್ತಾರೆ, ಸ್ಟೆಪ್ಸ್ ಹತ್ತೋದೇನೆ. ಸ್ಟೆಪ್ಸ್ ಒಂದೊಂದು ರೆಲ್ಮ್ಸ್ಗೂ ಒಂದೊಂದು ಸ್ಟೆಪ್ಸ್ ಹೋಗ್ತಾನೇ ಇರಬೇಕು, ಟ್ರಾವೆಲ್ ಮಾಡ್ತಾನೆ ಇರುತ್ತೆ ಆತ್ಮ. ಸೊ ಆ ಒಂದು ಜರ್ನಿ ಯಾವಾಗ ಈ ಶ್ರೀವಿದ್ಯಾ ದೀಕ್ಷದಲ್ಲಿ ನಮಗೆ ಫ್ರಮ್ ದ ಬಾಟಮ್ ಲೈನ್, ಅಂದರೆ ಡೀಪೆಸ್ಟ್ ಓಷನ್ ಒಳಗಡೆ ಏನಿದೆ ಟ್ರೂತ್, ಅಲ್ಲಿಂದ ಶುರುವಾಗುತ್ತೆ. ಅಲ್ಲಿಂದ ಶುರುವಾದಾಗ ನಿಮಗೆ 3 ಸ್ಟೆಪ್ ನಿಮಗೆ ಅರ್ಥ ಆಗುತ್ತೆ. 3 ಜರ್ನಿಯ ರಿಯಾಲಿಟಿ ನಿಮಗೆ ಓಪನ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಪಾತಾಳ ಲೋಕದಲ್ಲಿ ನಿಮಗೆ ಓಪನ್ ಆದಾಗ ನೆಗೆಟಿವ್ ಆ್ಯಂಟಿಟೀಸ್, ನೆಗೆಟಿವ್ ಎನರ್ಜೀಸ್ ಎಲ್ಲ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು. ಸೊ ನನಗೆ ಮುಂಚೆ ಮದುವೆಗಿನ ಮುಂಚೆ ಮತ್ತು ಮದುವೆ ಆದಮೇಲೆ ಈ ನೆಗೆಟಿವ್ ಎನರ್ಜೀಸ್ನ ಅನುಭವ ಬಹಳಷ್ಟು ಆಗಿದೆ. ಪ್ಲಸ್ ನಾನು ಸುಮಾರು ಡಿಪ್ರೆಷನ್ನು, ಆ್ಯಂಗ್ಸೈಟಿ ಟ್ಯಾಬ್ಲೆಟ್ಸು ಮತ್ತು ಆ ಒಂದು ಮೆಡಿಕಲ್ ರಿಲೇಟೆಡ್ ಇದರಲ್ಲಿ ಹೋಗಿ ಅದನ್ನೆಲ್ಲ ತಿಳ್ಕೊಂಡು ಆಳವಾಗಿ ಜರ್ನಿ ಮಾಡಿ ಬಂದಿದ್ದೀನಿ. ಬಟ್ ಎಲ್ಲೂ ನನಗೆ ಇದಕ್ಕೆ ಸೊಲ್ಯೂಷನ್ ಅಂತ ಸಿಕ್ಕಿರಲಿಲ್ಲ. ಸ್ಪಿರಿಚುವಲ್ ಜರ್ನಿ ನನಗೆ ಅವೇಕನಿಂಗ್ ಶುರು ಆದಾಗ ಮಾತ್ರ ಇದಕ್ಕೆಲ್ಲದಕ್ಕೂ ಒಂದು ಆನ್ಸರ್ ಸಿಗ್ತಾ ಬಂತು. ಸೊ ಎಲ್ಲೋ ಒಂದು ಕಡೆ ದೇಹಕ್ಕೆ ಮಿಗಿಲಾದದು ಒಂದು ಸೋಲ್ ಜರ್ನಿ ಅನ್ನೋದು ನಮ್ಮನ್ನು ಸೀಡ್ ಮಾಡುತ್ತೆ, ನಮ್ಮನ್ನು ಕಂಟ್ರೋಲ್ ತಗೊಳುತ್ತೆ. ಸೊ ಇದು ಯಾವಾಗ ನನಗೆ ಯಾವ ಬುಕ್ಕು ನಾನು ಓದಿಲ್ಲ, ಇದು ನನ್ನ ಜರ್ನಿ ಇಷ್ಟೇ ನಾನು ಎಕ್ಸ್ಪ್ಲನೇಷನ್ ಕೊಡೋದು. ಎಷ್ಟೋ ಜನ ಪುರಾಣಗಳು ಓದಿದ್ದಾರೆ, ಶಾಸ್ತ್ರಗಳು ಓದಿರ್ತಾರೆ, ಎಲ್ಲ ಇದು ಮಾಡಿರ್ತಾರೆ, ಅವ್ರಿಗೆ ಒಂದು ಆಧಾರ ಇರುತ್ತೆ ಹೇಳಲಿಕ್ಕೆ. ನನಗೆ ಆಧಾರ ಇರೋದು ನನ್ನ ಜರ್ನಿಯ ಒಂದು ಅನುಭವಗಳು ಮಾತ್ರ. ಅದು ನನಗೆ 2 ಗುರುಗಳು, ಒಟ್ಟು 5 ಗುರುಗಳು ಬರ್ತಾರೆ ನನ್ನ ಜರ್ನಿನಲ್ಲಿ, ಎಂಟೈರ್ ಜರ್ನಿನಲ್ಲಿ. ಇನ್ನು ಅವರ ಪಿಕ್ಚರ್ಗೆ ಬರೋದು ಇನ್ನೂ ಇದೆ. ಸದ್ಯಕ್ಕೆ ರಿವೀಲ್ ಆಗಿರೋದು ಈ ಪಿಕ್ಚರಿಗೆ ಬಂದಿರೋದು ಇವರಿಬ್ಬರೇ. ಪಿಕ್ಚರ್ಗೆ ಬಂದಿರೋದು ಅಂದರೆ ಅವರು ಅವರ ಒಡನಾಟದಲ್ಲಿ ಅವರ ಒಂದು ವಿದ್ಯೆ ದಾನ ಮಾಡಿರೋದು, ಅವರು ನನಗೆ ದೀಕ್ಷೆಗಳನ್ನ ಕೊಟ್ಟಿರೋದು ಇವರಿಬ್ಬರು. ಅಂದರೆ ಇವರಿಬ್ಬರಲ್ಲಿ ಒಬ್ಬರು ನನ್ನ ಮೊದಲನೇ ಗುರುಗಳು ಬಂದು ಕಡಪ ಶ್ರೀ ಸಚ್ಚಿದಾನಂದ ಗುರುಗಳು ಅಂತ ಹೇಳಿ. ಪರಮಹಂಸ ಅಂತ ಅಂದರೆ ಯಾಕೆ ಅಂತ ಕರೀತಾರೆ ಅಂದರೆ ಹಂಸ ಅಂದರೆ ನಮಗೆ ಅಟ್ಮೋಸ್ಟ್ ಹೈಯೆಸ್ಟ್ ಲೆವೆಲ್ ಆಫ್ ಸ್ಪಿರಿಚುವಲ್ ಜರ್ನಿ ಬಂದು ಸರಸ್ವತಿ ಒಲ್ದಾಗ ಮಾತ್ರ ಅವರಿಗೆ ಹಂಸ ಅನ್ನೋ ಒಂದು ಪಟ್ಟ ಕೊಡ್ತಾರೆ. ಸೊ ಇವರ ಸನ್ನಿಧಿಯಲ್ಲಿ ನನಗೆ ಈ ಸ್ಪಿರಿಚುವಲ್ ಜರ್ನಿ ಪ್ರಾರಂಭ ಆಗಿದ್ದು. ಇವರ ಸನ್ನಿಧಿಯಲ್ಲಿ ಅಂದರೆ ಇವರು ಫಿಸಿಕಲ್ ಸನ್ನಿಧಿನ ಅಥವಾ ಅವರು ಇಲ್ಲ? ಈಗ ಅವರು ಇಲ್ಲ, ಅವರು ಜೀವ ಸಮಾಧಿ ತಗೊಂಡು ಸುಮಾರು ವರ್ಷಗಳೇ ಆಗಿದೆ, 18th ಸೆಂಚುರಿನಲ್ಲೇ ಆಗಿದೆ. ಅವರ ದೇವಸ್ಥಾನ ಬಂದು ಮಠ ಬಂದು ಇಲ್ಲಿ ಬೆನ್ನಿಪೇಟ್ ಹತ್ರ ಇದೆ. ಸೊ ಕೆಂಪಾಪುರ ಅಗ್ರಹಾರ ಅಂತೇಳಿ ಅಲ್ಲಿ ಒಂದು ದೊಡ್ಡ ದೇವಸ್ಥಾನ, ಅಲ್ಲಿ ಸುಮಾರು ಪವಾಡಗಳು ನಡೆದಿದ್ದಾವೆ. ಅವ್ರದ್ದು ಸುಮಾರು ವಿಡಿಯೋಸ್ಗಳನ್ನು ಮಾಡಿದ್ದಾರೆ. ಅವ್ರದ್ದೇ ಆದ ಒಂದು ಯೂಟ್ಯೂಬ್ ಚಾನಲ್ಲು ಕೂಡ ಇದೆ. ಅದರಲ್ಲಿ ಎಲ್ಲ ಭಕ್ತಾದಿಗಳೆಲ್ಲ ಅವರ ಒಂದು ಎಕ್ಸ್ಪೀರಿಯನ್ಸಸ್ನ ಎಲ್ಲ ಹಂಚ್ಕೊಳ್ತಾ ಇರ್ತಾರೆ. ಪ್ರತಿ ವರ್ಷ ಅವರ ಬರ್ತ್ಡೇ ದಿನ ಅವರ ಒಂದು ಇರುವಿಕೆ ಬಗ್ಗೆ ಅರಿವು ಮೂಡಿಸ್ತಾರೆ ಜನಗಳಿಗೆ. ಹೇಗೆ ಅಂದರೆ ಅವರ 2 ಕಣ್ಣುಗಳಲ್ಲೂ ಕಣ್ಣಿನ ಬಾಷ್ಪ ಹರಿಯುತ್ತೆ, ಅಂದರೆ ಅವ್ರ ವಿಗ್ರಹದಲ್ಲಿ. ಸೊ ಹೇಗೆ ಅದು ಇದುವರೆಗೂ ಯಾರಿಗೂ ಅದನ್ನು ಎಕ್ಸ್ಪ್ಲನೇಷನ್ ಮಾಡೋಕ್ಕಾಗಿ ಈಗಲೂ ಆಗುತ್ತೆ.
ಪ್ರತಿ ವರ್ಷ ಅವರ ಬರ್ತ್ಡೇ ದಿನ ಅವರ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ. ಓಕೆ. ಸೊ ಅದು ಆನಂದ ಬಾಷ್ಪ ಒಂದು ಅನ್ನೋದಾದರೆ, ಇನ್ನೊಂದು ನನ್ನ ಜರ್ನಿನಲ್ಲಿ ನಾನು ಕಂಡುಕೊಂಡಿರೋದು ಅದೇ ಸೇಮ್ ತತ್ವದಲ್ಲೇ ನನಗೆ ದಾರಿ ತೋರಿಸಿದ್ದಾರೆ. ಲೆಫ್ಟ್ ಹ್ಯಾಂಡಲ್ಲಿ ಒಂದು ಕಣ್ಣಿನಲ್ಲಿ ನೀರು ಬರೋದು, ರೈಟ್ ಹ್ಯಾಂಡಲ್ಲಿ ಇನ್ನೊಂದು ಕಣ್ಣಲ್ಲಿ ನೀರು ಬರೋದು, ಎರಡೂ ನಡೆದಿದೆ ನನಗೆ. ಸೊ ಅಂದರೆ ನಿಮಗೆ ಎರಡು ಕಣ್ಣು ಓಪನ್ ಆದಾಗ ಅದರ ರಿಯಾಲಿಟಿನ ನೀವು ನೋಡಿದಾಗ ನಿಮ್ಮ ಬಾಡಿನಲ್ಲಿ ನಿಮ್ಮ ಬಾಡಿಗೂ ನಿಮ್ಮ ಕಣ್ಣಿಗೂ ಕನೆಕ್ಷನ್ನೇ ಇರಲ್ಲ, ಆದರೆ ಅದು ಧಾರಾಕಾರವಾಗಿ ಹರಿತಾ ಇರುತ್ತೆ. ಆ ಅನುಭವಗಳು ಆಗಿದೆ ನನಗೆ. ಸೊ ಅಂದರೆ ಎಲ್ಲೋ ನಮ್ಮ ಫಿಸಿಕಲ್ ರಿಯಾಲಿಟಿಗೆ ಮೀರಿದ್ದು ಒಂದು ಸತ್ಯ ಇದೆ, ಅದು ಯಾರಿಗೂ ಅಷ್ಟು ಕಣ್ಣಿಗೆ ಕಾಣಿರಲ್ಲ ಅಥವಾ ಅನುಭವಕ್ಕೆ ಬಂದಿರಲಿಕ್ಕಿಲ್ಲ. ಸೊ ಇನ್ನೊಬ್ಬ ಗುರು ಬಗ್ಗೆ ಹೇಳ್ತಾ ಇದ್ರಿ ನೀವು, ಮೊದಲನೇ ಗುರು ಇವರು, ಇನ್ನೊಬ್ಬರು ಗುರುಗಳಂತೂ ಈ ಶ್ರೀ ವಿದ್ಯಾ ದೀಕ್ಷೆನ ಸ್ಟಾರ್ಟಿಂಗ್ ದೀಕ್ಷೆ ಕೊಟ್ಟವರು ಅವರೇನೆ. ಅಂದರೆ ಇವರು ನನಗೆ ರಿಯಾಲಿಟಿ ಚೆಕ್ ಮಾಡಿಸ್ಕೊಟ್ರು. ಎಸ್, ದೆರ್ ಈಸ್ ಒನ್ ಸ್ಪಿರಿಚುವಲ್ ಜರ್ನಿ ಅನ್ನೋದನ್ನು ಅವರು ತಿಳಿ ಮಾಡಿಕೊಟ್ರು. ಅವರು ಕಂಚಿ ಮಠಾಧೀಶರು. ಅವರು ಬಂದು ಆ್ಯಕ್ಚುಲಿ ಈಗ ನನಗೆ ದೀಕ್ಷೆ ಸ್ಟಾರ್ಟಿಂಗಲ್ಲಿ ಕೊಟ್ಟರು, ಬಟ್ ಆದರೆ ಇವಾಗ ಅವರ ಒಂದು ಏನು ವಿದ್ಯೆ ಆರಂಭ ಆಗಿದೆ. ಸೊ ಈಗ ಸದ್ಯಕ್ಕೆ ಅವರ ಬ್ರಹ್ಮದಂಡ ಅನ್ನೋದೊಂದು ಬರುತ್ತೆ. ಫಸ್ಟು ಮೂರನೇ ತತ್ವ, ಮೂರನೇ ನಾಡಿ ಓಪನ್ ಆದಾಗ ಬ್ರಹ್ಮತ್ವ ಬರುತ್ತೆ. ಬ್ರಹ್ಮತ್ವ ಬಂದಾಗಲೇ ಅದು ಕೋಲು, ಬ್ರಹ್ಮದಂಡ ಅಂತ ಹೇಳ್ತಾರೆ. ಆ ಬ್ರಹ್ಮದಂಡ ಬಂದಿದೆ. ಆ ಬ್ರಹ್ಮದಂಡದಲ್ಲಿ ನನಗೆ ಮಧ್ಯದ ಭಾಗ ಮಾತ್ರ ನನಗೆ ಸಿಕ್ಕಿರೋದು. 3 ಗೇಟ್ವೇ ಇರುತ್ತೆ. 3 ಗೇಟ್ವೇನಲ್ಲಿ ಮಧ್ಯದ ಒಂದು ಗೇಟ್ವೇದಲ್ಲಿ ಬಂದು ಅದು ಈ ಒಂದು ಸ್ಟಿಕ್ ಅಂತ ಹೇಳ್ಬೋದು. ಅದು ಆ್ಯಕ್ಚುಲಿ ಕೃಷ್ಣ ಕೊಳಲು, ಬಟ್ ಅದಿನ್ನೂ ಕೊಳಲಾಗಿ ಕನ್ವರ್ಟ್ ಆಗಲಿಕ್ಕೆ ಇನ್ನೂ ಟೈಮ್ ಇದೆ. ಎಲ್ಲಿದೆ ಅದು? ಇದೆ ನೋಡಿ. ಇದಕ್ಕೆ ಹೇಳ್ತಾರೆ ಬ್ರಹ್ಮದಂಡ ಅಂತ ಹೇಳ್ತಾರೆ. ಎಲ್ಲ ಗುರುಗಳ ಹತ್ರ ನೀವು ನೋಡಿದ್ರೆ ಅವ್ರದ್ದು ಬ್ರಹ್ಮದಂಡ ಇರುತ್ತೆ, ದೊಡ್ಡದಿರುತ್ತೆ, ಸ್ವಲ್ಪ ದೊಡ್ಡದಾಗಿರುತ್ತೆ. ಅದರಲ್ಲೇ ಆದ ಒಂದು ಸಿಂಬಲ್ಗಳಿರುತ್ತೆ. ಅದು ಎಲ್ಲ ಅದು ಸಿದ್ಧಿ, ಅದಕ್ಕೆ ಆದ ಒಂದು ಪವರ್ ಬಂದಾಗ ಮಾತ್ರ ಅದಕ್ಕೆ ಆ ಬರೋ ಟೈಮಲ್ಲಿ ಮಾತ್ರ ಬರುತ್ತೆ. ಅಲ್ಲಿವರೆಗೂ ನಮಗೆ ಒಂದು ದೀಕ್ಷೆ ಆದ ತಕ್ಷಣ ಎಲ್ಲ ವಿದ್ಯೆನೂ ಕೊಟ್ಬಿಡಲ್ಲ. ನಮಗೆ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿ ಇದರ ಒಂದು ಪ್ರಯೋಗ ಹೇಗೆ ಮಾಡೋದು ಎಲ್ಲವನ್ನು ವಿದ್ಯೆಯನ್ನು ರಿವೀಲ್ ಮಾಡ್ತಾ ಹೋಗ್ತಾರೆ. ಅದನ್ನು ಕಲಿತ ಆದಮೇಲೆ ಅದರ ಒಂದು ಪವರ್ನ ಕೊಡ್ತಾರೆ. ಸೊ 2 ಬ್ರಹ್ಮದಂಡ 3 ಬ್ರಹ್ಮದಂಡ ಬರುತ್ತೆ. ಒಂದು ಸಿಲ್ವರು, ಒಂದು ಗೋಲ್ಡು, ಇನ್ನೊಂದು ಮಧ್ಯಮದ್ದು ಬಂದು ವುಡನ್ ಯಾಕೆ ಅಂದರೆ ನಾನ್ ಕಂಡಕ್ಟರ್. ನಮ್ಮ ಅರ್ತ್ ಲೆವೆಲಿಂದ ಮೇಲೆ ಯಾವಾಗ ನಾವು ವಿದ್ಯೆ ಶುರುವಾಗುತ್ತೋ, ಅಂದರೆ ಯೂನಿವರ್ಸಲ್ ಕನೆಕ್ಷನ್, ಡಿವೈನ್ಗೆ ಕನೆಕ್ಟ್ ಆಗಿ ಶುರುವಾಗುತ್ತೋ, ಆವಾಗ ವುಡನ್ ಬರುತ್ತೆ ವಿದ್ಯೆ. ಆವಾಗ ದೈವತ್ವದಲ್ಲಿ ನಾವು ಕನೆಕ್ಟ್ ಆಗ್ತೀವಿ, ದೈವಗಳ ಜೊತೆಗೆ ನಾವು ಮಾತಾಡ್ತೀವಿ, ದೈವಗಳು ನಮಗೆ ಬಂದು ಹೆಲ್ಪ್ ಮಾಡ್ತಾರೆ. ಸೊ ಈಗ ನನ್ನ ಜರ್ನಿ ಬಂದು ದೈವತ್ವದಲ್ಲಿ ಕನೆಕ್ಟ್ ಆಗಿದೆ. ಸೊ ದೈವತ್ವ ಅಂತಂದರೆ ಮಧ್ಯ ನಾಡಿ ಬಂದರೆ ನಿಮಗೆ ನೀವು ಕೇಳಿರ್ಬೋದು, ಚಕ್ರಗಳು. ನಮ್ಮ ನಾಡಿಯಲ್ಲಿ ಬೆನ್ನಿನ ಹುರಿಯಲ್ಲಿ ಚಕ್ರಗಳಿರುತ್ತೆ. ಆ ಚಕ್ರಗಳು ಎಲ್ಲ ಒಂದು ತೆರ್ಕೊಳ್ತಾ ಬರುತ್ತೆ ಒಂದೊಂದಾಗಿ. ಅದಿನ್ನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಬಟ್ ಅದರ ಒಂದು ಜರ್ನಿ ಬಂದು ಬೌದ್ಧಿಸಮ್ಗೆ ಕನೆಕ್ಟ್ ಆಗಿದೆ. ಇದು ನೀವು ನೋಡ್ಬೋದು. ಇದು ಕಾರಲ್ಲಿ ತುಂಬ ಜನ ಹಿಂದೆ ಹಾಕೊಂಡಿರ್ತಾರೆ. ಇದು ದಿ ಮೋಸ್ಟ್ ಪವರ್ಫುಲ್. ಏನಿದು? ಇದು ಓಂ ಮಣಿ, ಓಂ ಐಂ ಹ್ರೀಂ ಶ್ರೀಂ ಅಂದರೆ ಲೈಕ್ ಇದೆಲ್ಲ ಆ ಒಂದು ಚಕ್ರದ ಬೀಜಾಕ್ಷರ ಮಂತ್ರಗಳು. ನೀವು ನೋಡಿರ್ಬೋದು ವಿಡಿಯೋಗಳಲ್ಲಿ. ಒಂದೊಂದು ಚಕ್ರ ಓಪನ್ ಆಗ್ತಾ ಒಂದೊಂದು ಕಲರು ಹೈಲೈಟ್ ಆಗ್ತಾ ಹೋಗುತ್ತೆ. ಇದರಲ್ಲಿ ನಿಮಗೆ ಬ್ಲ್ಯಾಕ್ ಬರಲ್ಲ. ಇದು ಬೌದ್ಧಿಸಮಲ್ಲಿ ನೀವು ನೋಡಿದ್ರೆ ಪ್ಯೂರ್ ನಿಮಗೆ ರೈಟ್ ಹ್ಯಾಂಡ್ ತತ್ವದಲ್ಲಿ ಎಲ್ಲೂ ನಿಮಗೆ ಬ್ಲ್ಯಾಕ್ ಬರಲ್ಲ, ಲೆಫ್ಟ್ ಹ್ಯಾಂಡ್ ತತ್ವದ ಬರಲ್ಲ. ಸೊ ಈ ಒಂದು ಇದರಲ್ಲಿ ನಿಮಗೆ
ಅಲ್ಲಿ ಆ ಚಕ್ರಗಳಲ್ಲಿರುವ ಎಲ್ಲ ದೇವತಾಗಳು ಬಂದು ನಿಮಗೆ ಹೈಯೆಸ್ಟ್ ಪವರಲ್ಲಿ ನೋಡಲ್ಲಿರ್ತಾರೆ. ಓಕೆ. ಈ ಹೈಯೆಸ್ಟ್ ಪವರ್ ನೋಡಲಿದ್ದಾಗ ನಿಮಗೆ ಯಾವುದೇ ಒಂದು ನೆಗೆಟಿವ್ ಎಂಟಿಟಿ ನಿಮ್ಮ ಹತ್ರನೂ ಸುಳಿಯಲ್ಲ. ಓಕೆ ಓಕೆ. ಸೊ ಅದಕ್ಕೋಸ್ಕರ ನಿಮಗೆ ಮೋಸ್ಟ್ ಆಫ್ ದ ಜನ ಇದನ್ನು ತಿಳಿದವರು ಇದನ್ನು ಯೂಸ್ ಮಾಡ್ತಾರೆ. ಓಕೆ, ನೀವು ನಿಮ್ಮ ಜರ್ನಿ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ನೀವು ಕುಂಡಲಿನಿ ಜಾಗೃತಿ ಬಗ್ಗೆ ಮಾತಾಡ್ತಾ ಇದ್ರಿ. ಈಗ ನನ್ನ ಕೆಲವೊಂದು ಬೇಸಿಕ್ ಪ್ರಶ್ನೆಗಳು ಏನಂದರೆ, ನಿಮ್ಮ ಹತ್ರ ಏನಂತ ಸ್ಪೆಷಾಲಿಟಿ ಇದೆ, ನಿಮಗೆ ಯಾಕೆ ಆಗ್ತಾ ಇದೆ? ನಿಮ್ಮ ಹತ್ರ ಏನಂತ ಸ್ಪೆಷಾಲಿಟಿ ಇದೆ, ನಿಮಗೆ ಯಾಕೆ ಆಗ್ತಾ ಇದೆ? ಸೊ ಅಂದರೆ ನಾನು ಹೇಳೋದು, ಸುಮಾರು ಜನ ಭಕ್ತರು ಅಂದರೆ ಇರ್ತಾರೆ, ಸುಮಾರು ಜನ ಭಕ್ತಿ ಪೂಜೆ ಎಲ್ಲ ಮಾಡ್ತಾರೆ ಅಲ್ವಾ? ಸೊ ಅಥವಾ ಯೋಗಾಸನ ಪ್ರಾಣಾಯಾಮ ಎಲ್ಲ ತುಂಬ ಜನ ಮಾಡ್ತಿರ್ತಾರೆ. ಬಟ್ ಇದು ಶಶಿಕಲಾ ವೈದ್ಯನಾಥನ್ ಯಾಕೆ ಆಗ್ತಾ ಇದೆ? ಪರ್ಪಸ್ ಏನು ಏನು ಪರ್ಪಸ್ ಅಂತ ಇನ್ನೂ ರಿವೀಲ್ ಆಗಿಲ್ಲ. ಬಟ್ ಆ ಪರ್ಪಸ್ ಕಡೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇರೋದೇ ಇವತ್ತಿನ ಈ ಒಂದು ಪಾಡ್ಕಾಸ್ಟ್ ಅಂತ ಹೇಳಬಲ್ಲೆ. ನಾನು ಸಾಮಾನ್ಯವಾಗಿ ಹೊರಗಡಿನ ಜಗತ್ತಿಗೆ ಅಷ್ಟು ಎಕ್ಸ್ಪೋಸ್ ಆದವಳಲ್ಲ. ಫ್ಯಾಮಿಲಿ ಆಯಿತು, ಬಿಸ್ನೆಸ್ ಆಯಿತು, ಸಾಂಸಾರಿಕ ಜೀವನದಲ್ಲಿ ಫ್ಯಾಮಿಲಿ ಒಳಗಡೆ ಇದ್ದವಳು, ಹೊರಗಡಿನ ಲೋಕಕ್ಕೆ ನನಗೆ ಬಂದವಳಿಲ್ಲ. ಆದರೆ ಈ ಜರ್ನಿನಲ್ಲಿ ನನಗೆ ನನ್ನ ಕರ್ತವ್ಯನೇ ಬೇರೆ ಇದೆ ಅಂತ ಅದನ್ನು ತೋರಿಸ್ಕೊಟ್ಟು ಇವಾಗ ನನ್ನ ಒಂದು ಪರ್ಪಸ್ ಆಫ್ ಲೈಫ್ ಕಡೆಗೆ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನನಗೆ ಪುಷ್ ಮಾಡ್ತಾಯಿದ್ದಾರೆ, ಪುಷ್ ಆಗ್ತಾಯಿದೆ. ಸೊ ಅದರಿಂದ ನಾನು ಆ ಪರ್ಪಸ್ ಕಡೆ ನಾನು ಹುಡ್ಕೊಂಡು ಬರ್ತಾಯಿದ್ದೀನಿ. ಅದರಿಂದ ನೀವು ಹೊರಗಡೆ ನಿಮ್ಮನ್ನು ಅಷ್ಟೊಂದು ರಿಕ್ವೆಸ್ಟ್ ಮಾಡಿದ್ದು, ನನಗಾದ ಅನುಭವಗಳನ್ನ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಸುಮಾರು ಪಾಡ್ಕಾಸ್ಟ್ಗಳೆಲ್ಲ ನೋಡಿದ್ದೀನಿ. ಎಲ್ಲರೂ ಒಂದು ಜರ್ನಿನ ಏನು ಬುಕ್ ಓದಿರ್ತಾರೆ ಅಷ್ಟರಲ್ಲೇ ಮಾತಾಡ್ತಾರೆ. ಒಬ್ಬರು ಒಂದು ಪುರಾಣನೇ ಅರಗಿಸ್ಕೊಳಕ್ಕಾಗಲ್ಲ. ಎಷ್ಟೋ 4 ವೇದಗಳಿದ್ದಾವೆ, ಪುರಾಣಗಳೆಷ್ಟು 18 ಪುರಾಣಗಳೇನೋ ಇದ್ದಾವೆ. ಎಲ್ಲವನ್ನು ಓದಿ ಅರ್ಧದ್ದು ಕುಡ್ದಂಥವ್ರು ಅದರಲ್ಲಿ ಏನು ಬರ್ತದೆ ಅದನ್ನು ಮಾತ್ರ ಅವರು ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಸಾಧ್ಯ. ಆದರೆ ಬ್ರಹ್ಮಾಂಡದಲ್ಲಿ ಅದನ್ನು ಬಿಟ್ಟು ಬೇಜಾನಿದೆ. ಅದೆಲ್ಲ ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆದಾಗ, ಅದು ನೇಚರಿಗೆ ನೀವು ಕನೆಕ್ಟ್ ಆದಾಗ ಅದರ ರಿವೀಲ್ ಮಾಡುತ್ತೆ ನಿಮಗೆ, ಅದರ ಸತ್ಯತೆಗಳನ್ನ, ಮತ್ತು ನಿಮಗೆ ಗೈಡ್ ಮಾಡುತ್ತೆ, ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಸೊ ಡಿವೈನ್ ಎನರ್ಜಿ ಕನೆಕ್ಟ್ ಆದಾಗ ಪ್ರೊಟೆಕ್ಷನ್ ಬರುತ್ತೆ. ಏನು ರಿವೀಲ್ ಮಾಡ್ತಾರೆ? ಏನು ನಮಗೆ ಗೊತ್ತಿರಲಾರ್ದಂಥ ಸತ್ಯಗಳು ಏನಿವೆ ಅಲ್ಲಿ ಆ ಜಗತ್ತಲ್ಲಿ? ಓಕೆ, ಇವಾಗ ಏನು ಹೇಳೋದು, ನೆಗೆಟಿವ್ ಎಂಟಿಟೀಸು ಇದೆ, ಡಿವೈನ್ ಎಂಟಿಟೀಸು ಇದೆ. ನಾವು ಹೇಳ್ತೀವಿ ನೆಗೆಟಿವ್ ಎಂಟಿಟೀಸ್ ನಾವು ಹೊಡೆದಾಟಬೇಕಂದ್ರೆ ನೆಗೆಟಿವ್ ತಂತ್ರ ಮಾಡಬೇಕಂತ ಹೇಳ್ತಾರೆ. ಬಟ್ ಆದರೆ ತಪ್ಪದು. ನೆಗೆಟಿವ್ ಎಂಟಿಟೀಸ್ನ ಪಾಸಿಟಿವಿಂದನೇ ಹೊಡೆದಾಕೋಕ್ಕಾಗತ್ತೆ. ಸೊ ಈ 2 ತತ್ವಗಳನ್ನ ತೋರಿಸ್ಕೊಡ್ತೆ. ಒಂದು ಕಾಮಾಕ್ಷಿ ಅಕ್ಷಿ ಅಂದರೆ ಕಣ್ಣು. ಕಾಮಾಕ್ಷಿ ಬಂದಾಗ ಒಂದು ಕಣ್ಣು ಲೆಫ್ಟ್ ಕಣ್ಣು ಓಪನ್ ಆಗುತ್ತೆ. ಆಮೇಲೆ ಮಧುರೈ, ಆ ಒಂದು ಜರ್ನಿ ಕಂಚಿಯಿಂದ ಮಧುರೈಗೆ ಟ್ರಾನ್ಸ್ಫಾರ್ಮ್ ಆಗೋದು. ಆ ಟ್ರಾನ್ಸ್ಫಾರ್ಮ್ ಆದಾಗ ಮಧುರೈ ಮೀನಾಕ್ಷಿ, ಅದು ರೈಟ್ ಹ್ಯಾಂಡು ಕಣ್ಣು ಓಪನ್ ಆಗುತ್ತೆ. ಸೊ ಒಂದೊಂದು ಕಣ್ಣು ಓಪನ್ ಆದಾಗಲೂ ಒಂದೊಂದು ರಿಯಾಲಿಟಿ ನಮಗೆ ಕಣ್ಣು ಕಾಣ್ತಾ ಹೋಗುತ್ತೆ, ಒಂದು ರಿಯಾಲಿಟಿ ನಮಗೆ ಬೆಳಕಿಗೆ ಬರ್ತಾ ಹೋಗುತ್ತೆ. ಅದರ ವಿದ್ಯೆಗಳನ್ನೂ ಹೇಳ್ಕೊಡ್ತಾರೆ. ಕಣ್ಣಿಗೆ ಕಾಣದಲ್ದಲ್ಲಿ ಅದನ್ನು ಹೇಗೆ ನಾವು ಅದನ್ನು ಸೂಪರ್ಸೀಡ್ ಮಾಡಿ ಆ ಆತ್ಮ ಅಲ್ಟಿಮೇಟ್ ಜರ್ನಿ ಏನಂದರೆ ಮೂನ್ ಇಂದ ಸನ್ ಎನರ್ಜಿ ಒಳಗಡೆ ಮರ್ಜ್ ಆಗೋದು. ಸೂರ್ಯ ಬಂದಾಗಲ ಮಾತ್ರ ನಮಗೆ ಅಲ್ಟಿಮೇಟ್ ಮೋಕ್ಷದ ದಾರಿಗೆ ಸಿಗೋದು. ಸೌತಿಂದ ನಾರ್ತ್ ಜರ್ನಿ ಅಂತ ಹೇಳ್ಬೋದು. ಒಂದು ನಾರ್ತಿಂದ ಸೌತ್ನು ಒಂದು ಜರ್ನಿ, 2 ಜರ್ನಿ ಬರುತ್ತೆ. ಓಕೆ. ಸೊ ಫೆಮಿನೈನ್ ಜರ್ನಿ ಮತ್ತು ಮ್ಯಾಸ್ಕುಲೈನ್ ಜರ್ನಿ. ಸೊ ಶ್ರೀಚಕ್ರ ಬಂದು ಆ್ಯಕ್ಚುಲಿ ನನಗೆ ಬಂದಿರೋದು ಶ್ರೀಚಕ್ರ ದೀಕ್ಷೆನೇ. ನಾನು ಒಂದು ಶ್ರೀಚಕ್ರನ ಕಂಚಿಯಿಂದ ಮಾಡಿಸಿ ತರಿಸಿದ್ದೇನೆ. ಸೊ ಆ ಶ್ರೀಚಕ್ರನ ವರ್ಷಿಪ್ ಮಾಡ್ತಾಯಿದ್ದೀನಿ. ಅದೇ ಆ ಶ್ರೀಚಕ್ರ ವರ್ಷಿಪ್ ಮಾಡೋದಕ್ಕೆ ರೀಸನ್ ಬಂದು ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆದದ್ದು ಎಲ್ಲಿ, ಮೈಸೂರಿನ ಅರಮನೆಯಲ್ಲಿ. ಓಕೆ. ಮೈಸೂರಿನ ಅರಮನೆಯಲ್ಲಿ ನೀವು ನೋಡಿದ್ರೆ ಮುಂಭಾಗದಲ್ಲಿ ಅರಮನೆ ಇದೆ, ಹಿಂಭಾಗದಲ್ಲಿ ಅವರ ಆರ್ಟಿಫ್ಯಾಕ್ಟ್ಸ್ ಎಲ್ಲ ಇಟ್ಟಿದ್ದಾರೆ.
ಅಂದರೆ ಆವಾಗ ಅವ್ರು ಯೂಸ್ ಮಾಡ್ತಾಯಿದ್ದು ರಾಜ ಮಹಾರಾಜರೆಲ್ಲ ಯೂಸ್ ಮಾಡ್ತಾಯಿದ್ದು ಫೋಟೋಗಳಾಗಲಿ, ಫ್ರೇಮ್ಗಳಾಗಲಿ, ಆ ಪಲ್ಲಕ್ಕಿ ಆಗಲಿ, ದೇವಿಯ ಅಂಬಾರಿ ಆಗಲಿ, ಅವ್ರು ಯೂಸ್ ಮಾಡ್ತಾಯಿದ್ದ ಪ್ರತಿಯೊಂದು ವಸ್ತುಗಳನ್ನಾಗಲಿ ಒಳಗಡೆ ಇಟ್ಟಿದ್ದಾರೆ. ಈ ಜರ್ನಿನಲ್ಲಿ ಸ್ಟಾರ್ಟಿಂಗಲ್ಲಿ ನನಗೆ ಅನುಭವಕ್ಕೆ ಬಂದಿದ್ದು ಏನಂತಂದರೆ, ನಮ್ಮ ರಿಲೇಟಿವ್ ಒಬ್ಬರಿಗೆ ಹೆಣ್ಣು ನೋಡೋಕೆ ಹೋಗಿದ್ರು. ದೊಡ್ಡವರೆಲ್ಲ ಹೆಣ್ಣು ನೋಡೋಕೆ ಹೋದ್ರು, ನಾವೆಲ್ಲ ಚಿಕ್ಕ ಹುಡುಗರೆಲ್ಲ ನಾವೆಲ್ಲ ಜಸ್ಟ್ ನಾವು ಅರಮನೆ ನೋಡಿ ಬರ್ತೀವಿ ಅಂತ ಹೇಳಿ ಅರಮನೆ ಚಿಕ್ಕವರಿದ್ದ ಆಗಿರುವಂಥ ಇಲ್ಲ ಅಂದರೆ ಚಿಕ್ಕ ಹುಡುಗರುಗಳೆಲ್ಲ ಜೊತೆಗೆ ಚಿಕ್ಕ ಹುಡುಗರ ಜೊತೆ ನಾವು ಸೊ ನಾವೆಲ್ಲ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಬೇಡ, ದೊಡ್ಡವರೆಲ್ಲ ಮಾತಾಡ್ಕೊಳ್ಳಿ, ನಾವು ನಮ್ಮ ಪಾಡಿ ನಾವು ಮೈಸೂರು ಅರಮನೆ ನೋಡಿ ಬರೋಣ ಅಂತ ಹೇಳಿ ಹೋಗಿದ್ದು. ಆ್ಯಕ್ಚುಲಾಗಿ ಟಿಕೆಟ್ ತೊಗೊಂಡಾದ್ಮೇಲೆ ನಾವು ಇಲ್ಲ ಸ್ಟಾರ್ಟಿಂಗಲ್ಲಿ ನಾವು ಹೋಗಬೇಕಾದ್ರೆ ಆ ಚಪ್ಪಲಿ ಬಿಡೋ ಒಂದು ಜಾಗ ಇದೆ. ಬಿಟ್ಟಾದಮೇಲೆ ನಾವು ಆ್ಯಕ್ಚುಲಿ ಮುಂಭಾಗದಿಂದ ಬಂದು ಎಂಟ್ರಿ ಕೊಡಬೇಕಾಗುತ್ತೆ. ಆ ಎಂಟ್ರಿನೇ ಬಂದು ನಮಗೆ ಅಲ್ಲಿಗೆ ಮಿಸ್ಲೀಡ್ ಮಾಡಿ ನಮಗೆ ಹಿಂಭಾಗದಿಂದ ಹೋಗೋದಕ್ಕೆ ದಾರಿ ತೋರಿಸಿದ್ರು. ಅಂದರೆ ವಿ ಗಾಟ್ ಲೀಡೆಡ್ ಅಂತಂದರೆ ನಮ್ಮ ಕಾನ್ಷಿಯಸ್ನೆಸ್ ಎಷ್ಟು ಜನ ಇದ್ವಿ, ಅದರಲ್ಲಿ ಒಬ್ಬರಾದರೂ ಹೇಳ್ಬೋದಾಯಿತು ಇಲ್ಲ ಈ ಎಂಟ್ರಿ ಇದಲ್ಲ, ಮುಂದೆಗಡೆ ಅರಮನೆಗೆ ಹೋಗೋಕ್ಕೆ ಎಂಟ್ರಿ ಬೇರೆ ಕಡೆ ಇದೆ ಅಂತ. ಬಟ್ ಆದರೆ ನಾವು ಹಿಂಭಾಗದಿಂದ ಹೋದ್ವಿ. ಹಿಂಭಾಗದಲ್ಲಿ ಟಿಕೆಟ್ ತೊಗೊಂಡು ಎಂಟ್ರಿ ಕೊಟ್ಟಾಗ ಸ್ಟಾರ್ಟಿಂಗಲ್ಲಿ ನಾನು ಹೋಗ್ತಿದ್ದಂಗೆ ಅಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು ಮಹಾರಾಜರ ಒಂದು ಫೋಟೋ ಇರುತ್ತೆ, ಒಂದು ಬ್ಯಾನರು, ಒಂದು ಒಂದು ಏನು ಹೇಳ್ತಾರೆ ಮೂರ್ತಿ ಥರ ಏನೋ ಮಾಡಿಟ್ಟಿದ್ದಾರೆ. ಅದನ್ನು ನೋಡಿದ ತಕ್ಷಣ ನನಗೆ ಏನೋ ಒಂಥರ ಅವ್ರು ನಮ್ಮನ್ನ ಕಣ್ಣಿಂದ ನೋಡ್ತಾ ಇದ್ದಾರೆ ಅನ್ನೋ ಒಂದು ಭಾಸ ಆಗುತ್ತೆ. ಅರೆ ಇದು ಒಂಥರ ಡಿಫ್ರೆಂಟ್ ಫೀಲಿಂಗ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಪಾಸ್ ಮಾಡ್ತೀವಿ. ಅಲ್ಲಿ ಹೋಗ್ಬೇಕಾದ್ರೆ ಸುಮಾರು ಪೇಂಟಿಂಗ್ಸ್ಗಳಿರುತ್ತೆ. ಆ ಪೇಂಟಿಂಗ್ಸ್ಗಳಲ್ಲಿ ನೋಡಿದ್ರೆ ಎಲ್ಲ ರಾಜ ಮಹಾರಾಜರುಗಳು ಆಗಿನ ಇವ್ರುಗಳನ್ನೆಲ್ಲ ನೋಡ್ತಾ ಇದ್ದಾರೆ. ಅವ್ರು ಎಲ್ಲೋ ಒಂದು ಕಡೆ ನನ್ನನ್ನು ಎಲ್ಲರೂ ನೋಡ್ತಾ ಇದ್ದಾರೆ ಏನೋ ಅನ್ನೋ ಒಂದು ಅನುಭವ. ಹೋಗ್ತಾ 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 ಒಂದು ರೂಮ್ ಬರುತ್ತೆ, ಒಂದು ಕೋಣೆ ಬರುತ್ತೆ. ಆ ಕೋಣೆಯಲ್ಲಿ ಒಂದು ದೊಡ್ಡದು ಶ್ರೀಚಕ್ರ ಇಟ್ಟಿದ್ದಾರೆ. ಒಂದು ಸ್ಕ್ವಯರ್ ಆದ ರೂಮ್ ಅದು. ಅಲ್ಲಿ ಎಂಟ್ರಾಗ್ತಿದ್ದಂಗೆ ಅಲ್ಲಿ ಒಂದು ದೊಡ್ಡ ಶ್ರೀಚಕ್ರ ನೋಡ್ತೀನಿ. ನೋಡಿದ ತಕ್ಷಣ ಅದರಲ್ಲಿ ಅದು ಬಂದು ಮೂಲ ಶ್ರೀಚಕ್ರ, ಆಗಿನ ಚಾಮುಂಡೇಶ್ವರಿಗೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸೊ ಅಲ್ಲಿ ನೋಡಿದ ತಕ್ಷಣ ನನಗೆ ಶ್ರೀಚಕ್ರದ ಒಂದು ಅನುಭವಕ್ಕೆ ಬಂದಿತ್ತು. ನಾನು ಆಲ್ರೆಡಿ ಒಂದು ಶ್ರೀಚಕ್ರ ಬಿಡಿಸಿದ್ದೆ. ನೋಡಿದ ತಕ್ಷಣ ಇದರಲ್ಲಿ ಏನು ಡೀಟೇಲ್ಸ್ ಇರ್ಬೋದು ಅನ್ನೋ ಇನ್ನೂ ಸ್ಟಡಿ ಅಂದರೆ ಡಿಕೋಡಿಂಗ್ ಮಾಡ್ತಾಯಿದ್ದೆ. ಮಾಡೋ ಸ್ಟೇಜಲ್ಲಿ ಹತ್ರ ಹೋದ ತಕ್ಷಣವೇ ಒಂದು ಎನರ್ಜಿ ನನ್ನ ಬಾಡಿನ ಕಂಟ್ರೋಲಿಗೆ ತಗೊಂಡಿದ ತಕ್ಷಣ ನನ್ನ ಪರ್ಸ್ನಾಲಿಟಿನೇ ಚೇಂಜ್ ಆಯಿತು. ಲೈಕ್ ಐ ವಾಸ್ ಅನೇಬಲ್ ಟು ಕಂಟ್ರೋಲ್ ಮೈ ಸೆಲ್ಫ್. ಮೈ ಬಾಡಿ ವಾಸ್ so doing some kind of an action and my voice was something else, like it was gearing up. So ಆ ಒಂದು ಅನುಭವ ಒಂದು 5-10 ನಿಮಿಷ ಇರ್ಬೋದೇನೋ. ನನ್ನ ಸುತ್ತಮುತ್ತ ಇದ್ದ ಜನಗಳೆಲ್ಲ ಚಲ್ಲಾಪಿಲಿಯಾಗಿ ಓಡಿದರು. ಆಗ ಒಂದು ಎಜುಕೇಟೆಡ್, ಒಂದು ಸೈನ್ಸ್ ಓದಿರೋ ಲೇಡಿ, IT ಫೀಲ್ಡಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಈ ಥರ ಒಂದು ಪಬ್ಲಿಕಲ್ಲಿ ಈ ಥರ ಎಕ್ಸ್ಪೀರಿಯೆನ್ಸ್ ಆದಾಗ ನನಗೆ ಕಾನ್ಷಿಯಸ್ ಆಗಿ ಮಾಡಿದರೆ ಓಕೆ ಒಪ್ಕೊಳ್ಳೋಣ, ಸಮಥಿಂಗ್ ಇಸ್ ಗಾನ್ ಅಂತ ಹೇಳ್ಕೊಬೋದು ನಾನು. ಬಟ್ ಐ ವಾಸ್ ಇನ್ ಕಾನ್ಷಿಯಸ್ ಮೋಡ್ ಓನ್ಲಿ, ಬಟ್ ಇಟ್ ಟುಕ್ ಕಂಟ್ರೋಲ್ ಆನ್ ಇಟ್ಸ್ ಓನ್ ಇದು. ಅದು ನಾನು ಕ್ಲಿಯರಾಗೂ ನೋಡೋಕ್ಕಾಗಲಿಲ್ಲ. ಜಸ್ಟ್ ಅದೊಂದು ಥಿಕ್ ಪ್ರಿಸಮ್ ಹಾಕಿದ್ದಾರೆ, ಪ್ರಿಸಮ್ ಥರದ ಒಂದು ಗ್ಲಾಸ್. ಆ ಗ್ಲಾಸ್ ಮಧ್ಯದಲ್ಲಿ ಕೆಳಗಡೆ ಜಸ್ಟ್ ಅದ್ರ ಕ್ಲೋಸ್ ಬೈ ಹೋಗಲಿಲ್ಲ, ಕಂಟ್ರೋಲಿಗೆ ತಗೊಳ್ತು. ಅದಾದ ಒಂದು 10-15 ನಿಮಿಷ ಆಮೇಲೆ ಗೇರಿಂಗ್ ಬಂದು ಡೌನ್ ಆಯಿತು. ಸೊ ನಿಮ್ಗೆ ಗೊತ್ತಿದೆ ದೇವ್ರು ಬಂದವ್ರು ಹೇಗೆ ಇದು ಮಾಡ್ತಾರೆ. ನೀವು ಅದೇ ಥರ ಮಾಡಿದ್ರಿ, ದೇವ್ರು ಬಂದವ್ರ ಥರ? ಸಿ ಐ ಆಮ್ ಎನ್ ಎಜುಕೇಟೆಡ್ ಪರ್ಸನ್. ಏನು ಓದಿದ್ದೀರಾ ನೀವು? ನಾನು BSc ಮಾಡಿದ್ದೀನಿ, ಮತ್ತು ಮಲ್ಟಿಮೀಡಿಯಾ ಕೋರ್ಸ್ ಮಾಡಿದ್ದೀನಿ. ಐ ಆಮ್ ಎ ವೆಬ್ ಆ್ಯಂಡ್ ಗ್ರಾಫಿಕ್ ಡಿಸೈನರ್, ವೆಬ್ ಡಿಸೈನ್ ಡೆವಲಪ್ಮೆಂಟ್ ಮಾಡ್ತೀನಿ. ಆ ಪ್ರೊಫೆಷ್ನಲಿ 20 years ಜರ್ನಿ ಇದೆ, ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಅದಾದಮೇಲೆ ಬಿಸ್ನೆಸ್ ನಾನು ಹೇಳ್ದಿರೋದು. ಸೊ ಈ ಸೈನ್ಸು ಇದೆಲ್ಲ ಓದಿರೋಳು ಇದೆಲ್ಲ ಅದನ್ನು ನನ್ನ ನಂಬಿಕೆ ಇರಲಿಲ್ಲ ಇದುವರೆಗೂ. ನಾನು ಅದರಲ್ಲಿ ಯಾವ ಥರ ಒಂದು ಅನುಭವವೂ ಇರಲಿಲ್ಲ. ಈ ಥರ ಸಡನ್ನಾಗಿ ಒಂದು ಅನುಭವಕ್ಕೆ ಬಂದಾಗ ಎಲ್ಲೋ ನಮಗೆ ಕ್ವಶನ್ ಮಾರ್ಕ್ಗಳು ಶುರುವಾಯಿತು. ಏನಿದು, ವಾಟ್ ಇಸ್ ದಿಸ್,
ಈ ಥರ ಒಂದು ಸ್ಪಿರಿಚುವಲ್ ಇದು ಕಂಟ್ರೋಲ್ ತೊಗೊಳ್ತಲ್ಲ ಏನದು ಅಂತ. ಹೊರಗಡೆ ಬಂದಾಗ ನನಗೆ 2 ಹಸುಗಳು ಬಂದಿದ್ದು. ಎಲ್ಲ ಟ್ವಿನ್ನಲ್ಲೇ ಕಾಣುತ್ತೆ. ಸೊ ಆ್ಯಕ್ಚುಲಿ ಒಂದು ಪ್ರದಕ್ಷಿಣೆ ಬಂದಂಗೆ ಆಯಿತು. ಆ್ಯಕ್ಚುಲಿ ಅದು ಕ್ಲಾಕ್ ವೈಸ್ ಪ್ರದಕ್ಷಿಣೆ ಬಂದಂಗೆ. ಆ್ಯಕ್ಚುಲಾಗಿ ಅದು ನಾನು ಸ್ಟಡಿ ಮಾಡಿದಾಗ ರಾಜರುಗಳು ಆ್ಯಕ್ಚುಲಿ ಮೆರವಣಿಗೆ ಹೋಗಬೇಕಾದ್ರೆ ಆ ದೇವಿ ಒಂದು ಟೆಂಪಲ್ ಇದೆ, ಕ್ಲಾಕ್ ವೈಸೇ ಆ ದೇವಿ ಟೆಂಪಲ್ನಲ್ಲಿ ಹೋಗಿ ಅಲ್ಲಿಂದ ತೆಗಿತಾರೆ ಅಂತ ಓದಿರೋದು, ಒಂದು ರೆಫರ್ ಮಾಡಿದ್ದು ನಾನು ಆನ್ಲೈನಲ್ಲಿ. ಸೊ ನಾನು ಒಂದು ಕ್ಲಾಕ್ ವೈಸ್ ಬಂದಂಗೆ ಆಯಿತು. ಅಲ್ಲಿ ನಾನು ಅರ್ಚಕರ ಚಾಮುಂಡೇಶ್ವರಿ ಟೆಂಪಲಲ್ಲಿ ಕೇಳಿದ್ದು ಅರ್ಚಕರನ್ನು, ಅಲ್ಲಿ ಏನಾದರೂ ಶ್ರೀಚಕ್ರ ಉಂಟಾ ಅಂತ. ಅವ್ರು ಹೇಳಿದ್ರು ಇಲ್ಲಲ್ಲ, ಯಾವ ಥರದ್ದೇನಿಲ್ಲ ಅಂತ. ಅವರಿಗೆ ಅರಿವಿಲ್ಲ, ಅವರಿಗೆ ಗೊತ್ತಿಲ್ಲ. ಬಟ್ ಆದರೆ ನನಗೆ ಅನುಭವ ಆಗಿದ್ದು ಯಾಕೆ, ಅದಾದಮೇಲೆ ನಾವು ಚಾಮುಂಡೇಶ್ವರಿ ಟೆಂಪಲ್ಗೂ ಹೋದ್ವಿ. ಅಲ್ಲಿ ಏನಾದರೂ ಅನುಭವ ಆಗ್ತದಂತನೂ ಟೆಸ್ಟ್ ಮಾಡಿದೆ. ಬಟ್ ಅಲ್ಲಿ ಏನಾಗಲಿಲ್ಲ ನನಗೆ. ಆದರೆ ಶ್ರೀಚಕ್ರಕ್ಕೆ ನನಗೆ ಯಾಕೆ ಕನೆಕ್ಟ್ ಆಯಿತು ಅನ್ನೋದೊಂದು ದೊಡ್ಡ ಕ್ವಶನ್ ಮಾರ್ಕ್. ಅಲ್ಲ, ಶ್ರೀಚಕ್ರ ಇಲ್ಲ ಅಂತ ಹೇಳಿದ್ರು ಅರ್ಚಕರು ಅಲ್ಲಿ ಮತ್ತು ಅಲ್ಲಿ ಇಲ್ವಾ ಹಾಗಾದರೆ? ಅಲ್ಲಿತ್ತು, ಬಟ್ ಅವರು ಹೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದು. ಅವರು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ, ಅದ್ರ ಬಗ್ಗೆ ಗೊತ್ತಿದೆ ಅವರಿಗೆ. ಬಟ್ ಆದರೆ ಆರ್ಟಿಫ್ಯಾಕ್ಟ್ಸ್ ಇಡೋ ಒಂದು ಜಾಗದಲ್ಲಿ ಒಂದು ಶ್ರೀಚಕ್ರ, ದೊಡ್ಡದೊಂದು ಶ್ರೀಚಕ್ರ ಇದೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ಸೊ ಅದು ನಮಗೆ ಒಂದು ಕ್ವಶನ್ ಮಾರ್ಕ್ ಆಯಿತು. ಪ್ಲಸ್ ಅದೇ ಇದರಲ್ಲಿ ಒಂದು ಲಕ್ಷ್ಮೀ ದೇವಸ್ಥಾನ ಇದೆ. ಎಲ್ಲಿ? ಅರಮನೆ ಹೊರಗಡೆ ಒಂದು ದೇವಿ ದೇವಸ್ಥಾನಗಳಿದೆಯಲ್ಲ, ಅದರಲ್ಲಿ ಒಂದು ಲಕ್ಷ್ಮೀ ದೇವಸ್ಥಾನ ಇದೆ. ಆ ಲಕ್ಷ್ಮೀ ದೇವಸ್ಥಾನದಲ್ಲಿ ಮುಂದೆ ಹೋಗಿ ನಾನು ಸ್ವಲ್ಪ ಹೊತ್ತು ಕೂತಿದ್ದುಂಟು. ಸೊ ಎಲ್ಲೋ ಈ ಲಕ್ಷ್ಮೀಗೂ ಮತ್ತು ಈ ಶ್ರೀಚಕ್ರಕ್ಕೂ ಈ ಚಾಮುಂಡೇಶ್ವರಿ ಇದಕ್ಕೂ ಎಲ್ಲ ಲಿಂಕ್ ಇದೆ ಅನ್ನೋದು ಒಂದು ಆವಾಗಲೇ ಒಂದು ಸ್ವಲ್ಪ ನನಗೆ ಏನೋ ಸಮಥಿಂಗ್ ಇಸ್ ದೇರ್ ಅಂತ. ಲಕ್ಷ್ಮಿ ಕಡೆ ಒಲವು ಜಾಸ್ತಿ ಶುರುವಾಯಿತು. ಅಂದರೆ ನೀವು ಸಾಮಾನ್ಯ ಜನರು ನೀವು ನೋಡಿದ್ರೆ ಎಲ್ಲೋ ಒಂದು ಲಕ್ಷ್ಮೀ ದೇವಸ್ಥಾನ ನೋಡ್ತಾರೆ, ಏನೋ ಒಂದು ಸ್ಪಿರಿಚುವಲ್ ಪಾಸಿಟಿವ್ ಇದನ್ನು ನೋಡಿದ್ರೆ ಎಲ್ಲರೂ ಅದಕ್ಕೆ ಮುಗಿ ಬೀಳ್ತಾರೆ. ನನಗೆ ದುಡ್ಡು ಬೇಕು, ಐಶ್ವರ್ಯ ಬೇಕು, ಅಂತಸ್ತು ಬೇಕು, ಎಲ್ಲ ಬೇಕು, ಅದನ್ನು ಪದೇ ಮಾಡೋಕ್ಕೆ ಮುಗಿ ಬೀಳ್ತಾರೆ. ಅದೇ ರೀತಿ ನನಗೆ ಸ್ಟಾರ್ಟಿಂಗಲ್ಲಿ ಒಂದು ಆಮಿಷ ತೋರಿಸೋದು, ಇದೊಂದು ಮಾಯ, ಈ ಪ್ರಪಂಚ ಒಂದು ಮಾಯ, ಆಮಿಷ ತೋರಿಸೋದು. ನಾನೆಲ್ಲೋ ಒಂದು ಆ ಲಕ್ಷ್ಮೀ ಕೃಪಾ ಕಟಾಕ್ಷಕ್ಕೋಸ್ಕರ ಅದರಿಂದ ಪಾಸಿಟಿವ್ ಇದನ್ನು ಹುಡುಕಿ ಹೊರಟಿದ್ದುಂಟು. ಬಟ್ ಅದನ್ನು ಎಲ್ಲ ಬ್ರೇಕ್ ಮಾಡಿ ಲಕ್ಷ್ಮಿ ಅಂದರೆ ದುಡ್ಡಿಗಲ್ಲ, ಬಟ್ ಆದರೆ ಕಂಪ್ಲೀಟಾಗಿ ಲಕ್ಷ್ಮೀ ಜರ್ನಿ ಬಂದು ಸ್ಪಿರಿಚುವಲ್ ಜರ್ನಿ, ಆತ್ಮಕ್ಕೆ ಮೋಕ್ಷ ಕೊಡಿಸುವ ಒಂದು ದೇವತೆ ಅನ್ನೋದು ಆಮೇಲೆ ಗೊತ್ತಾಗಿತ್ತು. ಸೊ ಇದರಲ್ಲಿ ನಾವು ಒಂದು ಫೋಟೋನಲ್ಲಿ ನೋಡಿದ್ರೆ ಲಕ್ಷ್ಮೀ, ಸರಸ್ವತಿ, ಚಾಮುಂಡೇಶ್ವರಿ ಈ 3 ತತ್ವಗಳು ಒಬ್ಬ ಮನುಷ್ಯನಲ್ಲಿ ಕುಂಡಲಿನಿ ಜಾಗೃತಿ ಆದಾಗ ಬರುತ್ತೆ. ಓಕೆ. ಸೊ ಬಂದಾಗ ಈ 3 ದೇವತೆಗಳ ಒಂದು ಅವೇಕ್ನಿಂಗೇ ನಮಗೆ ಅಲ್ಟಿಮೇಟ್ ಸೋರ್ಸ್ಗೆ ನಮಗೆ ಹೋಗೋಕ್ಕೆ ಒಂದು ಇದು ಸಿಗತ್ತೆ. ನಾವೇ ಹೋಗೋಕ್ಕಾಗಲ್ಲ, ಒಬ್ಬರು ಗುರುಗಳು ಬೇಕೇ ಬೇಕು. ಗುರುಗಳ ದರ್ಶನ ಗುರುಗಳ ಒಂದು ಗೈಡೆನ್ಸ್ ಇಲ್ದಲೆ ನಾವು ಟ್ರಾವೆಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾರಾದರೂ ಈ ದಾರಿನಲ್ಲಿ ಕುಂಡಲಿನಿ ಜಾಗೃತಿ ಗುರು ಇಲ್ಲದೆ ಮಾಡಿದ್ದಲ್ಲಿ ತುಂಬ ಡೇಂಜರ್ ಇದೆ. ಅವರು ಬೇರೆ ಯಾವುದೋ ಒಂದು ಲೋಕಕ್ಕೆ ಸಿಗಾಕೊಳ್ಳೋ ಚಾನ್ಸಸ್ ಇದೆ. ಆಬ್ವಿಯಸ್ಲಿ ಎಲ್ಲವೂ ನಮ್ಮ ಕಾನ್ಷಿಯಸ್ ಮೈಂಡ್, ಸೂಪರ್ ಕಾನ್ಷಿಯಸ್ ಮೈಂಡ್ 2 ಇರುತ್ತೆ. ನಾವು ಫಸ್ಟು ಅವೇಕ್ನಿಂಗ್ ಆಗೋದು ಕಾನ್ಷಿಯಸ್ ಮೈಂಡ್ಗೆ, ನಾರ್ಮಲ್ ಮೈಂಡಿಂದ ಕಾನ್ಷಿಯಸ್ ಮೈಂಡಿಗೆ ಕನೆಕ್ಟ್ ಆಗ್ತೀವಿ. ಅದಾದಮೇಲೆ ಸೂಪರ್ ಕಾನ್ಷಿಯಸ್ ಮೈಂಡಿಗೆ ಕನೆಕ್ಟ್ ಆಗ್ತೀವಿ. ಸೊ ಸೂಪರ್ ಕಾನ್ಷಿಯಸ್ನೆಸ್ ಅಂತಂತಂದರೆ ಅಲ್ಟಿಮೇಟ್ ಡಿವೈನ್, ಅಲ್ಟಿಮೇಟ್ ಯೂನಿವರ್ಸಲ್ ಎನರ್ಜಿಗೆ ಕನೆಕ್ಟ್ ಆಗ್ತೀವಿ. ಸೊ ಆಗ ಅದ್ರದ್ದು ಎನರ್ಜಿ, ಅದ್ರದ್ದು ನಮ್ಮ ಪರ್ಪಸ್ ಏನು ಅನ್ನೋದನ್ನ ರಿವೀಲ್ ಮಾಡ್ತಾ ಹೋಗುತ್ತೆ. ಅದ್ರ ಕಡೆ ನಮ್ಮನ್ನು ಪುಷ್ ಮಾಡ್ಕೊಂಡು ಹೋಗುತ್ತೆ. ಈಗ ಯಾವ ಹಂತದಲ್ಲಿದ್ದೀರಾ, ಎಲ್ಲಿದ್ದೀರಾ ನೀವು? ಈಗ ಮಧ್ಯಮದ ಚಕ್ರ ಆ್ಯಕ್ಟಿವೇಟ್ ಆಗಿದೆ. ನನಗೆ ಬಂದು ಅದರಲ್ಲಿ ಕಣ್ಣುಗಳು ಓಪನ್ ಆಗುತ್ತೆ. ಒಂದೊಂದು ದೇವತಾಗೂ ಒಂದೊಂದು ಕಣ್ಣುಗಳು ಓಪನ್ ಆಗುತ್ತೆ. ಇವಾಗ ನಿಮಗೆ ಅವತಾರ ಅಂತಂದರೆ ನಿಮ್ಮ ಒಂದು ಪರಿಕಲ್ಪನೆ, ಅವತಾರ ಅಂದರೆ ಏನು?
ಈಗ ನಾವು ಅವತಾರ ಕೇಳಿ ವಿಷ್ಣುವಿನ 9 ಅವತಾರಗಳು ಅಂತ ಹೇಳಿ ಅಲ್ವಾ. ಸೊ ಏನು ಹೇಳಿ, ಈಗ ರಾಮನ ಒಂದು ಅವತಾರ, ಕೃಷ್ಣನ ಅವತಾರ, ಪರಶುರಾಮನ ಅವತಾರ, ಅದಕ್ಕಿಂತ ಮುಂಚೆ ವಾಮನ ಅವತಾರ ಅಲ್ವಾ. ಸೊ ಕೂರ್ಮ ಅವತಾರ ಇದೆಲ್ಲ ನಾವು ಕೇಳಿದ್ದೀವಿ. ಇದನ್ನು ಸೈಂಟಿಫಿಕ್ಕಾಗಿ ಅನಲೈಸ್ ಮಾಡೋರು ಇದ್ದಾರೆ. ಮನುಷ್ಯ ಯಾವ ಹಂತದಲ್ಲಿದ್ದ, ಓಕೆ, ಮುಂಚೆ ಆತ ಹೇಗಿದ್ದ, ಆಮೇಲೆ ಮೃಗನ ಥರ ಇದ್ದ, ಅರ್ಧ ಮೃಗ ಮತ್ತು ಅರ್ಧ ಮೃಗ ಅರ್ಧ ಮಾನವನ ಥರ ಇದ್ದ, ಆಮೇಲೆ ಮಾನವನಾದ ಆದರೆ ಆತನಿಗೆ ಇನ್ನೂ ಒಂದಷ್ಟು ಕ್ವಾಲಿಟಿಗಳು ಬಂದಿರಲಿಲ್ಲ. ಆಮೇಲೆ ಅವನು ರಾಮ ಆದ, ಆಮೇಲೆ ಮತ್ತೆ ಅವನು ಕೃಷ್ಣ ಆದ. ಸೊ ಆ ಥರ ಕೇಳಿದ್ದೀವಿ. ಆಮೇಲೆ ಬುದ್ಧನೂ ಕೂಡ ಕೆಲವರು 10ನೇ ಅವತಾರ ಅಂತಾರೆ. ನನಗದು ಗೊತ್ತಿಲ್ಲ. ಇಲ್ಲ, 10ನೇ ಅವತಾರ ಅಲ್ಲ, 9ನೇ ಅವತಾರನ ಏನೋ ಬರ್ತಾರೆ. 10ನೇ ಅವತಾರನೇ ಕಲ್ಕಿ ಅವತಾರ ಅಂತ ಹೇಳ್ತಾರೆ. ಕಲ್ಕಿ ಅವತಾರ, ಓಕೆ. ಅವತಾರ ಅಂದರೆ ನನಗೆ ನನ್ನ ಒಂದು ಅರಿವಿಗೆ ಬಂದಿರೋದು, ಒಬ್ಬ ಮನುಷ್ಯನಲ್ಲಿ ಅಷ್ಟೂ ದೇವತಾ ಗುಣಗಳು, ಅಷ್ಟೂ ದೇವತೆಗಳು, ಪ್ರಪಂಚದಲ್ಲಿರುವ ಅಷ್ಟೂ ಲಿವಿಂಗ್ ಎಂಟಿಟೀಸ್ ಒಬ್ಬನ ದೇಹದಲ್ಲೇ ಹೋಗಿ ನೆಲೆಸ್ತಾರೆ. ಹೌದು, ಅದು ಇರೋದಿಲ್ಲ. ಇವಾಗ ಒಂದು ನಾರ್ಮಲ್ ದೇವರ ವಿಗ್ರಹಕ್ಕೂ ಅದಕ್ಕೆ ಜೀವ ಕಳೆ ಕೊಡೋದಕ್ಕೂ ಡಿಫ್ರೆನ್ಸ್ ಬರುತ್ತೆ. ಜೀವ ಕಳೆ ಕೊಡೋದಂದರೆ ಏನು? ನೀವು ಇವಾಗ ಸುಮಾರು ಪೂಜೆ ಪುನಸ್ಕಾರಗಳು ನೋಡಿರ್ಬೋದು. ಒಂದು ವಿಗ್ರಹ ಕೆತ್ತನೆ ಮಾಡ್ತಾರೆ. ಕೆತ್ತನೆ ಮಾಡಾದ್ಮೇಲೆ ಅದಕ್ಕೆ ಕೆಲವೊಂದು ಪ್ರೊಸೀಜರ್ ಮೂಲಕ ಅದಕ್ಕೆ ಶಾಂತಿ ಹೋಮ ಮಾಡ್ತಾರೆ. ಆಮೇಲೆ ಅದಕ್ಕೆ ಜೀವ ಕೊಡ್ತಾರೆ, ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಏನು? ಆ್ಯಕ್ಚುಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ ಏನಾಗುತ್ತೆ, ಅದಕ್ಕೆ ಆ್ಯಕ್ಚುಲಿ ಕಣ್ಣು ಬರುತ್ತೆ. 2 ಕಣ್ಣುಗಳು ಓಪನ್ ಆಗುತ್ತೆ, ಅವಕ್ಕೆ 3 ಕಣ್ಣುಗಳು ಓಪನ್ ಆಗುತ್ತೆ. ಆ್ಯಕ್ಚುಲಿ 3 ಕಣ್ಣು ಓಪನ್ ಆದಾಗ ಅದು ಒಂದು ನಿಜವಾದ ರಿಯಲ್ ಎಂಟಿಟಿಯಾಗಿ ವರ್ಕ್ ಮಾಡುತ್ತೆ, ಡಿವೈನ್ ಎಂಟಿಟಿಯಾಗಿ. ಅದು ಎಲ್ಲರಿಗೂ ಅದರ ಒಂದು ಇರುವಿಕೆಯನ್ನು ತೋರಿಸಲ್ಲ. ಯಾರು ಅದಕ್ಕೆ ಯೋಗ್ಯವಾಗಿರ್ತಾರೋ, ಯಾರು ಅದಕ್ಕೆ ಕನೆಕ್ಟ್ ಆಗ್ತಾರೋ, ಯಾರು ಅದನ್ನು ಚೋಸನ್ ಮಾಡಿರ್ತಾರೋ ಆ ವ್ಯಕ್ತಿಗಳನ್ನ ಮಾತ್ರ ಆ ಜರ್ನಿನಲ್ಲಿ ಮುಂದುವರಿತಾರೆ. ಓಕೆ. ಸೊ ಇಲ್ಲಿ ಅವತಾರ ಅಂತ ಬಂದಾಗ ಇದೆ ಮೇಯ್ನಾಗಿ ಒಬ್ಬ ಮನುಷ್ಯ, ನಾರ್ಮಲ್ ಮನುಷ್ಯನಲ್ಲಿ ನೀವು ನೋಡ್ಬೋದು. ಫಸ್ಟು ಅವತಾರ ಪುರುಷ ವಿಷ್ಣುವನ್ನ ಬಂದು ಯಾವಾಗಲೂ ಮತ್ಸ್ಯಕ್ಕೆ ಅಂದರೆ ಮೀನಿಗೆ ಕನೆಕ್ಟ್ ಮಾಡ್ತಾರೆ. ಅದು ಯಾಕೆ ಅಂತಂದರೆ ಮೀನು ಬಂದು ನೀವು ನೋಡಿದ್ರೆ ಎಷ್ಟೋ ಬರಗಾಲ ಬರುತ್ತೆ. ಬರಗಾಲ ಬಂದರೆ ಆ ಮೀನು ಬಂದು ಒಣಗೋಗುತ್ತೆ. ಬಟ್ ಆದರೂ ನೀರು ಬಂದ ತಕ್ಷಣ, ಅದು ನೀರು ಸಿಕ್ಕಿದ ತಕ್ಷಣ ಮತ್ತೆ ಜೀವವಾಗುತ್ತೆ. ಸೊ ನಿಮಗೆ ಆ ಜರ್ನಿ, ಆ ನೀರಿನ ಒಳಗಡೆ ಇರೋ ಮತ್ಸ್ಯ ಬಂದು ಡಿವೈನ್ ಅಲ್ಟಿಮೇಟ್ ಸೋರ್ಸ್ಗೆ ಟ್ರಾವೆಲ್ ಮಾಡುತ್ತೆ. ಇವಾಗ ನಮ್ಮ ಹ್ಯೂಮನ್ ಬಾಡಿನಲ್ಲೂ ಹಳೆ ಋಷಿಗಳ ಮುನಿಗಳಲ್ಲಿ ನೀವು ನೋಡಿದ್ರೆ ಅವರ ಬಾಡಿ ಫುಲ್ಲು ಡಿವೈನ್ ಬೀಯಿಂಗ್ಗಳು ಹೋಗಿ ಸೇರ್ತಾರೆ. ಕಂಪ್ಲೀಟ್ ದೇಹ ಬಂದು ಎಲ್ಲ ಥರದ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಎಲ್ಲ ಥರದ ಜೀವಿಗಳು ಅವ್ರ ದೇಹದಲ್ಲಿ ನೆಲೆ ನಿಲ್ತಾರೆ. ನಮ್ಮ ದೇಹ ಬಂದು 2 ಭಾಗವಾಗಿ ವಿಂಗಡಣೆ ಆಗುತ್ತೆ. ಆ್ಯಕ್ಚುಲಿ 3 ಭಾಗವಾಗಿ. ಒಂದು ನಮ್ಮ ನಾಭಿಯಿಂದ ಕೆಳಗಡೆ ಕಾಲು ಕೆಳಗಡೆ ಒಂದು ತತ್ವ ಆದರೆ ಅದು ಪಾತಾಳ ಲೋಕ ತತ್ವ ಆದರೆ, ನಾಭಿಯಿಂದ ಮೇಲಕ್ಕೆ ಬಂದು ಒಂದು ತತ್ವ ಆಗುತ್ತೆ. ಆಮೇಲೆ ಇಲ್ಲಿಂದ ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಅದು ಒಂದು ತತ್ವ. ಒಟ್ಟು 3 ತತ್ವ ಬರುತ್ತೆ. ಇದು ಹ್ಯೂಮನ್ ಬಾಡಿ ಬಂದು ಮಧ್ಯದಲ್ಲಿ ಬರುತ್ತೆ. ಭೂಮಿ ಅವತಾರ ಅಂತಂದರೆ ಭೂಮಿ ಮೇಲೆ ಏನು ಫಾರ್ಮ್ ತಗೊಳ್ತಾರೆ ಅದಕ್ಕೆ ಅವತಾರ ಅಂತ ಹೇಳ್ತಾರೆ. ಸೊ ಈ ಅವತಾರ ಅನ್ನೋದೇ ಆ್ಯಕ್ಚುಲಿ ಬಂದು ಡಿವೈನ್ ಬೀಯಿಂಗ್ಗಳು ಬಂದು ಸೇರ್ತಾರೆ. ಅಲ್ಟಿಮೇಟ್ ಡಿವೈನ್ ಬೀಯಿಂಗ್ ಯಾರು? ಶ್ರೀಲಲಿತಾ ಅಂದರೆ ಚಾಮುಂಡೇಶ್ವರಿ. ನೀವು ಬಾಡಿ ನೋಡಿದ್ರೆ ಕಂಪ್ಲೀಟ್ ಬಾಡಿ ಫುಲ್ಲು ದೇವತೆಗಳು. ಆ್ಯಕ್ಚುಲಿ ಮೇಲೆಲ್ಲ ದೇವತೆಗಳು ನೆಲೆಸ್ತಾರೆ. ಆಮೇಲೆ ನಮ್ಮ ಪಾದಗಳ 2 ಪಾದಗಳಲ್ಲಿ ಅನಿಮಲ್ ಎಂಟಿಟೀಸ್ ಬದುಕ್ತಾನೆ.
ಸೊ ಇದು ಒಂದು ಜರ್ನಿ. ಒಬ್ಬ ಅವತಾರ ಬಂದು ಆ ಎಲ್ಲ ಒಂದು ಜೀವಿಗಳ ಒಂದು ಸ್ಪೀಸೀಸ್ನ ತಗೊಂಡು ಇನ್ನೊಂದು ಲೋಕನ ಸೃಷ್ಟಿ ಮಾಡೋದಕ್ಕೆ ಆಗೋ ಒಂದು ಜರ್ನಿನೇ ಅವತಾರ ಅಂತ ಹೇಳ್ತಾರೆ. ಎಸ್, ಅದೇ ಲಾಜಿಕಲ್ ಮೈಂಡಿಗೆಲ್ಲ ಕಂಪ್ಲೀಟ್ ಅರ್ಥ ಆಗಲ್ಲ. ಅರ್ಥ ಆದರೂ ಅಂದರೆ ಅದು ಮತ್ತೆ ಪ್ರಶ್ನೆಗಳು ಬರ್ತಾನೆ ಇರ್ತವೆ. ಓಕೆ, ಬಟ್ ಸ್ಟಿಲ್ ಏನೋ ಒಂದಿದೆ ಅನ್ನೋ ಒಂದು ಫೀಲಿಂಗ್ ಬರುತ್ತೆ ನನಗೆ. ಏನೋ ಇರ್ಬೋದಾ ಅಂಥೇಳಿ ಒಂದು ಯೋಚನೆ ಅಷ್ಟೆ. ಈಗ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಏನಂದರೆ ಈ ಒಂದು ನನಗೆ ನೀವು ಜೋಡಿ ಅಂತ ಹೇಳಿದ್ರಲ್ಲ, ಜೋಡಿ ಅಂತ ಅಲ್ಲ, ಸುಮ್ಮನೆ ಆಫ್ ದ ರೆಕಾರ್ಡ್ ಹೇಳ್ತಾರೆ. ನನಗೆ ಜೋಡಿಗಳು ತುಂಬ ಕಾಣ್ತವೆ. ಅಂದರೆ ಒಬ್ಬ ಥರದ ವ್ಯಕ್ತಿ ಇನ್ನೊಬ್ಬರು ಕಾಣ್ತಾರೆ ನನಗೆ. ಇವರು ಭೇಟಿಯಾಗಿರ್ತಾರೆ, ಇವ್ರ ಥರ ಇನ್ನೊಬ್ರು ಸಿಗ್ತಾರೆ. ಸುಮಾರು ವರ್ಷಗಳಿಂದ ಹಿಂಗೆ ಆಗ್ತಾಯಿದೆ. ಇವ್ರು ಬಂದು ಸ್ವಲ್ಪ ದಿನ ಆದ ತಕ್ಷಣ ಅವ್ರು ಸಿಗ್ತಾರೆ. ಅವ್ರಿಗೆ ಗೊತ್ತಿರಲ್ಲ, ಬಟ್ ನನಗೆ ಕನೆಕ್ಟ್ ಆಗುತ್ತೆ, ಇವ್ರ ಥರನೇ ಇದ್ದಾರೆ ಅಂಥೇಳಿ. ಅದು ಯಾಕೆ ಅಂತ ಗೊತ್ತಿಲ್ಲ, ಸುಮ್ಮನೆ ಹೇಳಿದೆ ನಾನು. ಬಟ್ ಈಗ ನಾನು ಈ ಕುಂಡಲಿನಿ ಜಾಗೃತಿ ಅಂತ ಹೇಳಿದ್ರಲ್ಲ ನೀವು, ಆ ಒಂದು ಪ್ರೊಸೆಸ್ ಕೂಡ ಶುರು ಆಗಿದೆ ನಿಮ್ಮ ಹತ್ರ? ಅದು ಸ್ಟಾರ್ಟ್ ಆಗಿದೆ. ಕುಂಡಲಿನಿ ಎನರ್ಜಿ ಅಂದರೆ ಯೂಶಲಿ ಬೇರೆಯವ್ರು ಎಲ್ಲ ನೀವು ವಿಡಿಯೋಗಳನ್ನ ನೋಡಿದ್ರೆ ಇದನ್ನು ಮಾತ್ರ ತೋರಿಸ್ತಾರೆ, ಯಾವುದೋ ಮಧ್ಯಮ ಭಾಗದ ಮಾತ್ರ ತೋರಿಸ್ತಾರೆ. ಮೂಲಾಧಾರದಿಂದ ಚಕ್ರ ಆಕ್ಟಿವೇಟ್ ಆಗೋದು, ಸಹಸ್ರಾರ ಕನೆಕ್ಟ್ ಆಗೋದು ಮಾತ್ರ ತೋರಿಸ್ತಾರೆ. ಬಟ್ ಆದರೆ ತ್ರಿಪುರ ರಹಸ್ಯದಲ್ಲಿ ನಿಮಗೆ 3 ತತ್ವ ಬರುತ್ತೆ. ಒಂದು ಸರ್ಪ, ಬ್ಲ್ಯಾಕ್ ಸರ್ಪ, ಆಮೇಲೆ ವೈಟ್ ಸರ್ಪ. ಈ ಎರಡೂ ಬಂದು ಫಸ್ಟು ಟ್ವಿನ್ನಿಂಗಲ್ಲಿ ಜರ್ನಿ ಮಾಡುತ್ತವೆ. ಅಂದರೆ ಒಂದು ಬ್ಲ್ಯಾಕ್ ಎನರ್ಜಿನ ಎಮಿಟ್ ಮಾಡಿದ್ರೆ, ಇನ್ನೊಂದು ವೈಟ್ ಎನರ್ಜಿ. ಅಂದರೆ ನೀವು ನೋಡಿದ್ರೆ ಇನ್ಫಿನಿಟಿ ಸಿಂಬಲ್ ನೋಡಿದ್ದೀರಾ? ಇನ್ಫಿನಿಟಿ ಸಿಂಬಲ್ ನೋಡಿ ಒಂದು ಸ್ನೇಕ್ ಹೆಡ್ ಬರುತ್ತೆ, 5 ಹೆಡೆ ನಾಗರ. ಸೊ ಆ ಇನ್ಫಿನಿಟಿ ಬಂದು ಇಟ್ಸ್ ಅ ಟೈಮ್ ಟ್ರಾವೆಲಿಂಗ್. ಪಾಸ್ಟ್, ಫ್ಯೂಚರ್ and the symbol representation of head is the present life, present tense. ಈ ಪಾಸ್ಟ್ ಲೈಫ್ ರಿಗ್ರೆಷನ್ ಉಂಟು, ಫ್ಯೂಚರ್ ಟ್ರಾವೆಲ್ಲು ಉಂಟು. ಫ್ಯೂಚರ್ ಟ್ರಾವೆಲ್ ಹೇಗೆ ಅನಿಸುತ್ತೆ ಅಂತಂದರೆ, ನಿಮಗೆ ಎಲ್ಲ ರಿವೀಲ್ ಆಗ್ತಾ ಹೋಗುತ್ತೆ. ನಾನು ಇದು ಮಾಡಿದ್ದೀನಿ ಆಲ್ರೆಡಿ. ಓಕೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಈ ಜರ್ನಿ ಇದು ನಿಮಗೆ ಗೊತ್ತಿದೆ, ಎಲ್ಲ ರಿವೀಲ್ ಆಗ್ತಾ ಇರುತ್ತೆ. ಹಾಗೆ ಪಿಕ್ಚರ್ ಓಡ್ದಂಗೆ ಓಡ್ತಾ ಇರ್ತಾರೆ ನಿಮ್ಮ ಕಣ್ಣು ಮುಂದೆ. ಓಕೆ, ಇದಕ್ಕೆ ಇದು ಆನ್ಸರ್ ಅಂತ ನೀವು ಬರೀತೀರಾ. ಓಕೆ, ಇವಾಗ ನಾನು ಜಸ್ಟ್ ಒಂದು ನಿಮಗೆ ಎಕ್ಸಾಂಪಲ್ ಕೊಟ್ಟೆ. ಅದೇ ರೀತಿ ಸೊ ಏನೋ ಒಂದು ನೋಡ್ತೀರಾ, ಏನೋ ಒಂದು ಸೈನ್ ಸಿಗುತ್ತೆ, ಅದನ್ನು ಸೈನ್ ಹಿಡ್ಕೊಂಡು ಓಕೆ ಇದು ಅಂತ ಕನೆಕ್ಟ್ ಮಾಡ್ತಾ ನಿಮ್ಮ ಜರ್ನಿನ ಮುಂದುವರಿಸ್ತೀರ. ಅದು ಫ್ಯೂಚರ್. ಪಾಸ್ಟ್ ಅಂತಂದರೆ ನಿಮ್ಮ ಎಷ್ಟು ಲೈಫ್ ಟೈಮ್ ನೀವು ಬದುಕಿ ಇದ್ರಿ, ಎಷ್ಟು ಲೈಫ್ ಟೈಮ್ ನೀವು ಪಾಸ್ ಮಾಡಿ ಬಂದಿದ್ದೀರಾ. ಆ ಪಾಸ್ ಮಾಡಿ ಬಂದಿರೋದ್ರಲ್ಲಿ ಒಂದೊಂದು ಲೈಫಲ್ಲೂ ನೀವು ಏನೇನಾಗಿದ್ರಿ ಎಲ್ಲ ತೆರೆಯಾಗಿ ಓಪನ್ ಆಗುತ್ತೆ. ಓಪನ್ ಆಗ್ತಾ ಏನಾಗುತ್ತೆ, ನಿಮಗೆ ಹಳೇದೆಲ್ಲ ಜ್ಞಾಪಕ ಬರೋಕ್ಕೆ ಶುರು ಹಚ್ಕೊಳ್ಳುತ್ತೆ. ಹಳೇದೆಲ್ಲ ಜ್ಞಾಪಕ ಬಂದಾಗ ಏನಾಗುತ್ತೆ, ನಿಮಗೆ ಎಲ್ಲೋ ನಿಮ್ಮ ಒಂದು ಐಡೆಂಟಿಟಿ ನ ಲೂಸ್ ಮಾಡ್ತಾ ಹೋಗ್ತೀರ. ಬಟ್ ಆದರೆ ಗುರು ಇಲ್ಲ ಅಂದರೆ ಮನುಷ್ಯ ಕಳೆದೋಗ್ತಾನೆ. ಪಾಸ್ಟ್ ಲೈಫ್ ರಿಗ್ರೆಷನ್ ಮಾಡ್ತಾರಲ್ಲ, ಆ ಮಾಡಿದಾಗ ಎಲ್ಲೋ ಅವರು ಬೇರೆ ಲೋಕಕ್ಕೆ, ಬೇರೆ ಪಾಸ್ಟ್ ಲೈಫ್ಗೆ ಕನೆಕ್ಟ್ ಆಗಿಬಿಟ್ರೆ ಅವ್ರ ಮನುಷ್ಯ ಆ ಪಾಸ್ಟ್ ಲೈಫನ್ನ ಹುಡ್ಕೊಂಡು ಹೊರಟ್ಬಿಡ್ತಾರೆ. ಸೊ ಅದನ್ನೆಲ್ಲ ತಡೆಗಟ್ಟಬೇಕಂದ್ರೆ ಒಬ್ಬ ಗುರು ಬೇಕೇ ಬೇಕು. ಗುರು ಅಂದರೆ ಯಾರು? ಸ್ಪಿರಿಚುವಲ್ ಗುರು ಆಗಿರಬೇಕು. ಅವರಿಗೆ 3ನೇ ಕಣ್ಣು ಓಪನ್ ಆಗಿರಬೇಕು. ಅವರಿಗೆ ಓಪನ್ ಆಗಿದರೆ ಮಾತ್ರ, ಅವರು ನೇಚರ್ಗೆ ಕನೆಕ್ಟ್ ಆಗಿದರೆ ಮಾತ್ರ ಬೇರೆಯವ್ರಿಗೆ ದೀಕ್ಷೆ ಕೊಡುವ ಅವರಿಗೆ ಒಂದು ಪವರ್ ಇರುತ್ತೆ. ಇವಾಗ ನನಗೆ ಫಿಸಿಕಲ್ಲಾಗಿ ಕನೆಕ್ಟ್ ಆಗಿರೋರು ಒಬ್ಬರೇ ಗುರುಗಳು. ಅವರ ಹೆಸರು ನನಗೆ ಹೇಳ್ತೇನೆ. ಒಟ್ಟು 5 ಗುರುಗಳು ಈ ಜರ್ನಿನಲ್ಲಿ. ಸ್ವಾಮಿ ಗೋವಿಂದ ದೇವ್ ಗಿರಿ ಅಂತ ಹೇಳಿ, ಇವರು ಬಂದು ಆ್ಯಕ್ಚುಲಿ ರಾಮ ಮಂದಿರದಲ್ಲಿ ಟ್ರೆಜರರ್ ಆಗಿದ್ದಾರೆ. ಸೊ ಸುಮಾರು ಸನಾತನ ಧರ್ಮದಲ್ಲಿ ಅವರ ಕೊಡುಗೆ ತುಂಬ ಇದೆ.
ಸೊ ಇವರಿಂದ ನನಗೆ ಆಕಸ್ಮಿಕವಾಗಿ ಒಂದು ಮಂತ್ರದೀಕ್ಷೆ ಸಿಕ್ಕಿದ್ದು ಉಂಟು. ಸೊ ಇದಾದ ಮೇಲೆ ಈ 2 ಗುರುಗಳಲ್ಲದಲ್ಲೇ ಇನ್ನೊಬ್ಬರು ಗುರುಗಳು ಬಂದು ನಮಗೆ ಶುಕ್ರಾನ್ ಗುರೂಜಿ ಅಂತ ಇದ್ದಾರೆ. ಇವರು ಪಂಜಾಬ್ ಕಡೆ ಇದ್ದವರು. ನಾನು ದುಬೈಯಲ್ಲಿದ್ದಾಗ ಮತ್ತು ಆಫ್ರಿಕಾಗೆ ನಾನು ಒಂದು ಸರಿ ವಿಸಿಟ್ ಕೊಟ್ಟಿರುವಾಗ ಅಲ್ಲಿ ಈ ಗುರುಗಳಿಗೆ ಕನೆಕ್ಟ್ ಆಗಿದ್ದುಂಟು. ಇವರು ನನಗೆ ಈ ಥ್ರೋಟ್ ಚಕ್ರನ ಓಪನ್ ಮಾಡಿಕೊಟ್ಟಿದ್ದವರು. ಈ ಚಕ್ರ ಇದು ಮೇಜರ್ ಚಕ್ರ. ಈ ಚಕ್ರನ ಓಪನ್ ಮಾಡಿಕೊಟ್ಟಾಗೆ ಈ ಗುರುಗಳು ಇವರಿಬ್ಬರು ಇದ್ದಾರೆ ನೀವು ಹೇಳಿದ್ದು, ಅವರೆಲ್ಲ ಇದ್ದಾರೆ ಫಿಸಿಕಲ್ ಆಗಿ? ಇಲ್ಲ ಇವ್ರು ಯಾರು ಫಿಸಿಕಲ್ ಇಲ್ಲ, ಇರೋರು ಒಬ್ಬರೇ ಫಿಸಿಕಲ್ ಆಗಿ, ಅವ್ರು ರಾಮ ಮಂದಿರ ಅವ್ರು ಮಾತ್ರ. ಇವರು ಶುಕ್ರಾನ ಗುರೂಜಿಯವರು ಅವರು ಶಿವತತ್ವದಲ್ಲಿ ಇದ್ದರು ಅಂತ ಹೇಳಿ ಅವ್ರದ್ದು 1-2 ಸತ್ಸಂಗನ ಅಟೆಂಡ್ ಮಾಡಿದ್ದೀನಿ. ಅವರು ಏನು ನನಗೆ ವಿದ್ಯೆ ಕೊಡಬೇಕಾಯಿತು, ದಾರಿ ತೋರಿಸ್ಬೇಕಾಯ್ತು, ಅದು ತೋರಿಸಿದ್ರು. ಥ್ರೋಟ್ ಚಕ್ರ ಓಪನ್ ಮಾಡಿಕೊಟ್ರು. ಅದಾದಮೇಲೆ ಇನ್ನೊಬ್ಬರು ಗುರು ಬಂದು ಲಾಫಿಂಗ್ ಬುದ್ಧನೂ ಬಂದು ಆ್ಯಕ್ಚುಲಿ ಈಸ್ ಅ ಸ್ಪಿರಿಚುವಲ್ ಮಾಸ್ಟರ್. ನಾವು ಅಂದ್ಕೊಳ್ತೀವಿ ಅವರು ಸುಮ್ಮನೆ ನಮ್ಮ ಕುಬೇರನಿಗೆ ಕನೆಕ್ಟ್ ಮಾಡ್ತಾರೆ ಅದನ್ನು. ಸೊ ಆ್ಯಕ್ಚುಲಿ ಲಾಫಿಂಗ್ ಬುದ್ಧ ಏನಕ್ಕೆ ಅಂತಂತಂದರೆ ಎಲ್ಲ ನಿಮಗೆ ಏನು ನೇಚರಲ್ಲಿ ನಡೀತಾ ಇರುತ್ತೆ ಎಲ್ಲ ನಿಮಗೆ ಕಾಣ್ತಾ ಇರುತ್ತೆ, ರಿಯಾಲಿಟಿ ಗೊತ್ತಾಗ್ತಾ ಇರುತ್ತೆ. ಅಂದರೆ ಎಲ್ಲ ಜನಗಳು ಒಂಥರ ಪೊಪ್ಪೆಡ್ತಾರೆ. ಇವಾಗ ಅವ್ರು ಏನೋ ಒಂದು ಮಾತಾಡ್ತಾರೆ, ಅದು ನನ್ನ ಒಂದು ಥಾಟ್ ಪ್ರೊಸೆಸ್ಗೆ ಅವ್ರು ಏನೋ ಕನೆಕ್ಷನ್ ಇರುತ್ತೆ. ಅವ್ರೇನೋ ಒಂದು ಮೆಸೇಜ್ ಕೊಡ್ತಾ ಇರ್ತಾರೆ, ಅವ್ರೇನೋ ಒಂದು ಮಾಡ್ತಾ ಇರ್ತಾರೆ. ಎಲ್ಲ ನನ್ನ ಥಾಟ್ಗೆ ಎಲ್ಲ ರಿಯಾಕ್ಷನ್ಸ್ ಮುಂದೆಗಡೆನೇ ನಿಮಗೆ ನಡೀತಾ ಇರಬೇಕಾದ್ರೆ ನೀವು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರ್ತೀರ. ಇದಕ್ಕೆ ಹೇಳ್ತಾರೆ ಬ್ರಹ್ಮತ್ವ ಅಂತ ಹೇಳ್ತಾರೆ. ಅಂದರೆ ಒಬ್ಬ ಮನುಷ್ಯ ಆ ಒಂದು ಹೈಯೆಸ್ಟ್ ಸ್ಟೇಟ್ ಆಫ್ ಮೈಂಡ್ಗೆ ಹೋದಾಗ ಅವನಿಗೆ ಜಸ್ಟ್ ಎಲ್ಲ ನಡೀತಾ ಇರೋದು ಮಾಯೆ. ಸುಮ್ಮನೆ ನೀವು ಕೂತ್ಕೊಂಡು ನೋಡ್ತಾ ಇದ್ದೀರಾ, ಎಲ್ಲದಕ್ಕೂ ನಗೋಂಗೆ ಆಗತ್ತೆ. ಸೊ ಅದಕ್ಕೆ ಲಾಫಿಂಗ್ ಬುದ್ಧ ಅನ್ನೋರು ಗುರುಗಳಾಗಿ ಬರ್ತಾರೆ. ಸೊ ಗುರುಗಳ ಬಗ್ಗೆ ಇನ್ನೊಂದಷ್ಟು ಪ್ರಶ್ನೆ. ಒಬ್ಬೊಬ್ರಿಗೂ ಒಂದೊಂದು ಸ್ಕಿಲ್ ಇರುತ್ತೆ. ಇವಾಗ ನೀವು ಒಂದು ಸಾಧನೆ ಮಾಡಿರ್ತೀರಾ, ಇನ್ನೊಬ್ಬರು ಒಂದು ಸಾಧನೆ ಮಾಡಿರ್ತಾರೆ. ಇವಾಗ ಅಷ್ಟೂ ಜನ ಆ ಸಾಧನೆಗಳನ್ನ ಒಬ್ಬರಿಗೆ ಒಂದು ಆತ್ಮಕ್ಕೆ ದಾರಿ ಎರಿತಾರೆ ಅಂದರೆ ಏನೋ ಒಂದು ಪರ್ಪಸ್ ಇರ್ಬೋದು. ಪರ್ಪಸ್ ಇಲ್ದಲ್ಲಿ ಏನು ಒಂದು ಉಳ್ಗಡ್ಡಿನೂ ಅಲ್ಲಾಡಲ್ಲ. ಅದು ಮಾತ್ರ ನನಗೆ ಗೊತ್ತಾಗಿದೆ. ಸೊ ಇವಾಗೇನೋ ಒಂದು ನನ್ನ ವಸ್ತು ಇವಾಗ ನಾನು ಇಲ್ಲಿ ಬಂದೆ ಪ್ರೆಸೆನ್ಸಲ್ಲಿ, ನಾನೇನೋ ಒಂದು ಕಡೆ ಹೋದಾಗ ಪ್ರತಿಯೊಂದು ವಸ್ತುಗಳದ್ದು ನಾನು ಮಾತಾಡ್ತೀನಿ. ಇವಾಗ ಇಲ್ಲಿ ಬಂದೆ ನಾನು, ನನ್ನ ಜರ್ನಿ ಬಂದು ಕೃಷ್ಣನ ಕಡೆ ಇದೆ, ಕೃಷ್ಣ ಇದ್ದಾರೆ, ಇನ್ನೊಂದು ಆಬ್ಸೆನ್ಸ್ ಇದ್ದಾರೆ ಎನರ್ಜಿ, ಆ ಎನರ್ಜಿನೂ ಇದೆ. ಸೊ ಆಬ್ಸೆನ್ಸ್ ಇದೆ ಅಂದರೆ ಒಂದು ಮ್ಯಾಸ್ಕ್ಯುಲಿನ್ ಒಂದು ಫ್ಯಾಮಿನೈನ್ ಅನ್ನೋ ಒಂದು ಎನರ್ಜಿನಲ್ಲಿ ಒಂದು ಮ್ಯಾಸ್ಕ್ಯುಲಿನ್ ಎನರ್ಜಿ ಇದ್ದರೆ ಒಂದು ಫ್ಯಾಮಿನೈನ್ ಎನರ್ಜಿ ಮಿಸ್ ಇರುತ್ತೆ. ಸೊ ಅದು ಪ್ರೆಸೆನ್ಸ್ ತೋರಿಸ್ತಾ ಇದೆ. ಸೊ ನನಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ನಾನಿದ್ದೀನಿ ಈ ಜರ್ನಿನಲ್ಲಿ. ಎಲ್ಲೋ ಒಂದು ಕಡೆ ಒಂದು ನಾರ್ಮಲ್ ಹ್ಯೂಮನ್ ಒಂದು ಗ್ರೂಪಲ್ಲಿ ಒಂದು ಸಪ್ರೇಟಾಗಿ ಆಗಿಬಿಡ್ತೀವಿ ನಾವು. ಇವಾಗ ನಮಗೆ ಕಣ್ಣಿಗೆ ಕಾಣೋ ಸತ್ಯತೆಗಳೇ ಬೇರೆ, ಕಿವಿ ಕೇಳುವ ಸತ್ಯತೆಗಳೇ ಬೇರೆ ಆಗ್ಬಿಡುತ್ತೆ. ಎಲ್ಲೋ ನಮಗೆ ನಾವು ಬೇರೆಯವ್ರ ಜನಕ್ಕಿಂತ ವಿಭಿನ್ನವಾಗಿದ್ದೀವಿ, ನಾವು ಹೇಳೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ವೇನೋ ಅಂತ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ. ಆವಾಗ ನಿಮಗೆ ಡಿವೈನ್ ಎಂಟಿಟಿಗಳಾಗಲಿ ಗುರುಗಳಾಗಲಿ ನಾವಿದ್ದೀವಿ ಅಂತ ಅವ್ರ ಪ್ರೆಸೆನ್ಸ್ನ ತೋರಿಸ್ತಾ ಇರ್ತಾರೆ. ಸೊ ನಾನು ನಿಮಗೆ ಹೇಳಿಲ್ಲ ಈ ವಿಗ್ರಹಗಳಿರ್ತಾರೆ, ನಿಮಗೆ ಗೊತ್ತಿಲ್ಲದೆ ನೀವು ಇಟ್ಟಿದ್ದೀರಿ, ಅದು ಯಾರೋ ಕೊಟ್ಟದ್ದು ನಾನು ಅಲ್ಲಿ ಇಟ್ಟಿದ್ದೀನಿ. ಸೊ ಹಾಗೆ ಕನೆಕ್ಟ್ ಆಗುತ್ತೆ, ಅದು ಕನೆಕ್ಟ್ ಆಗುತ್ತೆ. ಇವಾಗ ನಾನು ಇಲ್ಲಿ ಬಂದಾಗ ನಾನು ನೋಟಿಸ್ ಮಾಡಿದ್ದು ನಿಮ್ಮ ಆಫೀಸಲ್ಲಿ ವಾಸ್ತು ಅಂತ ಇಟ್ಟಿರೋದು ನೀವು ಜಾಸ್ತಿ ಇದನ್ನು ಯಾವುದು ಕೂರ್ಮ ಅಂದರೆ ಆಮೆಯನ್ನು ಬಹಳಷ್ಟು ಕಡೆ ಇಟ್ಟಿದ್ದೀರಾ. ಅದು ಆ್ಯಕ್ಚುಲಿ ಈಗ ನಾನು ಪರ್ಸ್ನಲ್ಲಾಗಿ ಹೇಳಬೇಕು ಅಂದರೆ ನನಗೆ ಅಂದರೆ ನಾನು ಅದನ್ನು ಡೆಲಿಬರಾಗಿ ಇಟ್ಟಿದ್ದಲ್ಲ, ಅದು ಯಾರೋ ಕೊಟ್ಟರು ಇಟ್ಟಿದ್ದಷ್ಟೇ. ಅಲ್ಲೂ ಹೊರಗಡೆನೇ ಒಂದು ಆಮೆ ಯಾರೋ ಕೊಟ್ಟರು ಅದನ್ನ ಇಟ್ಟಿದ್ದು. ಒಬ್ಬರು ಬಂದು ಹೇಳಿದರು ಆಮೆನ ತೆಗೀರಿ ಅಂದರು. ಆಮೆ ಇಡಬೇಡಿ ನೀವು, ಕುದುರೆ ಇಡಿ, ಆಮೆ ಅಂದರೆ ಸ್ಲೋ ಅಂತ ಹೇಳಿದರು. ನಾನು ಹೌದು ಅಂತ ನಾನು ಅಂದ್ಕೊಂಡೆ, ಬಟ್ ನಾನು ತೆಗ್ದಿಲ್ಲ. ಬಿಕಾಸ್ ನನಗೆ ಅಂಥ ಅದು ಯಾಕಿದೆ ಅಂತ ನನಗೂ ಗೊತ್ತಿಲ್ಲ. ಅಂದರೆ ಅದು
ಅದನ್ನು ತೆಗಿಬೇಕು ಅಂತ ಅನಿಸಿಲ್ಲ, ಅದನ್ನು ಇಡಬೇಕಂತನೂ ಅನಿಸಿಲ್ಲ ನನಗೆ. ಅದರಲ್ಲಿದೆ, ನೀವು ಹೇಳಿದ ಮೇಲೆ ನನಗೆ ಅದು ಇದೆ ಅಂತ ಅನ್ನಿಸ್ತಾ ಇದೆ. ಇಷ್ಟು ವರ್ಷಗಳಲ್ಲಿ ನಾನು ಎಲ್ಲ ಒಂದು ಅನಿಮಲ್ಗೂ ಕನೆಕ್ಟ್ ಆಗಿದ್ದೀನಿ, ಸ್ಪಿರಿಚುವಲ್ ಅನಿಮಲ್ಗಳಿಗೆ. ಇದು ಈ ಆಮೆ ಬಂದು ಇದುವರೆಗೂ ಕನೆಕ್ಟ್ ಆಗಿರಲಿಲ್ಲ. ನಾನು ಇಲ್ಲಿ ಬಂದಾಗ ರಿಪೀಟೆಡ್ ಆಗಿ ನಂಬರ್ ಆಫ್ ಆಮೆಗಳನ್ನ ನೋಡಿದಾದ್ಮೇಲೆ ಗೊತ್ತಾಯಿತು, ಓಕೆ ನಾವು ದ ಆಮೆ ಜರ್ನಿ ಈಸ್ ದೇರ್ ಅಂತ. ಅದು ಒಂದು ಕನೆಕ್ಟ್ ಆಗುತ್ತೆ. ಓಕೆ, ನೀವು ಇದ್ರ ಬಗ್ಗೆ ಹೇಳ್ತಾ ಇದ್ರಿ, ಏನು ಹೇಳಿ, ಪೂರ್ವಜನ್ಮಗಳ ಬಗ್ಗೆ ಹೇಳ್ತಾ ಇದ್ರಿ. ನಮ್ಮ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ನಾವು ಪೂರ್ವಜನ್ಮಗಳನ್ನ ನಂಬ್ತೀವಿ ಅಲ್ವಾ? ಕರ್ಮ ಅದೆಲ್ಲ ಇದೆ, ತುಂಬ ಕಾಂಪ್ಲೆಕ್ಸ್ ವಿಚಾರಗಳೆಲ್ಲ ಇದೆ. ಬಟ್ ಬೇರೆ ದೇಶಗಳಲ್ಲಿ, ಬೇರೆ ಧರ್ಮಗಳಲ್ಲೂ ಇಲ್ಲ. ಎಲ್ಲ ಧರ್ಮಗಳಲ್ಲೂ ಇದೆ. ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ ಧರ್ಮದಲ್ಲೂ ಪೂರ್ವಜನ್ಮ ಇದೆಯಾ? ಓಕೆ, ನೀವು ಇದ್ರ ಬಗ್ಗೆ ಹೇಳ್ತಾ ಇದ್ರಿ, ಏನು ಹೇಳಿ, ಪೂರ್ವಜನ್ಮಗಳ ಬಗ್ಗೆ ಹೇಳ್ತಾ ಇದ್ರಿ. ನಮ್ಮ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ನಾವು ಪೂರ್ವಜನ್ಮಗಳನ್ನ ನಂಬ್ತೀವಿ ಅಲ್ವಾ? ಕರ್ಮ ಅದೆಲ್ಲ ಇದೆ, ತುಂಬ ಕಾಂಪ್ಲೆಕ್ಸ್ ವಿಚಾರಗಳೆಲ್ಲ ಇದೆ. ಬಟ್ ಬೇರೆ ದೇಶಗಳಲ್ಲಿ, ಬೇರೆ ಧರ್ಮಗಳಲ್ಲೂ ಇಲ್ಲ. ಎಲ್ಲ ಧರ್ಮಗಳಲ್ಲೂ ಇದೆ. ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ ಧರ್ಮದಲ್ಲೂ ಪೂರ್ವಜನ್ಮ ಇದೆಯಾ? ಎಲ್ಲ ಧರ್ಮಗಳಲ್ಲೂ ಎಲ್ಲನೂ ಇದೆ. ಆದರೆ ಅವ್ರವ್ರ ಧರ್ಮಗಳಲ್ಲಿ ಅವ್ರು ಏನು ಸ್ಕ್ರಿಪ್ಚರ್ಸ್ ಬರೆದಿರ್ತಾರೆ, ಓಲ್ಡ್ ಹಳೆ ಇವರು, ಅದನ್ನು ಅವ್ರು ರೆಫರ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಎಲ್ಲ ಧರ್ಮಗಳಲ್ಲೂ ಇರುತ್ತೆ. ಸನಾತನ ಧರ್ಮ ಮೇ ಬಿ ಓಲ್ಡೆಸ್ಟ್ ಇರ್ಬೋದು, ಆಮೇಲೆ ಮಿಕ್ಕಿದ್ದು ಬಂದಿರ್ಬೋದು. ಸನಾತನ ಧರ್ಮ ತುಂಬ ಓಲ್ಡೆಸ್ಟ್. ಸೊ ಹಾಗಾಗಿ ಆ ಓಲ್ಡ್ ಅಂತಂದರೆ ಆದಿ ಅಂತ ನಾವು ಕರಿತೀವಿ. ಅದಕ್ಕೆ ಆದಿ ಅಂದರೆ ಅದಕ್ಕೆ ಅಂತ್ಯ ಇಲ್ಲ. ಸೊ ಅಂತ್ಯವಿಲ್ಲದ್ದು ಆದಿ ಪುರುಷ, ಶಂಕರಾಚಾರ್ಯರು, ಆದಿಯೋಗಿ ಅಂದರೆ ಅವರಿಗೆ ದೇರ್ ಇಸ್ ನೋ ಎಂಡ್. ಆದಿಗೆ ಯಾವಾಗ ಕನೆಕ್ಟ್ ಆಗ್ತೀವೋ ಆವಾಗ ಬ್ರಹ್ಮತ್ವಕ್ಕೆ ಕನೆಕ್ಟ್ ಆಗ್ತೀವಿ, ಪುರುಷಾರ್ಥಕ್ಕೆ ಕನೆಕ್ಟ್ ಆಗ್ತೀವಿ. ಅಲ್ಲ, ಬಟ್ ನೀವು ಈಗ ಕ್ರಿಶ್ಚಿಯಾನಿಟಿನಲ್ಲೂ ಮತ್ತು ಇಸ್ಲಾಮಲ್ಲೂ ಪೂರ್ವಜನ್ಮಗಳಿದೆ ಅಂತ ಹೇಳ್ತಾ ಇದ್ದೀರಾ? ಇದೆ, ಖಂಡಿತವಾಗ್ಲೂ ಇರುತ್ತೆ. ಅಂತ ಹೇಳ್ತಾ ಇದ್ದೀರಾ? ಹೆಂಗೆ? ಯಾಕೆಂದ್ರೆ ನಾನು ಅದನ್ನ ರೆಫರ್ ಮಾಡಿಲ್ಲ. ನಾನು ನಿಮ್ಗೆ ಹೇಳಿದೆ, ನನ್ನ ಸ್ಪಿರಿಚುವಲ್ ಜರ್ನಿ ಸನಾತನ ಧರ್ಮದಲ್ಲಿ ಶ್ರೀ ವಿದ್ಯಾ ದೀಕ್ಷಕ್ಕೆ ಕನೆಕ್ಟ್ ಆಗಿದೆ. ಸೊ ಅದರ ಜರ್ನಿ ಏನಿದೆ ಅದು ಮಾತ್ರ ರಿವೀಲ್ ಆಗುತ್ತೆ ಹೊರತು ಬೇರೆ ಗ್ರಂಥಗಳಾಗಲಿ ಬೇರೆಯವರ ಇದ್ರೆ ನಾನು ರೆಫರ್ ಮಾಡಿಲ್ಲ. ನಾನು ಅದು ನನಗೆ ಬಂದೂ ಇಲ್ಲ, ಕೇಳಕ್ಕೂ ಬಂದಿಲ್ಲ. ಅಲ್ಲ, ನೀವು ಓದಿಲ್ಲ, ನೀವು ಬಂದಿಲ್ಲ, ಮತ್ತು ನೀವು ಹೆಂಗೆ ಹೇಳ್ತಾ ಇದ್ದೀರಾ ಅದು ಇದ್ದೇ ಇರುತ್ತೆ ಅಂತ ನೀವು ಕನ್ಫರ್ಮ್ ಆಗಿ ಹೇಳ್ತಾ ಇದ್ರಲ್ಲ, ಯಾಕೆ ಅಂತ ನನಗೆ ಎಲ್ಲ ವಸ್ತುಗಳಿಗೂ ಜೀವ ಇದೆ. ಎಲ್ಲ ವಸ್ತುಗಳಿಗೂ ಒಂದು ರೀಸೈಕಲ್ ನಡೀತಾ ಇದೆ ಬ್ಯಾಕ್ ಎಂಡಲ್ಲಿ. ನೀವು ನೋಡಿದ್ರೆ ಎಲ್ಲದಕ್ಕೂ ಹೆಂಗೆ, ಇವಾಗ ಈ ಚೇರು ಇದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಇದೆ. ಇದು ಎಲ್ಲ ಒಂದು ಹೋಗುತ್ತೆ ಮತ್ತು ರೀಸೈಕಲ್ ಆಗುತ್ತೆ. ಅದಕ್ಕೂ ಒಂದು ಡೇಟ್ ಆಫ್ ಇದಿದೆ. ಸೊ ಇವಾಗ ಸಪೋಸ್ ನೀವೇನೋ ಒಂದು ಮೂರ್ತಿನ ಏನೋ ಕೆಟ್ಟನೆ ಮಾಡ್ತೀರಾ, ಓಕೆ, ನಿಮ್ಮನ್ನ ತುಂಬ ಇಷ್ಟಪಡ್ತೀರ, ಅದನ್ನು ನೀವು ಅದನ್ನ ಏನೂ ಆಗಬಾರ್ದು ಅಂತ ಸೇಫಾಗಿ ಇಟ್ಟಿರ್ತೀರ. ಬಟ್ ಆದರೆ ಅದಕ್ಕೂ ಒಂದಲ್ಲ ಒಂದು ದಿನ ಯಾವುದೋ ಒಂದು ರೀತಿಯಲ್ಲಿ ಎಲ್ಲಿಂದ ಹೋಗಿ ಎಲ್ಲೋ ಹೋಗುತ್ತೆ, ಎಲ್ಲೋ ಕಳೆದೋಗುತ್ತೆ. ಮತ್ತು ಇನ್ನೊಂದು ದಿನ ಯಾವುದೋ ಒಂದು ಟೈಮಲ್ಲಿ ರಿವೀಲ್ ಆಗುತ್ತೆ. ಈ ಟೈಮ್ ಇದರಲ್ಲಿ ಕಾಲಚಕ್ರದಲ್ಲಿ ಏನಾಗುತ್ತೆ, ಈ ಅಂತ್ಯ ಅಂದರೆ ಪ್ರೆಸೆಂಟ್ ಟೈಮಲ್ಲಿ ಯಾರು ನಿಲ್ತಾರೆ ಅವರು ಒಂದು ಸ್ಟಿಲ್ ಪೊಸಿಷನ್ಗೆ ಹೋಗ್ಬಿಡ್ತಾರೆ. ಅದು ನನಗೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಸ್ಟಿಲ್ ಪೊಸಿಷನ್ ಅಂತಂದರೆ ಜಸ್ಟ್ ಯು ವಿಲ್ ಬಿಕಮ್ ಸ್ಟಿಲ್, ಯು ವಿಲ್ ನಾಟ್ ಫೀಲ್ ಲೈಕ್ ಎನಿ ಬಾಡಿ ಮೂಮೆಂಟ್, ಈವನ್ ಯುವರ್ ಬ್ರೆತ್ ವಿಲ್ ಬಿಕಮ್ ಸೈಲೆಂಟ್. ಜಸ್ಟ್ ಒಂದು ಮೆಡಿಟೇಟಿವ್ ಮೋಡ್ ಅಂತ ಏನು ಹೇಳ್ತೀವಿ, ಆ ಒಂದು ಮೋಡ್ಗೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ಆ ಒಂದು ಸ್ಟೇಟ್ ಆಫ್ ಗೆ ಹೋಗೋರ್ನೇ ಏನು ಹೇಳ್ತಾರೆ, ತಪಸ್ವಿಗಳು ಅಂತ ಹೇಳ್ತಾರೆ, ಅಥವಾ ಪ್ರೆಸೆನ್ಸ್ ಆಫ್ ಮೈಂಡಲ್ಲಿ ಬಂದುಬಿಡ್ತಾರೆ ಅಂತ ಹೇಳ್ತಾರೆ. ಬುದ್ಧ ಅಂತ ಏನು ಬೇಕಾದ್ರೂ ಕರಿಬೋದು. ಇವಾಗ ಎಲ್ಲ ವಿಗ್ರಹಗಳಿಗೂ ಎಲ್ಲದಕ್ಕೂ ದೇವಸ್ಥಾನಗಳಲ್ಲಿ ನೀವು ವಿಗ್ರಹಗಳೆಲ್ಲ ಕೆತ್ತನೆ ಮಾಡಿದಾರಲ್ಲ, ಎಲ್ಲದಕ್ಕೂ ಜೀವ ಇದೆ. ಅದಕ್ಕೂ ಎಕ್ಸ್ಪೈರಿ ಡೇಟ್ ಇದೆಯಾ? ಆ ಟೈಮು, ಆ ಗಳಿಗೆ, ಆ ನಿಮಿಷಕ್ಕೆ ಅದೆಲ್ಲ ಫ್ರೀಸ್ ಆಗಿದೆ ಅದು. ಓಕೆ. ಇವಾಗ ಎಷ್ಟೊಂದು ಜನ ನೀವು ಹೈಯೆಸ್ಟ್ ಲೆವೆಲ್ ಸ್ಪಿರಿಚುವಲ್ ಪೀಪಲ್ಗಳನ್ನ ನೀವು ನೋಡಿದ್ರೆ ಅವ್ರದ್ದೊಂದು ವಿಗ್ರಹ ಆಗುತ್ತೆ, ಆ ವಿಗ್ರಹಗಳನ್ನ ಪೂಜೆ ಮಾಡ್ತಾರೆ. ಯಾಕೆ ಮಾಡ್ತಾರೆ?
ಅವರಲ್ಲಿ ಒಂದು ಏನೋ ಡಿವಿನಿಟಿ ಉದ್ಭವ ಆಗಿರುತ್ತೆ, ಅವರಿಂದ ಏನೋ ಒಂದು ಪವಾಡಗಳು ನಡೆಯುತ್ತೆ. ಸೊ ಅದರಿಂದ ಜನ ಅದನ್ನು ನಂಬ್ತಾರೆ, ಅದನ್ನು ಪೂಜೆ ಮಾಡ್ತಾರೆ. ನಮ್ಮ ದೇಶದಲ್ಲಿ ಎಲ್ರಿಗೂ ಪೂಜೆ ಮಾಡ್ತಾರೆ. ಅಂದರೆ ನಾನು ಹೇಳೋದು, ಬಸವಣ್ಣಗೂ ಪೂಜೆ ಮಾಡ್ತೀವಿ, ಅಂಬೇಡ್ಕರ್ ಅವ್ರಿಗೂ ಪೂಜೆ ಮಾಡ್ತೀವಿ, ಮಹಾತ್ಮ ಗಾಂಧಿಗೂ ಪೂಜೆ ಮಾಡ್ತೀವಿ, ರಾಮನಿಗೂ ಪೂಜೆ ಮಾಡ್ತೀವಿ, ಎಲ್ಲರೂ ಒಂದೊಂದು ಲೆವೆಲ್ಗೆ ರೀಚ್ ಆಗಿ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಪೂಜೆ ಮಾಡ್ತೀವಿ, ಖಂಡಿತವಾಗ್ಲೂ. ಕೆಲವರು ಹೀರೋಯಿನ್ಗಳ ದೇವಸ್ಥಾನ ಕಟ್ಟ ಅವ್ರಿಗೂ ಪೂಜೆ ಮಾಡ್ತಾರೆ. ಸಿ, ನೀವು ಹೈಯರ್ ದ ಲೆವೆಲ್ ನೀವು ಜರ್ನಿ ಮಾಡಬೇಕಾದ್ರೆ ಒಂದು ಫೋಟೋದಲ್ಲಿ ನೀವು ಫ್ರೇಮ್ ಆಗಬೇಕಂತಂದರೆ ಅದರದ್ದೇ ಆದ ಒಂದು ರೀಸನ್ ಇರುತ್ತೆ. ಸೊ ನೀವು ಪುನರ್ಜನ್ಮದ ಬಗ್ಗೆ, ಪೂರ್ವಜನ್ಮ ಬಗ್ಗೆ ಹೇಳ್ತಾ ಇದ್ರಿ. ಓಕೆ, ನನಗೆ ಗೊತ್ತಿಲ್ಲ, ತಿಳಿದವರು ದಯವಿಟ್ಟು ಕಮೆಂಟ್ ಬಾಕ್ಸ್ ತಿಳಿಸಿ. ಕ್ರಿಶ್ಚಾನಿಟಿನಲ್ಲಿ ಮತ್ತು ಇಸ್ಲಾಮಲ್ಲಿ ಪೂರ್ವಜನ್ಮಗಳ ಕಾನ್ಸೆಪ್ಟ್ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಅದರಲ್ಲಿ ತಜ್ಞ ಅಲ್ಲ, ಅದ್ರ ಬಗ್ಗೆ ತಿಳಿಸಿ. ಮೇಡಮ್ ಹೇಳ್ತಾ ಇದ್ದಾರೆ ಅದರಲ್ಲಿ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ನೋಡಿ, ಅವ್ರು ಕಾನ್ಫಿಡೆಂಟಾಗಿ ಹೇಳ್ತಾರೆ ಅದರಲ್ಲಿ ಇದ್ದೇ ಇರುತ್ತೆ, ಸರಿಯಾಗಿ ನೋಡಬೇಕು ಅಂತ ಹೇಳ್ತಾ ಇದ್ರಿ ನೀವು. ಸಿ, ಎಲ್ಲರೂ ಅವರದೇ ಆದ ಒಂದು ಧರ್ಮದಲ್ಲಿ ಏನು ಸ್ಕ್ರಿಪ್ಚರ್ಸ್ ಬರೆದಿರುತ್ತೋ ಅದೇ ಧರ್ಮಗಳನ್ನ ಅವ್ರು ಪಾಲನೆ ಮಾಡ್ಕೊಂಡು ಬರೆದಿರ್ತಾರೆ. ಸೊ ಅವರು ಅದನ್ನು ರೆಫರ್ ಮಾಡ್ತಾರೆ. ನಾವು ಯಾವ ಇದರಲ್ಲಿ ಹುಟ್ಟಿರ್ತೀವೋ ಅದನ್ನು ನಮಗೇನು ಭಾಗ್ಯ ಬರುತ್ತೋ. ಎಷ್ಟೋ ಜನ ಮುಸ್ಲಿಮ್ ಆಗಿರೋರು ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗಿರೋರು ನೋಡಿದ್ದೀನಿ, ಹಿಂದೂ ಆಗಿರೋರು ಮುಸ್ಲಿಮ್ ಆಗಿ ಕನ್ವರ್ಟ್ ಆಗಿರೋ ಅಥವಾ ಕ್ರಿಶ್ಚಾನಿಟಿ ಕನ್ವರ್ಟ್ ಆಗಿರೋರು ಆ ಒಂದು ಪದ್ಧತಿನ ಫಾಲೋ ಮಾಡೋರು ನೋಡಿದ್ದೀವಿ. ಯಾವ ಡಿವಿನಿಟಿಗೆ, ಯಾವ ಡಿವೈನ್ ಎನರ್ಜಿಗೆ ನೀವು ಕನೆಕ್ಟ್ ಆಗ್ತೀರ ನಮಗೆ ಗೊತ್ತಾಗಲ್ಲ. ಎಗೈನ್ ನಿಮ್ಮ ಪಾಸ್ಟ್ ಲೈಫಲ್ಲಿ ನೀವು ಏನು ಕರ್ಮಗಳನ್ನ ಮಾಡಿರ್ತೀರಿ, ಯಾವ ಜನ್ಮದಲ್ಲಿ ನೀವೇನಾಗಿ ಯಾವುದಕ್ಕೆ ಕನೆಕ್ಟ್ ಆಗಿರ್ತಾರೆ, ಮತ್ತು ಅದಕ್ಕೆ ಯು ವಿಲ್ ಗೋ ಬ್ಯಾಕ್. ಸಿ, ಲೈಫ್ ಆಲ್ ಆಫ್ ಎ ಸಡನ್ ಚೇಂಜ್ ಆಗುತ್ತೆ ಅಂದರೆ ಸುಮ್ಮನೆ ಚೇಂಜ್ ಆಗೋಲ್ಲ. ಏನೋ ಒಂದು ಪರ್ಪಸ್, ಏನೋ ಒಂದು ರೀಸನ್ ಇದ್ದೇ ಇರುತ್ತೆ. ಆ ರೀಸನ್ನು ನಿಮ್ಮ ಪಾಸ್ಟ್ ಲೈಫ್ಗೆ ಕನೆಕ್ಟ್ ಇದ್ದೇ ಇರುತ್ತೆ. ಅದಕ್ಕೆ ಪಾಸ್ಟ್ ಲೈಫ್ ರಿಗ್ರೆಷನ್ಸ್ ಹೇಳ್ತಾರಲ್ಲ, ಅದು ಖಂಡಿತವಾಗ್ಲೂ ನಿಜ. ನೀವು ಪಾಸ್ಟ್ ಲೈಫ್ ನೋಡಿದ್ದೀರಾ? ನಿಮ್ಮದು ಪಾಸ್ಟ್ ಲೈಫ್ ನೋಡಿದ್ದೀನಿ. ಓಕೆ. ಪಾಸ್ಟ್ ಲೈಫ್ ನೋಡೋದು ಅಂತಂದರೆ ಹೇಗೆ? ಅದು ಅನುಭವಕ್ಕೆ ಬರೋದು. ನಮ್ಮ ನಾಲೆಡ್ಜ್ ಏನು ನಾವು ಗೇನ್ ಮಾಡಿರ್ತೀವಿ. ಆಲ್ಕಮಿಸ್ಟ್ ಆಗಿದ್ದೆ, ಫಿಶರ್ಮ್ಯಾನ್ ಆಗಿದೆ. ಸೊ ದೇರ್ ಸೋ ಮೆನಿ ಲೈಫ್ ಸ್ಪ್ಯಾನಲ್ಲಿ ಏನೇನಾಗಿದೆ ಎಲ್ಲವೂ ಬರುತ್ತೆ. ಪಾಸ್ಟ್ ಲೈಫ್ ಅಂದರೆ ಹೂ ಆಮ್ ಐ, ನಾನು ಯಾರು ಅನ್ನೋದು ತಿಳ್ಕೊಳ್ಳೋದೆ ಸ್ಪಿರಿಚುವಲ್ ಜರ್ನಿ. ಆ್ಯಕ್ಚುಲಿ ನಾನು ಯಾರು ಅನ್ನೋದು ಅಲ್ಟಿಮೇಟ್ ಸತ್ಯ ತಿಳಿಯೋವರೆಗೂ ಅದು ನಡೀತಾ ಇರುತ್ತೆ ಜರ್ನಿ. ಸೊ ಅಂದರೆ ಈಗ ನಿಮ್ಮ ಒಂದು ಆತ್ಮ ಏನಿದೆ, ಆ ಆತ್ಮ ಒಂದ್ಸಲ ಫಿಶರ್ಮನ್ ಆಗಿತ್ತು, ಒಂದ್ಸಲ ಆಲ್ಕೆಮಿಸ್ಟ್ ಆಗಿತ್ತು ಅಂತ ಹೇಳ್ತಾ ಇದ್ದೀರಾ ನೀವು. ಸೊ ಅಂದರೆ ಒಂದೇ ಆತ್ಮ, ಅದೇ ಆತ್ಮ ಮತ್ತೆ ಮತ್ತೆ ಹುಟ್ಟುತ್ತಾ ಇದೆನಾ? ಎಸ್, ಬೇರೆ ಬೇರೆ ಮೆನಿ ಬರ್ತ್ಸ್, ಬೇರೆ ಬೇರೆ ರೂಪಗಳನ್ನ ತಗೊಂಡು. ಹೌದು. ನೀವು ಗಂಡಸು ಆಗಿದ್ರಿ, ನೀವು ಈಗ ಹೆಂಗಾಗಿದ್ದೀರಾ? ಮತ್ತೆ ನೀವು ಡಿಫ್ರೆಂಟ್ ಸಿ, ಆತ್ಮಕ್ಕೆ ಜೆಂಡರ್ ಇಲ್ಲ. ನನಗೆ ತಿಳಿದಿರೋ ಸತ್ಯ, ಆತ್ಮಕ್ಕೆ ಜೆಂಡರ್ ಇಲ್ಲ. ಹೌದು ಅಂದರೆ ನಾನು ಈ ನಮ್ಮ ಜೇಡರ ದಾಸಿಮ ಎಂದೊಂದು ಇದು ಇದೆ ವಚನ. ಓಕೆ, ಮೀಸೆ ಮೂಡಿ ಬಂದರು ಗಂಡೆಂಬರು, ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ನಡೆಯುವ ಸುಳಿವಾತ್ಮನು ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ನಾವು ಓದಿದ ನೆನಪಂತ ನನಗೆ. ಅದಕ್ಕೆ ನಾನು ಹೌದು ಅಂತಂದೆ. ನನಗೆ ಗೊತ್ತಿಲ್ಲ, ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್. ಬಟ್ ನನ್ನ ಪ್ರಶ್ನೆ ಏನಂತಂದರೆ, ಓಕೆ, ಈ ಪಾಸ್ಟ್ ಲೈಫ್ ನೀವು ನೋಡಿದ್ರಲ್ವಾ? ಓಕೆ, ಇವಾಗ ನೀವು ಸದ್ಗುರು ಅವ್ರನ್ನ ನೋಡ್ತೀರಿ. ಸದ್ಗುರು ಅವರು ಇನ್ ಅಂಡ್ ಯಾಂಗ್ ಅಂತ ಅವರು ಹೇಳ್ತಾರೆ. ಶಿವಶಕ್ತಿನಾಗಿ ರೆಪ್ರೆಸೆಂಟ್ ಮಾಡ್ತಾರೆ. ಜಗ್ಗಿ ವಾಸುದೇವ್ ಅವರು ಒಂದು ಶಿವಲಿಂಗ ಏನು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಅದರಲ್ಲಿ ಅವರು ಅದನ್ನು ತೋರಿಸ್ತಾರೆ. ಸೊ ಅದು ಒಂದು ಆತ್ಮದ ಒಂದು ಚೇತನ ಅಷ್ಟೇ, ಎನರ್ಜಿ. ಯು ವಿಲ್ ಫೀಲ್ ದಟ್ ಎನರ್ಜಿ. ಆ ಎನರ್ಜಿ ಜರ್ನಿ ಚೇಂಜ್ ಆಗೋದನ್ನ, ಚೇಂಜ್ ಆಫ್ ಎನರ್ಜಿನ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತೀರ. ಸೊ ಇವಾಗ ಫೆಮಿನನ್ ಆಸ್ಪೆಕ್ಟ್ ಅವರು ಆ್ಯಕ್ಚುಲಿ ಒಂದು ದೇವಿನ ಒಂದು ಎಗ್ ರೂಪದಲ್ಲಿ ತೋರಿಸಿದ್ದಾರೆ. ಎಗ್ ಅಂದ್ರೇನು? ಆ್ಯಕ್ಚುಲಾಗಿ ಗೋಲ್ಡನ್ ಎಗ್, ಅದು ಒಂದು ಸ್ಟೋರಿ ಬರುತ್ತೆ. ಗೋಲ್ಡನ್ ಎಗ್ಗಲ್ಲೇ ವಿಷ್ಣು ಅವತಾರ ಹುಟ್ಟೋದು. ಸೊ ಹಿರಣ್ಯಗರ್ಭ ಅಂತ ಹೇಳ್ತಾರೆ. ಹಿರಣ್ಯಗರ್ಭ ಆ್ಯಕ್ಚುಲಾಗಿ ಕುಂಡಲಿನಿ ಜಾಗೃತಿ ಆಗೋದೆ ಗರ್ಭದಲ್ಲಿ. ಅಂದರೆ ಗರ್ಭದಿಂದ ಮಾತ್ರ ಎನರ್ಜಿ ಶೂಟ್ ಆಗಿ, ಅದು ಎನರ್ಜಿ ಗರ್ಭ ಆ್ಯಕ್ಟಿವೇಟ್ ಆಗಿ ಅದು ಎಗ್, ಗೋಲ್ಡನ್ ಎಗ್, ಆ ಗೋಲ್ಡನ್ ಎಗ್ಗಲ್ಲಿ ಒಂದು ವಿಷ್ಣು ಅವತಾರ ಹುಟ್ಟೋದೆ ರಿಯಲ್ ಇದು. ಸೊ ಅದು ಒಂದು ಸೂಪರ್ ಸೋಲ್ ಬರುವ ಒಂದು ಮುನ್ಸೂಚನೆ. ಓಕೆ, ಅದು ಬಂದಿದೆಯಾ? ಬರುತ್ತಾ? ಆಗಿದೆ ಅಂತ ಅಂದ್ಕೊಳ್ತೀನಿ. ಸಿ, ಅಲ್ಟಿಮೇಟ್ ಏನು, ನಿಮಗೆ ಒಂದು ಸೋಲ್ ಹುಟ್ಟಿ
ಅದು ಬೆಳೀತಾ ಅದನ್ನು ಅದರ ಪವಾಡಗಳನ್ನ ತೋರಿಸಲಬಹುದು. ನನಗೆ ಕಣ್ಣಿಗೆ ಕಂಡದ್ದು, ನನಗೆ ಒಂದು ಅನುಭವಕ್ಕೆ ಬಂದಿದ್ದು, ಇವಾಗ ನಿಮ್ಮ ಆತ್ಮಕ್ಕೆ ಇನ್ನೊಂದು ಆತ್ಮನೂ ಬಂದು ಸೇರ್ಬೋದು. ಓಕೆ, ನಿಮ್ಮ ಬಾಡಿನಲ್ಲಿ ನಿಮ್ಮ ಆತ್ಮನ ಜರ್ನಿನ ಸ್ಟಾಪ್ ಮಾಡಿ ಇನ್ನೊಬ್ಬರು ಸೂಪರ್ ಹ್ಯೂಮನ್, ಸೂಪರ್ ಎನರ್ಜಿ ಕ್ಯಾನ್ ಆಕ್ಯುಪೈ ಆ್ಯಂಡ್ ಕ್ಯಾನ್ ಟ್ರಾವೆಲ್ ಫರ್ದರ್. ಹೌದಾ? ಅದು ಒಂದು ಹುಟ್ಟೇನೆ. ಅದು ಒಂದು ಹುಟ್ಟ? ಹೌದು. ಅದು ಇನ್ನೊಂದು ಅಂದರೆ ಇವಾಗ ನಿಮ್ಮ ದೇಹದಲ್ಲಿ ನೀವು ಒಂದು ಎನರ್ಜಿ ಬೀಯಿಂಗ್, ನಿಮ್ಮದೊಂದು ಜರ್ನಿ ನಡೀತಾ ಇದೆ. ಇವಾಗ ನಿಮ್ಮನ್ನು ಒಂದು ಪರ್ಪಸ್ಗೆ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಆತ್ಮಕ್ಕೆ ಮೋಕ್ಷ ಕೊಡ್ತಾರೆ. ಇನ್ನೊಂದು ಆತ್ಮ ಅದರಲ್ಲಿ ಬಂದು ಸೇರುತ್ತೆ. ಅದ್ರ ಫರ್ದರ್ ಜರ್ನಿನ ಶುರು ಮಾಡುತ್ತೆ. ಎಸ್, ಅದು ಒಂದು ಸೋಲ್ ಜರ್ನಿನೇ, ಅದು ಒಂದು ಹುಟ್ಟೆನೆ. ಅದೇನೆ ಅವೇಕನಿಂಗ್ ಅಂತ ಹೇಳೋದು. ಅದು ಅವೇಕನಿಂಗ್ ಅಂತ ಹೇಳಿ. ಅಂದರೆ ಈಗ ನಾರ್ಮಲ್ ವ್ಯಕ್ತಿ ಆಗಿರೋನು ಸಡನ್ ಆಗಿ ಈ ಥರ ಬದಲಾಗ್ತಾನೆ ಅಂತ ಅಂತೀವಲ್ಲ, ಅಲ್ಲಿ ಹೊಸದೊಂದು ಆತ್ಮ ಬಂದು ಸೇರಿಕೊಂಡಿದೆ. ಹಳೆ ಆತ್ಮ ಅದಕ್ಕೆ ಜರ್ನಿ, ಅದರದ್ದು ಡೇಟಾಬೇಸ್ ಕಂಪ್ಲೀಟ್ ಆಯಿತು. ನ್ಯೂ ಡೇಟಾಬೇಸ್ ಹ್ಯಾಸ್ ಬಿನ್ ಇನ್ಸ್ಟಾಲ್ಡ್ ಅಂತ. ಓಕೆ. ಅಂದರೆ ನಿಮ್ಮ ಕರ್ಮಗಳನ್ನ ಬೇಗ ಮುಗಿಸಿ ಫಾಸ್ಟ್ ಟ್ರ್ಯಾಕಲ್ಲಿ ಕಳಿಸ್ಬಿಟ್ಟು ನಿಮ್ಮನ್ನು ಇನ್ನೊಂದು ಸೋಲ್ ನಿಮ್ಮ ಬಾಡಿನ ತಗೊಂಡು ಅದ್ರ ಮೂಲಕ ಏನೋ ಒಂದು ಪರ್ಪಸ್ನ ಕಂಪ್ಲೀಟ್ ಮಾಡೋದಕ್ಕೋಸ್ಕರನೂ ಆಗ್ಬೋದು. ಅದು ಒಂದು ಹುಟ್ಟೆನೆ. ನಿಮ್ಮಲ್ಲೂ ಹಾಗಾಗಿದೆ ಈಗ? ಅದು ಇನ್ನು ಕನ್ಫ್ಯೂಷನ್ ಸ್ಟೇಟಲ್ಲಿದೆ. ಅದು ಕಂಪ್ಲೀಟಾಗಿ ಈ ಜರ್ನಿ 5 ಗುರುಗಳ ತತ್ವಗಳ ಬಂದಾದ್ಮೇಲೆ ಹೇಳೋಕ್ಕಾಗತ್ತೆ. ಈಗ ನಾನು ಹೇಳೋ ಸ್ಟೇಜಲ್ಲಿಲ್ಲ. ನಾನು ಬರೀ ಕುಂಡಲಿನಿ ಶಕ್ತಿ ಎನರ್ಜಿ ಏನು ಅದ್ರ ಬಗ್ಗೆ ಅರಿವಾಗಿದೆ, ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಅದ್ರ ಬಗ್ಗೆ ಹೇಳ್ಬೋದು. ಬಟ್ ಇದರಿಂದ ನಿಮ್ಮ ಲೈಫಲ್ಲಿ ಏನು ಬದಲಾವಣೆ ಆಗಿದೆ? ಈಗ ಶಶಿಕಲಾ ವೈದ್ಯನಾಥನ್ ಅಂತ ಒಬ್ಬರು ಗೃಹಿಣಿ, ಮದುವೆ ಆಗಿದೆ, ನಿಮಗೆ ಮಕ್ಕಳಿರ್ಬೋದು, ನಿಮ್ಮ ಎಲ್ಲ ಸಂಸಾರ ಎಲ್ಲ ಇರುತ್ತೆ, ನೀವು ಬಿಸ್ನೆಸ್ ಮಾಡ್ತಾಯಿದ್ದೀರಾ. ಸೊ ಇದು ಈಗ ನಾವು ಔಟರ್ ವರ್ಲ್ಡಲ್ಲಿ ಈಗ ಒಳಗಡೆದಿದೆಯಲ್ಲ ನೀವು ಜರ್ನಿ, ಔಟರ್ ವರ್ಲ್ಡಲ್ಲಿ ಏನು ಬದಲಾಗುತ್ತೆ ಅಂದರೆ ನಿಮ್ಮಲ್ಲಿ ಏನು ಬದಲಾಗುತ್ತೆ, ಅಥವಾ ನೀವು ನೋಡುವ ದೃಷ್ಟಿಕೋನದಲ್ಲಿ ಏನು ಬದಲಾಗುತ್ತೆ, ಅಥವಾ ಬೇರೆಯವ್ರಿಗೆ ನೀವೇನು ಬದಲಾಗಿ ಕಾಣಿಸ್ತೀರಾ? ಓಕೆ, ಈಗ ನಾನು ಒಂದು ಗೃಹಿಣಿಯಾಗಿದ್ದೆ. ಒಂದು ಮನೆ ಜವಾಬ್ದಾರಿ, ಮನೆಯ ಒಂದು ಅಷ್ಟೇ ಒಂದು ಲಿಮಿಟೆಡ್ ಸ್ಪೇಸಲ್ಲಿ ಮಾತ್ರ ಅಷ್ಟರಲ್ಲೇ ಇದ್ದೆ ನಾನು. ನೀವು ಬಿಸ್ನೆಸ್ ಕೂಡ ಮಾಡ್ತಿದ್ರಿ? ಹೌದು. ನನ್ನ ಒಂದು ಡೇಟಾಬೇಸ್ ಏನಿತ್ತು ಅದರಲ್ಲಿ ಬರೀ ನನ್ನ ನಾರ್ಮಲ್ ಹ್ಯೂಮನ್ ಲೈಫ್ ಏನಿದೆ ಅದು ಮಾತ್ರ ವರ್ಕಿಂಗ್ ಕಂಡೀಷನಲ್ಲಿತ್ತು. ಸೊ ಈ ಸೂಪರ್ ನ್ಯಾಚುರಲ್ ಪವರ್ಸ್ ಆಗಲಿ, ಸೂಪರ್ ನ್ಯಾಚುರಲ್ ಕನೆಕ್ಟಿವಿಟಿ ಆಗಲಿ ಯಾವುದೇ ಎಕ್ಸ್ಪೀರಿಯೆನ್ಸಿಗೆ ಬಂದಿರಲಿಲ್ಲ. ಯಾವಾಗ ಈ ಒಂದು ಅವೇಕನಿಂಗ್ ಆಗಿತ್ತು, ಆ ಸೂಪರ್ ಎಂಟಿಟೀಸ್ಗಳಿಗೆ ಕನೆಕ್ಟ್ ಆದಾಗ ಖಂಡಿತವಾಗ್ಲೂ ನನ್ನ ಮಾತು, ನನ್ನ ಹಾವ ಭಾವ, ನನ್ನ ನಡವಳಿಕೆ, ನನ್ನ ದಿನಚರಿಗಳು ಎಲ್ಲವೂ ಬದಲಾಗುತ್ತೆ. ಸೊ ಹೈಯರ್ ದ ಸೋಲ್ ಜರ್ನಿ, ವಿ ಬಿಕಮ್ ಮೋರ್ ಸ್ಟ್ರಿಕ್ಟ್ ಬೀಯಿಂಗ್, ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕಾಗತ್ತೆ. ಸೊ ವೆನ್ ವಿ ಆರ್ ಕನೆಕ್ಟೆಡ್ ಟು ನೇಚರ್, ವಿ ವಿಲ್ ಹ್ಯಾವ್ ಟು ಫಾಲೋ ಅವರ್ ಓನ್ ಥಿಂಗ್ಸ್. ಲೈಕ್ ನಾವು ಬೇರೆಯವರು ಅಡುಗೆ ಮಾಡಿದ್ನು ತಿನ್ನೋಂಗಿಲ್ಲ, ನಾವೇ ಅಡುಗೆ ಮಾಡ್ಕೊಂಡು ತಿನ್ನಬೇಕು. ನಾನ್ ವೆಜ್ ತತ್ವನೂ ಅದನ್ನು ಬಿಡಿಸ್ಬಿಡ್ತಾರೆ. ನಾನು ನಾನ್ ವೆಜ್ ತಿಂತಾಯಿದ್ದೆ ಮುಂಚೆ. ಈಗ ಎಲ್ಲ ಒಂದು ಘಟ್ಟದಲ್ಲಿ ಬಂದಾಗ, ಯಾವಾಗ ಪಾಸಿಟಿವ್ ನೋಡಿಗೆ ಬರ್ತೀವೋ, ಆ ಪಾಸಿಟಿವ್ ನೋಡಿಗೆ ಬಂದಾಗ ನಮಗೆ ಅರಿವಿಲ್ದಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ನೇಚರ್ ಕನೆಕ್ಟ್ ಆಗಿರ್ತೀವಿ. ಎಲ್ಲಿ ನಾವು ನಾನ್ ವೆಜ್ ಕನ್ಸಂಪ್ಷನ್ ಮಾಡ್ತೀವೋ ಅಲ್ಲಿ ನೆಗೆಟಿವ್ ಎನರ್ಜಿ ಅಟ್ರ್ಯಾಕ್ಟ್ ಆಗುತ್ತೆ. ಸೊ ಪಾಸಿಟಿವ್ ನೋಡಿಗೆ ಬಂದಾಗ ನಮ್ಗೆ ಅದು ಗೊತ್ತಾಗ್ಬಿಡುತ್ತೆ. ಗೊತ್ತಾದ ತಕ್ಷಣ ಅದನ್ನು ನಿಲ್ಲಿಸ್ಬಿಡ್ತೀವಿ. ಯಾಕೆ? ಜಸ್ಟ್ ಇಷ್ಟೇ, ಪಾಸಿಟಿವ್ ನೆಗೆಟಿವ್ ಎನರ್ಜಿ ಇಂಟರ್ಫೆರೆನ್ಸ್ ಆಗಬಾರ್ದು ಅನ್ನೋ ಒಂದೇ ಉದ್ದೇಶ. ಬಟ್ ಈಗ ಲಕ್ಷಾಂತರ ಜನ ನಾನ್ ವೆಜ್ ತಿಂತಾರಲ್ಲ, ಸೊ ಅವ್ರಿಗೆ ನೆಗೆಟಿವ್ ಎನರ್ಜಿ ಎಫೆಕ್ಟ್ ಮಾಡುತ್ತಾ ನಿಮ್ಮ ಪ್ರಕಾರ? ಅದು ನಾವು ಹೇಳೋಕ್ಕಾಗಲ್ಲ. ಈ ಸ್ಪಿರಿಚುವಲ್ ಜರ್ನಿ ಎಲ್ಲರೂ ಓಪನ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸ್ಪಿರಿಚುವಲ್ ಜರ್ನಿ ಓಪನ್ ಆದವ್ರಿಗೆ ಅದು ಎಫೆಕ್ಟ್ ಮಾಡುತ್ತೆ. ಎಸ್, ಉಳಿದ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಏನು ಬೇಕಾದ್ರೂ ತಿನ್ಬೋದು. ನಾಟ್ ನೆಸೆಸರಿ. ಅವ್ರಿಗೆ ಚೇಂಜ್ ಆಗೋ ನೆಸೆಸರಿ ಇಲ್ಲ. ಅಥವಾ ಅವರು ಸ್ಪಿರಿಚುವಲ್ ಜರ್ನಿನಲ್ಲಿ ಕಾಲಿಟ್ಟು ಅವರು ಒಂದು ಪದ್ಧತಿನ ಫಾಲೋ ಮಾಡ್ತಾ ಬಂದಾಗ, ಅವ್ರಿಗೆ ನೇಚರಿಗೆ ಕನೆಕ್ಟ್ ಆದಾಗ, ನೇಚರಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡೂ ಇದೆ. ಆವಾಗ ಆ ನೇಚರ್ ಕನೆಕ್ಟ್ ಆದಾಗ ನೀವು ಪಾಸಿಟಿವ್ ಎಂಟಿಟಿ ಕನೆಕ್ಟ್ ಆಗೋಕ್ಕೆ ಇಷ್ಟಪಡ್ತೀರಾ, ನೆಗೆಟಿವ್ ಎನರ್ಜಿಗೆ ಕನೆಕ್ಟ್ ಆಗೋದಕ್ಕೆ ಇಷ್ಟಪಡ್ತೀರಾ? ಸೊ ಯು ಹ್ಯಾವ್ ಟು ಕೀಪ್ ಯುವರ್ ಸೆಲ್ಫ್ ಪಾಸಿಟಿವ್.
you have to protect your aura, you have to shield yourself. You should not ಪರ್ಫ್ಯೂಮ್ ಹಾಕೊಳ್ಳೋದಾಗಲಿ, ಒಂದು ಚಂದನ ಆಬ್ವಿಯಸ್ಲಿ ನಮ್ಮ ಥರ್ಡ್ ಐ ಯಾವಾಗಲೂ ಕವರ್ ಮಾಡಿ ಇಡಲೇಬೇಕು. ಸೊ ಅದನ್ನಿಡೋದಾಗಲಿ, ಇವೆಲ್ಲ ಒಂದು ಪಾಸಿಟಿವ್ ನೋಟ್ಸ್. ಬೆಳಗ್ಗೆ ಬೇಗ ಎದ್ದೊಳೋದಾಗಲಿ, ನಿಮ್ಮ ವಸ್ತುಗಳನ್ನ ನೀವು ಹೇಗೆ ಆರ್ಗನೈಸ್ ಮಾಡಿ ಇಟ್ಕೊಂಡಿರ್ತೀರ, ನೀವು ಒಂದು ಇಂಡಿವಿಜುವಲ್ ಪರ್ಸನ್ ಆಗಿಬಿಡ್ತೀರ, ಸಪರೇಟಾಗಿ ಆಗಿಬಿಡ್ತೀರ. ಯಾಕೆಂದರೆ ಬೇರೆ ನೀವು ಹೈಜೆನಿಕ್ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಹೈಜೆನಿಕ್ ಮೇಂಟೈನ್ ಮಾಡಬೇಕಾದ್ರೆ ನೀವು ಮುಟ್ಟುವ ವಸ್ತುಗಳು, ನೀವು ಯೂಸ್ ಮಾಡುವ ವಸ್ತುಗಳು ಬೇರೆಯವ್ರು ಯೂಸ್ ಮಾಡಿದಾಗ ಅದರದ್ದು ಎನರ್ಜಿ ನಿಮಗೆ ಫೀಲ್ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ಸಪ್ರೇಟ್ ಆಗ್ತೀರಾ, ಇಂಡಿವಿಜುವಲ್ ಆಗ್ತೀರಾ. ಯು ವಿಲ್ ಬಿಕಮ್ ಯುವರ್ ಸೆಲ್ಫ್. ಅದನ್ನೇ ಹೇಳೋದು. ಆ್ಯಕ್ಚುಲಿ ಈ ಸೋಲ್ ಜರ್ನಿನಲ್ಲಿ 2 ಬರುತ್ತೆ. ಕಮಲ ಅರಳೋದು ಫಸ್ಟು ಇಂಟರ್ನಲ್ಲಿ, ಅಂತರ್ಮುಖವಾಗಿ ಅರಳುತ್ತೆ, ಮೊಗ್ಗಾಗುತ್ತೆ, ಅರಳುತ್ತೆ. ಆಮೇಲೆ ಬಹಿರ್ಮುಖವಾಗಿ ಮೊಗ್ಗಾಗುತ್ತೆ, ಆಮೇಲೆ ಮತ್ತೆ ಹರಳುತ್ತೆ. ಅರಳೋದು ಪ್ರಕ್ರಿಯೆ ಏನಂತಂದರೆ, ಯು ವಿಲ್ ಬಿಕಮ್ ಅ ಸೂಪರ್ ನ್ಯಾಚುರಲ್ ಪವರ್ ಹ್ಯೂಮನ್ ಬೀಯಿಂಗ್ who can communicate to nature and can do some changes which can really bring changes in nature. ಆ ಥರ bring changes to in the world. Yes. Okay. ಈಗ ನೀವು separate What I can do for myself, it can give impact outside. Because I have what we have ಹೊರಗಡೆ ಸೂರ್ಯನೂ ಇದ್ದಾನೆ, ಒಳಗಡೆನೂ ಒಂದು ಸೂರ್ಯ ಇದ್ದಾರೆ. ಭೂಮಿ ಒಳಗಡೆ ನೀವು ನೋಡಿದ್ರೆ ಅಲ್ಲೂ ಲಾವ ಇದೆ, ಅಲ್ಲೂ ಬೆಂಕಿ ಇದೆ, ಹೊರಗಡೆನೂ ಬೆಂಕಿ ಇದೆ, ಸೂರ್ಯನಲ್ಲೂ ಬೆಂಕಿ ಇದೆ. ಸೊ ನೀವು ಒಳಗಡೆ ಏನಾದರೂ ಟ್ರಾವೆಲ್ ಮಾಡ್ಬೋದು, ಹೊರಗಡೆ ಟ್ರಾವೆಲ್ ಮಾಡೋರು ಇದ್ದಾರೆ. ಈ ಜರ್ನಿನಲ್ಲಿ ಏನಾಗುತ್ತೆ, ಫಸ್ಟು ಇಂಟರ್ನಲ್ಲಿ ಟ್ರಾವೆಲ್ ಮಾಡಿ, ಇಂಟರ್ನಲ್ಲಿ ಇರೋ ಎಲ್ಲ ಒಂದು ನೆಗೆಟಿವ್ ತತ್ವಗಳನ್ನೆಲ್ಲ ನಮ್ಮ ಬಾಡಿನೇ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ, ದೈವತ್ವಕ್ಕೆ ಹೋಗುತ್ತೆ. ಸೊ ನೀವು ನೋಡಿದ್ರೆ ರಾಘವೇಂದ್ರ ಸ್ವಾಮಿಗಳನ್ನ ನೋಡಿದ್ರೆ, ಅಥವಾ ಬ್ರಾಹ್ಮಣರುಗಳಲ್ಲಿ ನೀವು ಪದ್ಧತಿಗಳಲ್ಲಿ ನೋಡಿದ್ರೆ, ನಾಭಿಯಿಂದ ಮೇಲಕ್ಕೆ ಮಾತ್ರ ಅವರು ಶ್ರೀಗಂಧ ಎಲ್ಲ ಹಚ್ಚಿ ಒಂದೊಂದು ಭಾಗಕ್ಕೂ ಒಂದೊಂದು ಪೂಜೆ ಮಾಡ್ತಾರೆ. ಪೂಜೆಗಳಲ್ಲಿ ಒಂದೊಂದು ಭಾಗಕ್ಕೂ ಒಂದೊಂದು ಮಂತ್ರ ಪಠನೆ ಮಾಡಿಕೊಂಡು ಇದು ಮಾಡ್ತಾರೆ. ಅದೇ ನೀವು ಕೆಳಭಾಗಕ್ಕೆ ನೀವು ಯಾವುದೋ ಒಂದು ಇದು ಮಾಡಲ್ಲ. ಆದರೆ ನಿಮಗೆ ಕೆಳಭಾಗದಿಂದ ನೀವು ಜರ್ನಿ ಶುರು ಮಾಡಬೇಕಂದ್ರೆ ನಿಮಗೆ ಪಾದುಕೆ ಬರಲೇಬೇಕು. ಪಾದುಕೆ ಶುರುವಾಗದೇ ಆ ಉದ್ದೇಶದಿಂದ. ಸೊ ನೀವು ನೋಡಿದ್ರೆ ಸತ್ತವರ ಆತ್ಮಕ್ಕೆ ಶಾಂತಿಗೋಸ್ಕರ ಸುಮಾರು ಪ್ರೊಸೀಜರ್ಗಳು ಮಾಡ್ತಾರೆ ಬ್ರಾಹ್ಮಣರಲ್ಲಿ. ಸೊ ಅವರು ಈ ಬ್ರಾಹ್ಮಣರುಗಳಿಗೆ ದಾನ ಕೊಡ್ತಾರೆ, ಚಪ್ಪಲಿ, ಕೊಡೆ ಮತ್ತು ಸುಮಾರು ಇದ್ದಾವೆ, ಇದೆಲ್ಲ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಸುಮ್ಮನೆ ಅಂತ ಕೊಡಲ್ಲ, ಅದು ಸೋಲ್ ಜರ್ನಿಗೋಸ್ಕರ ಕೊಡ್ತಾರೆ. ಬ್ರಾಹ್ಮಣರಲ್ಲಿ ಅವರು ಪದ್ಧತಿಯಲ್ಲಿ ಅವರಿಗೆ ಆ ನೆಗೆಟಿವ್ನ ಉಚ್ಚಾಟನೆ ಮಾಡೋ ಒಂದು ಪವರ್ ಇರುತ್ತೆ, ಅದಕ್ಕೆ ಅವ್ರಿಗೆ ಕೊಡ್ತಾರೆ. ಯಾಕಂದರೆ ಅವರು ಆ ಮಂತ್ರನ ಇದನ್ನು ಕಲ್ತಿರ್ತಾರೆ, ಪೂಜಾ ವಿಧಾನಗಳನ್ನಾಗಲಿ ಏನೇ ಆಗಲಿ ಅದನ್ನು ಕಲಿತು ಅದನ್ನು ಪದ್ಧತಿ ಮೂಲಕ ಮಾಡ್ತಾರೆ. ಅದರಿಂದ ಅದು ನೆಗೆಟಿವ್ ಎನರ್ಜಿನ ತೆಗೆದುಹಾಕಂಗೆ. ಸೊ ಇವಾಗ ನಾನು ಒಬ್ಬರು ಆಚಾರ್ಯರು. ನೀವು ಆಚಾರ್ಯ? ವಿಶ್ವಕರ್ಮ ಬ್ರಾಹ್ಮಣ. ಓಕೆ. ಮದುವೆ ಆಗಿರೋದು ಬ್ರಾಹ್ಮಣ, ಅದು ಅಯ್ಯರ್, ತಮಿಳ್ ಅಯ್ಯರ್. ನಮ್ಮ ಬೇಸ್ ಬಂದು ಹಸ್ಬೆಂಡ್ ಅವ್ರ ಬೇಸ್ ಬಂದು ತಮಿಳ್ನಾಡಲ್ಲಿ. ಯಾವುದದು ಭರತನಾಟ್ಯಕ್ಕೆ ಯಾವುದಾದ್ರು ಫೇಮಸ್ ಪ್ಲೇಸು ತಮಿಳ್ನಾಡಲ್ಲಿ? ಭರತನಾಟ್ಯಕ್ಕ? ಹಾಂ. ಚಿದಂಬರಂ ಅಲ್ಲ, ತಂಜಾವೂರು ಕರೆಕ್ಟ್. ಯಜಮಾನ್ರು ಬಂದು ತಂಜಾವೂರು ಕಡೆಯಿಂದ ವೈದೀಶ್ವರನ್ ಕೋಯಿಲ್ ಅಂತ ಬರುತ್ತೆ. ವೈದೀಶ್ವರನ್ ಅಂತ ಒಂದು ಟೆಂಪಲ್ ಇದೆ ಅಲ್ಲಿ, ಅದು ಶಿವನ ಟೆಂಪಲ್ಲು. ಅದು ಸುತ್ತ ನವಗ್ರಹಗಳ ದೇವಸ್ಥಾನಗಳಿದ್ದಾವೆ. ಸೊ ಅಲ್ಲಿನ ಕಡೆಯವರು ಅಯ್ಯರ್, ಅವ್ರನ್ನ ನಾನು ಮದುವೆ ಮಾಡ್ಕೊಂಡಿರೋದು. ಸೊ ಹಾಗಾಗಿ ಎಲ್ಲೋ ನನಗೆ ಎರಡೂ ಫ್ಯಾಮಿಲಿಯ ಒಂದು ತತ್ವ ಅರ್ಥ ಆಗಿದೆ. ಯಾವುದು ನಿಮ್ಮ ತತ್ವ? ಯಾವುದು? ನಾನು ಆಚಾರ್ಯ ಅಂದರೆ ಆಚಾರ್ಯ ಬ್ರಾಹ್ಮಣ್, ವಿಶ್ವಕರ್ಮ ಬ್ರಾಹ್ಮಣ್. ನಮ್ಮ ಪೂರ್ವಿಕರೆಲ್ಲ ವಿಗ್ರಹ ಕೆತ್ತನೆ ಅದರಲ್ಲಿ ಇದ್ದವರು. ನಮಗೆ ಕಾಳಿಯ ಒಂದು ಅನುಗ್ರಹ ಇರುತ್ತೆ. ಆದರೆ ನಮ್ಮ ಹಸ್ಬೆಂಡ್ ಕಡೆ ತ್ರಿಪುರ ಸುಂದರಿ, ಆ ತಾಯಿಯ ಒಂದಿದೆ. ಸೊ ಈ ಎರಡೂ ಜರ್ನಿನೂ ತಿಳ್ಕೊಂಡು
ಒಂದು ಅವೇಕನಿಂಗ್ ಆದಾಗ ಈ ಬ್ರಾಹ್ಮಣರ ಫ್ಯಾಮಿಲಿನಲ್ಲಿ ನಾನು ಹೋಗಿ ಸೇರಿದ್ರಿಂದ ಅವರ ಆಚಾರ ವಿಚಾರಗಳನ್ನು ನೋಡಿದ್ದರಿಂದ ಈ ಜರ್ನಿನಲ್ಲಿ ನಾನು ಫರ್ದರ್ ಟ್ರಾವೆಲ್ ಮಾಡಬೇಕಾ ಹೆಲ್ಪ್ ಆಯಿತು ಅಂತ ನಾನು ಹೇಳಬಲ್ಲೆ. ಓಕೆ ಓಕೆ. ಬಟ್ ನಿಮ್ಮ ಗಂಡ ಈಗ ಅವರು ಬ್ರಾಹ್ಮಣರಾಗೆ ಹುಟ್ಟಿದ್ದಾರೆ, ಬಟ್ ಅವ್ರಿಗೆ ಈ ಜರ್ನಿ ಶುರುವಾಗಿಲ್ಲ. ಇಲ್ಲ, ಎಲ್ಲರಿಗೂ ಒಂದು ಅದರದ್ದೇ ಆದ ಒಂದು ಟೈಮ್. ಕರೆಕ್ಟಾಗಿ ಹೇಳಿದ್ರೆ ಟೈಮ್, ಕಾಲಚಕ್ರ. ಸೊ ಮುಂದಿನ ನೀವು ಟೈಮ್ ಟ್ರಾವೆಲ್ ಬಗ್ಗೆ ನೀವು ಮುಂದಿಂದು ಕೂಡ ಹೇಳ್ತಾ ಇದ್ರಿ, ಅಂದರೆ ಪೂರ್ವಜನ್ಮದ ಥರ ನಿಮ್ಮ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ಕಾಣುತ್ತೆ ಅಂತ ಹೇಳ್ತಾ ಇದ್ರಲ್ಲ ನೀವು. ಬಟ್ ನಿಮ್ಮ ಗಂಡ ಈಗ ಅವರು ಬ್ರಾಹ್ಮಣರಾಗೆ ಹುಟ್ಟಿದ್ದಾರೆ, ಬಟ್ ಅವ್ರಿಗೆ ಈ ಜರ್ನಿ ಶುರುವಾಗಿಲ್ಲ. ಇಲ್ಲ, ಎಲ್ಲರಿಗೂ ಒಂದು ಟೈಮ್ ಬರುತ್ತೆ, ಅದರದ್ದೇ ಆದ ಒಂದು ಟೈಮ್. ಕರೆಕ್ಟಾಗಿ ಹೇಳಿದ್ರೆ ಟೈಮ್, ಕಾಲಚಕ್ರ. ಸೊ ಮುಂದಿನ ನೀವು ಟೈಮ್ ಟ್ರಾವೆಲ್ ಬಗ್ಗೆ ನೀವು ಮುಂದಿಂದು ಕೂಡ ಹೇಳ್ತಾ ಇದ್ರಿ, ಅಂದರೆ ಪೂರ್ವಜನ್ಮದ ಥರ ನಿಮ್ಮ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ಕಾಣುತ್ತೆ ಅಂತ ಹೇಳ್ತಾ ಇದ್ರಲ್ಲ ನೀವು. ಹೌದು, ಫ್ಯೂಚರಲ್ಲಿದ್ದಾಗ ಖಂಡಿತವಾಗ್ಲೂ. ಈಗ ಫ್ಯೂಚರಲ್ಲಿ ನಾನು ನಿಮಗೆ ರೀಸೆಂಟಾಗಿ ಒಂದು 2-3 ವಿಡಿಯೋಸ್ ಶೇರ್ ಮಾಡಿದ್ದೀನಿ. ನಮ್ಮ ಮನೆ ಕಡೆ ನಾಗರದು ಒಂದು ಪ್ರತಿಷ್ಠಾಪನೆ ಮಾಡಿದ್ರು. ಈ ನಾಗರ ಪ್ರತಿಷ್ಠಾಪನೆಯಲ್ಲಿ ನೀವು ನೋಡಿದ್ರೆ 3 ತತ್ವಗಳು ಬರುತ್ತೆ. ಫಸ್ಟ್ ಬಂದು ಈ 2 ಸರ್ಪಗಳು ಹೆಣ್ಕೊಂಡಿರೋದು, ಮಧ್ಯದಲ್ಲಿ ಈ ಹೂಗಳನ್ನು ಬಿಡಿಸಿದಾರಲ್ಲ, ಇದು ಒಂದು ಕುಂಡಲಿನಿ ಶಕ್ತಿಯ ಜಾಗೃತಿ ಅಂತ ರೆಪ್ರೆಸೆಂಟೇಷನ್ ಮಾಡುತ್ತೆ. ಇದು ಮೇಲ್ಗಡೆದು ಬಂದು ಆತ್ಮಲಿಂಗ ಅಂತ ಹೇಳ್ತಾರೆ. ಓಕೆ. ಸೊ ಇದರಲ್ಲಿ ಇದು 2, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಎನರ್ಜಿ ಸೇರಿ ಒಂದು ಆತ್ಮಲಿಂಗ ಅಂತಂದರೆ ಅದು ಒಂದು ಆತ್ಮಲಿಂಗ ಬಂದಾಗಲೇ ಒಂದು ಯೂನಿಯನ್ ಅಂತ ಬಂದ್ಬಿಡುತ್ತೆ. ಯೂನಿಯನ್ ಅಂದರೆ ಏನು? ನೀವು ಒಂದು ಡಿವೈನ್ ಎನರ್ಜಿಗೆ ನಿಮ್ಮ ಕಾನ್ಷಿಯಸ್ ಮೈಂಡ್ ಕನೆಕ್ಟ್ ಆಗುತ್ತೆ. ಯೂನಿಯನ್ ಅಂದರೆ ನಮ್ಮ ಈಗಿನ ಜನ್ರೇಷನಲ್ಲಿ ಏನನ್ನೋ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇಟ್ಸ್ ನಾಟ್ ದ್ಯಾಟ್. ನಮ್ಮ ಕಾನ್ಷಿಯಸ್ ಮೈಂಡ್ ಯಾವುದಕ್ಕೆ ಕನೆಕ್ಟ್ ಆಗುತ್ತೆ ಅದನ್ನು ಹೇಳ್ತಾರೆ. ಇದು ಮಧ್ಯದ ಬಂದು ವಿಷ್ಣು ಅವತಾರ. ಇದು ಆ ಸರ್ಪ ಬಂದು ನಿಮಗೆ ಶೇಷನಾಗ ಫಾರ್ಮ್ಗೆ ಕನ್ವರ್ಟ್ ಆಗೋದು. ಇದರಲ್ಲಿ 2 ಜಗಳ ಆಡ್ತವೆ. ಈ 2 ಜಗಳ ಆಡಿ ಅಲ್ಟಿಮೇಟ್ ವಿಷ್ಣು ಬಂದು ಅದರ ಮೇಲೆ ಶಯನ, ಅಂದರೆ ಅದರ ಮೇಲೆ ಆ ಪವರ್ ಮೇಲೆ ಕೂತು ನೀರಿಂದನೇ ಎಲ್ಲ ನೆಗೆಟಿವ್ ಎನರ್ಜಿನೂ ಮೇಲೆ ಬರೋದು. ಸೊ ಅದಕ್ಕೆ ನೀರಿನ ಮೇಲೆ ಬೆಡ್ ಹಾಕ್ಕೊಂಡು ಕೂತಿರ್ತಾರೆ. ಎನಿ ಟೈಮ್ ಯಾವಾಗಲೂ ಮನೆಗಿರ್ತಾರೆ. ಯಾಕೆ? ಆ ಅಂಡರ್ ವರ್ಲ್ಡಿಂದ ಏನು ಬರಬಾರ್ದು ಮೇಲಕ್ಕೆ ಅಂತ. ಸೊ ಪ್ರೊಟೆಕ್ಟರ್, ಹೀ ಈಸ್ ದ ಒನ್ ಹೂಸ್ ಪ್ರೊಟೆಕ್ಟಿಂಗ್ ಅಂತ ಹೇಳ್ಬೋದು. ಆಮೇಲೆ ಲಾಸ್ಟ್ ಬಂದು ನಿಮಗೆ ಲಕ್ಷ್ಮಿ. ಮತ್ತು ಇದಕ್ಕೆ ನಿಮಗೆ ಕಾಳಹಸ್ತಿಗೇನೋ ಕನೆಕ್ಟ್ ಆಗುತ್ತೆ. ಇದು ಜಸ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಹಳೇ ಕಾಲದ್ದು ಈ ಕಂಚಿನಲ್ಲಿ ನಿಮಗೆ ಒಂದು ವಿಗ್ರಹಗಳಿದೆ. ಕಂಚಿಗೆ ಹೋದರೆ ನೀವು 2 ಮೇಜರ್ ದೇವಸ್ಥಾನ ನೋಡ್ತೀರಾ, 3 ಮೇಜರ್ ದೇವಸ್ಥಾನಗಳು ನೋಡ್ತೀರಾ. ಅಲ್ಲಿ ಕಂಚಿನಲ್ಲಿ ಒಂದು ದೇವಸ್ಥಾನ ಇದೆ. ಅಲ್ಲಿ ವಿಷ್ಣು ನೋಡೋಕ್ಕಿಂತ ಮುಂಚೆ ಒಂದು ಎಂಟ್ರಿ ಪಾಸ್ ಆಗುತ್ತೆ. ಆ ಎಂಟ್ರಿನಲ್ಲಿ ನಿಮಗೆ ಒಂದು ವೈಟ್ ಪಲ್ಲಿ, ಒಂದು ಗೋಲ್ಡನ್ ಹಲ್ಲಿ ಸಿಲ್ವರ್ದು ಒಂದು ಚಿಕ್ಕದಿರುತ್ತೆ, ಗೋಲ್ಡ್ದು ಒಂದು ಸ್ವಲ್ಪ ದೊಡ್ಡದಿರುತ್ತೆ. ಮತ್ತು ಮೂನ್ ಮತ್ತು ಸನ್ 2 ಕಂಬೈನ್ ಆಗಿರೋಂಥದ್ದು ಕಾಣಕ್ಕೆ ಸಿಗುತ್ತೆ. ವಿಷ್ಣು ದರ್ಶನ ಆಗೋಕ್ಕಿಂತ ಮುಂಚೆ ಅದನ್ನು ಆ 2 ತತ್ವಗಳನ್ನ ಮುಟ್ಟಿದ್ರೆ ಮೋಕ್ಷ ಆಗತ್ತೆ ಅಂತ ಹೇಳ್ತಾರೆ, ಪ್ರತೀತಿ ಇರುತ್ತೆ. ಅದು ನಿಜ, ಆ್ಯಕ್ಚುಲಿ ನಿಜ. ಸೊ ಆ ಟೆಂಪಲ್ಗೆ ನಾನು ಹೋಗಿದ್ದಾಗಲೇ ನನಗೆ ಕೆಲವೊಂದು ಅನುಭವಗಳಾಗಿದೆ. ಸೊ ಪಲ್ಲಿ ಏನು ಅಂತಂದರೆ ರೆಪ್ರೆಸೆಂಟ್ಸ್ ಇಟ್ಸ್ ಸೂಪರ್ ಹ್ಯೂಮನ್ ಅಂದರೆ ಎಗೇನ್ ನಮ್ಮ ಸನಾತನದಲ್ಲಿ ಏನು ಹೇಳ್ತಾರೆ, ಋಷಿ ಮುನಿಗಳು ಅಂತ ಹೇಳ್ತಾರೆ. ಹೌದು. ಹಲ್ಲಿ ಹೆಂಗೆ ಸೂಪರ್ ಹ್ಯೂಮನ್? ಹಲ್ಲಿ ಒಂದು ರೆಪ್ರೆಸೆಂಟೇಷನ್.
ಸಿ ನೀವು ಇವಾಗ ಈ ಜರ್ನಿ ಕನೆಕ್ಟ್ ಆಗಿಬಿಟ್ರೆ ನೇಚರ್ ನಿಮಗೆ ಕನೆಕ್ಟ್ ಆದಾಗ ಎಲ್ಲ ಒಂದೊಂದು ಅನಿಮಲ್ಲು ಒಂದೊಂದು ಎನರ್ಜಿ ನಿಮಗೆ ಗೈಡ್ ಮಾಡುತ್ತೆ. ಇವಾಗ ಸಪೋಸ್ ನಾನು ಎಲ್ಲಾದರೂ ಹೋಗ್ತಾಯಿದ್ರೆ ಏನಾದರೂ ಇದು ಮಾಡ್ತಾಯಿದ್ರೆ ಹಲ್ಲಿ ಏನಾದರೂ ಬಂದರೆ ಹಲ್ಲಿ ನುಡಿದ್ರೆ ಅದು ನನಗೆ ಗೈಡ್ ಮಾಡ್ತಾ ಇರುತ್ತೆ ಅಂತ ಆ ಥರ. ಸೊ ಆ ಒಂದು ಪಲ್ಲಿ ದೇವಸ್ಥಾನದಲ್ಲಿ ಮುಟ್ಟಿ ವರದರಾಜ ಟೆಂಪಲ್ ಅಂತ ಇದೆ. ಆ ಟೆಂಪಲಲ್ಲಿ ನೀವು ವಿಷ್ಣು ದರ್ಶನ ಮಾಡಿದ್ರೆ ಆ ವಿಷ್ಣು ಆ್ಯಕ್ಚುಲಿ ನಿಮ್ಮನ್ನು ಕರೆಸ್ಕೊಳ್ಳೋದು. ನಾನು ಇಷ್ಟು ವರ್ಷ ನಮ್ಮ ಹಸ್ಬೆಂಡ್ ಮನೆ ಕಡೆನೂ ನೋಡಿದ್ರೆ ಶಿವನ ಆರಾಧಕರೇ, ನಮ್ಮ ಮನೆ ಕಡೆನೂ ಶಿವನ ಆರಾಧಕರೇ. ಆದರೆ ಅಲ್ಟಿಮೇಟಾಗಿ ನನಗೆ ವಿಷ್ಣು ದರ್ಶನ ಆಗಿದ್ದು ಅಲ್ಲೇ. ಆ ವಿಷ್ಣು ದರ್ಶನ ಆದಮೇಲೆ ವಿಷ್ಣು ತತ್ವಕ್ಕೆ ನನಗೆ ಎಂಟ್ರಿ ಸಿಕ್ಕಿದ್ದು. ವಿಷ್ಣು ಅಂದರೆ ಏನು, ವೈಕುಂಠ ಅಂದರೆ ಏನು, ಎಲ್ಲ ತೆರೆಯಾಗಿ ಓಪನ್ ಆಗ್ತಾ ಹೋಯಿತು. ಸೊ ಕಂಚಿ ಕಾಮಾಕ್ಷಿ ಮಧುರೈ ಮೀನಾಕ್ಷಿವರೆಗೂ ಒಂದು ಜರ್ನಿ. ಅಲ್ಲಿರೋ ಟೆಂಪಲ್ಗಳು, ಅಲ್ಲಿರೋ ಒಂದು ಸುಮಾರು ಇದು ಈ ಸೋಲ್ ಜರ್ನಿಗೆ ಕನೆಕ್ಟ್ ಇದೆ. ನೀವು ನೋಡಿದ್ರೆ ಮಧುರೈ ಮೀನಾಕ್ಷಿ ಫುಲ್ಲು ಗೋಲ್ಡು, ಅಲ್ಲೊಂದು ಫುಲ್ಲು ಗೋಲ್ಡ್ ಇರೋ ಒಂದು ಮೂರ್ತಿ ಇದೆ. ಅದು ನೋಡಿದ್ರೆ ಫುಲ್ಲು ಗೋಲ್ಡಾಗಿ ಕನ್ವರ್ಟ್ ಆಗಿ ಇರ್ತಾರೆ. ಅಂದರೆ ಒಂದು ಗಿಣಿ ಬೇರೆ ಇರುತ್ತೆ. ಗಿಣಿ ನೀವು ಗಿಳಿ ನೋಡಿದ್ದೀರಾ? ಆಫ್ಕೋರ್ಸ್. ಹಾಂ. ಸೊ ಅದು ಇಟ್ಸ್ ಅ ರೆಪ್ರೆಸೆಂಟೇಷನ್ ಇಂಟ್ಯೂಷನ್. ವಿಷ್ಣುನಲ್ಲಿ ನೀವು ನೋಡಿದ್ರೆ ಎರಡೂ ಕಡೆನೂ ಗಿಳಿ ಬರುತ್ತೆ. ಎರಡೂ ಕಡೆ ಗಿಳಿ ಬಂದ ಅಂತಂತಂದರೆ ವಿಷ್ಣುವಿಗೆ ಎರಡೂ ಇಂಟ್ಯೂಷನ್, ಎರಡೂ ಬ್ಯಾಲೆನ್ಸಲ್ಲಿ ಇದೆ ಅಂತ ಅರ್ಥ. ನೀವು ದೇವಿನ ನೋಡಿದ್ರೆ ದೇವಿಗೆ ಮಾತ್ರ ಇಂಟ್ಯೂಷನ್ ಪವರ್ ಇರುತ್ತೆ, ಶಿವನಿಗೆ ಇಂಟ್ಯೂಷನ್ ಪವರ್ ಇರಲ್ಲ. ಓಕೆ. ಶಿವಗೆ ಬರೀ ನೀವು ಮೂನ್ನ ನೋಡ್ತೀರಾ ಹೊರತು ಬೇರೆ ಯಾವುದಾದ್ರೂ ಗಿಣಿ ಏನಾದರೂ ನೋಡಿದ್ದೀರಾ? ಇಲ್ಲ. ಹಾವು ನೋಡ್ತೀವಿ. ಹಾವು ನೋಡಿದ್ದೀರಾ? ಚಂದ್ರ. ಮತ್ತು ನಂದಿ. ಇವರೆಲ್ಲ ಆ ಶಿವನ ತತ್ವಕ್ಕೆ ಬರ್ತಾರೆ, ಕನೆಕ್ಟ್ ಆಗಿರ್ತಾರೆ. ಸೊ ನೀವು ಅಲ್ಟಿಮೇಟ್ ವಿಷ್ಣುನ ನೀವು ನೋಡ್ತೀನಿ ಅಂತಂದರೆ ಬ್ಯಾಲೆನ್ಸಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಅದೇ ರೆಪ್ರೆಸೆಂಟೇಷನು ಟು ಪ್ಯಾರೆಟ್ಸ್. ಮತ್ತು ನೀವು ನೋಡಿದ್ರೆ ವಿಷ್ಣುವಿಗೆ ಇಬ್ಬರು ಹೆಂಡ್ತಿರ್ತಾರೆ. ಸೊ ಒಬ್ಬರನ್ನ ಮುಸ್ಲಿಂ ವೈಫ್ಗೆ ಇದು ಮಾಡ್ತಾರೆ, ಲಿಂಕ್ ಮಾಡ್ತಾರೆ. ಇನ್ನೊಬ್ಬರು ಪದ್ಮಾವತಿಗೆ ಲಿಂಕ್ ಮಾಡ್ತಾರೆ. ಮುಸ್ಲಿಂ ಅದೇ ಒಂದು ಕಥೆ ಇದೆ, ನಾನು ಕೇಳಿದ್ದೀನಿ ಅದನ್ನು. ಹಾಂ, ಅದು ಆ್ಯಕ್ಚುಲಿ ಸ್ಪಿರಿಚುವಲ್ ಜರ್ನಿ ಕನೆಕ್ಟ್ ಆಗಿದೆ. ಅದೇನಂತಂತಂದರೆ ಇವಾಗ ಅದೊಂದು ಜರ್ನಿ. ನೀವು ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ದೇವಸ್ಥಾನ ನೋಡಿದ್ದೀರಾ? ಅದರಲ್ಲಿ ಒಂದು ಕಿರೀಟ ಬರುತ್ತೆ, ಅದು ಮೂನ್ ಆಕಾರದಲ್ಲಿ ಇರುತ್ತೆ. ಅದರದ್ದು ಇದು ಅದನ್ನು ಒತ್ಕೊಂಡು ಹೋಗೋ ಒಂದು ಇದು ಮೆರವಣಿಗೆಗೆ ನೀವು ಸಿಂಪಲ್ ನೋಡಿದ್ರೆ ಹೀಗೆ ಮೂನ್ ಥರ ಇರುತ್ತೆ. ಅದ್ರ ಮಧ್ಯದಲ್ಲಿ ಅದೊಂದು ಕಿರೀಟದ ಮಧ್ಯದಲ್ಲಿ ಒಂದು ಮಣಿ. ಆ ಮಣಿ ಅಂತಂದರೆ ಅದನ್ನು ಒಂದು ನಾಗಮಣಿಗೆ ರೆಪ್ರೆಸೆಂಟೇಷನ್ ಮಾಡ್ತಾರೆ. ವಿಷ್ಣು ಯಾಕೆ ಎತ್ಕೊಂಡು ಹೋಗ್ತಾರೆ ಅಂತ ಅಂದರೆ ನೀವು ನೋಡಿದ್ರೆ ಆ್ಯಕ್ಚುಲಿ ನಮಗೆ ಪಾದಗಳಲ್ಲಿ ನಮಗೆ ಈ ಚಕ್ರಗಳನ್ನ ಆ್ಯಕ್ಟಿವೇಟ್ ಮಾಡೋ ಒಂದು ನರ್ವ್ ಇರುತ್ತೆ. ನೀವು ನೋಡಿದ್ರೆ ಈ ಬೆರಳಲ್ಲಿ ನಮಗೊಂದು ನಾಡಿ ಇರುತ್ತೆ. ಅದು ನಮ್ಮ ಥರ್ಡ್ ಐ ಓಪನ್ ಆಗೋದಕ್ಕೆ ಕನೆಕ್ಟಿವಿಟಿ ಇರುತ್ತೆ. ಸೊ ಆ ನಾಡಿ ವಜ್ರ ಎತ್ತೊಯ್ಯೋದು ಅಂತಂದರೆ ವಿಷ್ಣು ಎತ್ಕೊಂಡು ಹೋಗೋದು ಅಂತ. ಎಲ್ಲಿಗೆ? ಕೈಲಾಸಕ್ಕೆ. ಸೊ ಹೋಗ್ಬೇಕಂದ್ರೆ ಅದು ಸೋಲ್ ಜರ್ನಿ. ವಿಷ್ಣುನ ಅದು ಹೈಯರ್ ಸೂಪರ್ ಇವರು ಬಂದು ಯಾರು ಶಂಕರಾಚಾರ್ಯರ ಅಲ್ಲ, ಮೇಲುಕೋಟೆ ಚಲುವನಾರಾಯಣ ಸ್ವಾಮಿಯಲ್ಲಿ ಒಬ್ಬರು ನೆಲೆ ನಿಲ್ಲಿಸಿದ್ದಾರೆ. ಅವ್ರದ್ದು ಜೀವ ಸಮಾಧಿ ಅಲ್ಲೇ ಇದೆ, ರಾಮಾನುಜಾಚಾರ್ಯರು. ಹೌದು. ಸೊ ಅವರು ನೋಡಿ, ಅವರು ಹೈಯೆಸ್ಟ್ ಫಾರ್ಮ್ ಇದಕ್ಕೆ ಹೋಗಿದ್ರು. ಹಾಗಾಗಿ ಅವರ ದೇಹಕ್ಕೆ ಸಾವಿಲ್ಲ, ದೇಹ ಈಗಲೂ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಕರ್ಪೂರ, ಶ್ರೀಗಂಧ ಎಲ್ಲ ಹಾಕಿ ಲೇಪನ ಮಾಡಿ ಈಗಲೂ ಜೀವಂತವಾಗಿದ್ದಾರೆ. ಹೌದು. ಅವ್ರ ದೇಹ ಎಲ್ಲಿ ಇದಾಗಿದೆ? ಸಮಾಧಿ ಆಗೋದು ಸ್ಟೋನ್ ಸಮಾಧಿಗಳಿರುತ್ತೆ. ಸೊ ಯೂಶಲಿ ಎಲ್ಲರೂ ದೇಹನ ಅವ್ರದ್ದು ಡಿಫ್ರೆಂಟ್ ವಿಧಾನದಲ್ಲಿ ಸಮಾಧಿ ಮಾಡ್ಕೋತಾರೆ. ಬಟ್ ಅದು ಇವ್ರ ದೇಹ ಎಲ್ಲಿ ಸಮಾಧಿಯಾಗಿದೆ?
ಇನ್ನೂ ಜೀವಂತವಾಗಿ ಇಟ್ಟಿದ್ದಾರೆ. ಅದು ಹಿಂಭಾಗದಲ್ಲಿದೆ, ಮುಂಭಾಗದಲ್ಲಿ ವಿಗ್ರಹ ಇಟ್ಟು ಪೂಜೆ ಮಾಡ್ತಿದ್ದಾರೆ. ಹೌದಾ? ಮತ್ತು ದೇಹ ಕೊಳೆತು ಹೋಗುತ್ತಲ್ವ? ಕೊಳ್ತಿಲ್ಲ, ಅದೊಂದು ಪ್ರಕ್ರಿಯೆ. ದೇವತಾ ಇದಕ್ಕೆ ಹೋದರೆ ನಿಮ್ಮ ಬಾಡಿ ಪರಿಮಳಯುಕ್ತವಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಓಕೆ, ಅದೊಂದು ಪ್ರೊಸೀಜರು. ಅದೆಲ್ಲ ಪುರಾಣಗಳಲ್ಲೆಲ್ಲ ಇದೆ. ಸೊ ಅದೇನಂತಂದರೆ ಇವಾಗ ಒಂದೊಂದೇ ನಾನು ಡಿಕೋಡ್ ಮಾಡ್ತಾ ಬಂದಿರೋದು ಇದೆಲ್ಲನೂ. ಸೊ ಎಲ್ಲೋ ಒಂದು ಕಡೆ ಈ ಜರ್ನಿನಲ್ಲಿ ಈ ಕತೆಗಳೆಲ್ಲ ಹಾಗೇ ತೆರ್ಕೊಳ್ತಾ ಬಂದಿರೋದು. ಸೊ ಹಾಗಾಗಿ ಅದನ್ನು ಲಿಂಕ್ ಮಾಡ್ತಾ ಈ ಸ್ಟೋರಿ ಎಲ್ಲ ರಿವೀಲ್ ಆಗ್ತಾಯಿದೆ. ನೀವು ಪಾದಗಳಿಗೂ ಏನೇನೋ ಹಾಕ್ಕೊಂಡಿದ್ರಲ್ಲ, ಅಂದರೆ ಇಲ್ಲ, ಇದು ಮೊನ್ನೆ ಯಾವುದೋ ಒಂದು ಪ್ರೋಗ್ರಾಮ್ ಇತ್ತಲ್ಲ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೆ, ಮೆಹಂದಿ ಹಾಕ್ಕೊಂಡಿದ್ದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಇದು ಒಂದು ಇದು ನನಗೆ ಪ್ರೊಟೆಕ್ಷನ್ಗೆ ನನಗೆ ಬೇಕೇ ಬೇಕು. ಇದನ್ನು ನನ್ನ ತಮ್ಮ ತಂದುಕೊಟ್ಟಿದ್ದು ರುದ್ರಾಕ್ಷಿ ಮಣಿ. ಯೂಶಲಿ ರುದ್ರಾಕ್ಷಿ ಮಣಿ ಹಾಕ್ಕೋಬೇಕು, ಬಟ್ ನನಗೆ ಸ್ಪಿರಿಚುವಲ್ ಜರ್ನಿನೇ ಕಂಪ್ಲೀಟ್ ಆಗಿರೋರು ಅದನ್ನು ಮಾಲೆ ಹಾಕ್ಕೊಳ್ಳೋ ಪದ್ಧತಿನೂ ಇದೆ. ಏಕೆಂದರೆ ಆ ಎನರ್ಜಿಗಳನ್ನ ಇದು ಮಾಡಲಿಕ್ಕೆ ನನಗೆ ಸ್ವಯಂ ವಿಷ್ಣು ಮತ್ತು ಮುರುಗರ್ ಆ ಒಂದು ಸಿಂಬಲ್ಲು ಮತ್ತು ಇದು ಒಂದಿದ್ರೆ ಸಾಕು. ಇಟ್ ಡಿಪೆಂಡ್ಸ್ ಹೌ ಯು ಟೇಕ್. ಇವಾಗ ಜರ್ನಿನಲ್ಲಿ ನಿಮಗೆ ಚಾಲೆಂಜಸ್ ಕೊಡ್ತಾರೆ. ಈ ಒಂದು ವಸ್ತುನ ಇಟ್ಕೊಂಡ್ರೆ ನನಗಿದು ಸಾಕು. 10 ರುದ್ರಾಕ್ಷಿ ಮಣಿ ಹಾಕ್ಕೊಂಡು ಕುಣಿಯೋದು ಒಂದೇ. ಅದು ನಿಮ್ಮ ಪರಿಕಲ್ಪನೆ, ನಿಮ್ಮ ಕಲ್ಪನೆ, ನೀವು ಮಾಡ್ಕೊಂಡಿರೋ ರೂಲು. ಇದೆಲ್ಲ ಹಾಕ್ಕೊಂಡ್ರೆ ನನಗೆ ಪ್ರೊಟೆಕ್ಷನ್ನು. ನನ್ನ ಪರಿಕಲ್ಪನೆ ರುದ್ರಾಕ್ಷಿ ಒಂದಾದ್ರೇ 2 ರುದ್ರಾಕ್ಷಿ ಒಂದಾದರೆ ಸಾಕು. ಬಟ್ ನಮ್ಮ ಹತ್ರ ಏನಿಲ್ವಲ್ಲ, ಇದಿದೆಯಲ್ಲ ಅಲ್ಲಿ ನಮ್ಮ ಹತ್ರ ಏನಿಲ್ವಲ್ಲ, ತುಂಬ ಜನರ ಹತ್ರ ಏನೋ ಇರಲ್ವಲ್ಲ. ನಿಮಗೆ ಒಂದೊಂದು ಇದರಲ್ಲೂ ಒಂದೊಂದು ತತ್ವ ಬರುತ್ತೆ. ಶಿವನೇ ಕನೆಕ್ಟ್ ಆದರೆ ಫಸ್ಟು ನೀವು ವಿಷ್ಣು ಕನೆಕ್ಟ್ ಆಗ್ತೀರಾ. ಈ ಜರ್ನಿನಲ್ಲಿ ವಿಷ್ಣು ತತ್ವ ಬಂದಾಗ ತುಳಸಿ ಬಂದೇ ಬರುತ್ತೆ. ಅದು ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ. ಅದು ಅಮೃತ ಆದಮೇಲೆ ನಿಮಗೆ ಹೈಯೆಸ್ಟ್ ಲೆವೆಲ್ಗೆ ಹೋದಾಗ ನಿಮ್ಗೇನಾಗುತ್ತೆ, ನೆಗೆಟಿವ್ ಎಂಟಿಟಿಗೆ ಕನೆಕ್ಟ್ ಆಗ್ತೀರಾ. ನೆಗೆಟಿವ್ ಎಂಟಿಟಿಗೆ ಕನೆಕ್ಟ್ ಆಗಿದಾಗ ಆಬ್ವಿಯಸ್ಲಿ ಯು ಶುಡ್ ಬಿ ಪಾಸಿಟಿವ್. ಆಬ್ವಿಯಸ್ಲಿ ಯು ಶುಡ್ ಬಿ ಪಾಸಿಟಿವ್. ಆ ಪಾಸಿಟಿವ್ ಎನರ್ಜಿ ನಿಮಗೆ ಎಲ್ಲೋ ನಿಮಗೆ ಒಂದು ಇದನ್ನೇ ಕೊಡಬೇಕು. ಇದು ಒಂದು ಪಾಸಿಟಿವ್, ಹೈಯೆಸ್ಟ್ ಪಾಸಿಟಿವ್ ಎನರ್ಜಿ ಕೊಡುತ್ತೆ ನಿಮಗೆ. ಪ್ಲಸ್ ಇದು ನೀವು ಸೂರ್ಯ ತತ್ವಕ್ಕೆ ಬಂದಾಗ ನಿಮಗೆ ಬಾಡಿನಲ್ಲಿ ಹೈಯೆಸ್ಟ್ ಟೆಂಪ್ರೇಚರ್ ರೈಸ್ ಆಗ್ತಾ ಇರುತ್ತೆ. ಯಾಕೆಂದರೆ ನೀವು ಅಪ್ಪರ್ ಟ್ರಯಾಂಗಲ್ ಜರ್ನಿನಲ್ಲಿದ್ದಾಗ ನಿಮಗೆ ಎನರ್ಜಿ ಶೂಟ್ ಆಗ್ತಾ ಇರುತ್ತೆ. ಆ ಎನರ್ಜಿ ಏನಾಗುತ್ತೆ ನಿಮ್ಮ ಬಾಡಿ ಮೂಲಕ ಪಾಸ್ ಥ್ರೂ ಆಗ್ತಾ ಇರುತ್ತೆ. ಆ ಪಾಸ್ ಆಗಬೇಕಾದ್ರೆ ನಿಮ್ಮ ಬಾಡಿ ತುಂಬ ಟೆಂಪ್ರೇಚರ್ ಇರುತ್ತೆ. ಅದಕ್ಕೆ ನಿಮಗೆ BP ಜಾಸ್ತಿ ಆಗುತ್ತೆ. ನಾನು ಅದೆಲ್ಲ ಗೋತ್ರು ಮಾಡಿದ್ದೀನಿ. ಸೊ ಅವಾಗ ಏನು ಮಾಡ್ತಾರೆ, ಆಬ್ವಿಯಸ್ಲಿ ಎಲ್ಲರೂ ಸ್ವಿಚ್ ಆಗ್ತಾರೆ BP ಕಂಟ್ರೋಲಿಂಗ್ ಸಿಸ್ಟಮ್ಗೆ. ಒಂದು ಇದು ಹಾಕ್ಕೊಳ್ಳೋದಾಗಲಿ, ಅದೇನೋ ಸ್ಫಟಿಕ ಮಣಿ ಹಾಕ್ಕೊಳ್ಳೋದಾಗಲಿ, ರುದ್ರಾಕ್ಷಿ ಮಣಿ ಹಾಕ್ಕೊಳ್ಳೋದಾಗಲಿ, ತಣ್ಣೀರು ಸ್ನಾನ ಮಾಡೋದಾಗಲಿ, ಮತ್ತು ಆಹಾರಗಳಲ್ಲಿ ಬದಲಾವಣೆ ಮಾಡ್ಕೊಳ್ಳೋದಾಗಲಿ, ತಂಪಾಗಿರುವಂಥ ಪದಾರ್ಥಗಳನ್ನು ತೊಗೊಳ್ಳೋದಾಗಲಿ ಎಲ್ಲ ಚೇಂಜ್ ಆಗೋದು ಅದೊಂದೇ ರೀಸನ್ಗೆ. ಯಾಕೆ? ಜಸ್ಟ್ ಟು ಕಂಟ್ರೋಲ್ ಯುವರ್ ಸಿಸ್ಟಮ್. ಬಾಡಿ ಸಿಸ್ಟಮಲ್ಲಿ ಬದಲಾವಣೆ ಆಗುತ್ತೆ. ಆ ಬದಲಾವಣೆಗೆ ತಕ್ಕನಾಗಿ ನಿಮ್ಮ ದಿನಚರ್ಯ, ನಿಮ್ಮ ದಿನದ ಆಹಾರ ಪದ್ಧತಿ ಎಲ್ಲ ಚೇಂಜ್ ಆಗುತ್ತೆ. ಸೊ ಎಷ್ಟು ದಿನಗಳ ಜರ್ನಿ ಇದು ನಿಮ್ಮ ಪ್ರಕಾರ? 9 years ಆಲ್ಮೋಸ್ಟ್. ಅಲ್ಲ, ಇನ್ನು ಮುಂದೆ ಗೊತ್ತಿಲ್ಲ. ಐ ಡೋಂಟ್ ನೋ ಮೈ ಟುಮಾರೋ ಬಿಕಾಸ್ ಆಲ್ರೆಡಿ ಆಲ್ಮೋಸ್ಟ್ 6 times ಐ ಎಕ್ಸ್ಪೀರಿಯನ್ಸ್ ಡೆತ್. ಹೌದಾ? ಅದು ಹೆಂಗೆ ಅಂದರೆ? ಡೆತ್ ಅಂದರೆ ಆಲ್ಮೋಸ್ಟ್ ಒಂದು ಸರಿ BP ಫುಲ್ಲು ಲೋ ಆಗಿಬಿಟ್ಟಿತ್ತು. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಆಗೊಂದು ಸರಿ ತೀರಾ ಪಾಲ್ಪಿಟೇಷನ್ ಜಾಸ್ತಿಯಾಗಿ ಹಾರ್ಟ್ ಅಟ್ಯಾಕ್ ಆಗೋರು ಹೋಗಿತ್ತು. ಆವಾಗಲೂ ಡೆತ್ ಎಕ್ಸ್ಪೀರಿಯನ್ಸ್ ಆಗಿದೆ. ಇನ್ನೊಂದು ಸರಿ ಮೊನ್ನೆ ರೀಸೆಂಟಾಗಿ ನಾನು ನಿಮಗೆ ವಿಡಿಯೋ ಶೇರ್ ಮಾಡಿದ್ದೆ. ಆವಾಗಲೂ ಫುಲ್ಲು ನಮ್ಮಾಗಿಬಿಡ್ತು, ಬಾಡಿ ಫುಲ್ಲು ನಮ್ಮಾಗಿತ್ತು. ಏನೂ ಸೆನ್ಸೇಷನ್ನೇ ಇರಲಿಲ್ಲ ಬಾಡಿನಲ್ಲಿ. ಜಸ್ಟ್ ಹೈಯೆಸ್ಟ್ BP ಇದಂತ ಹೇಳಿದ್ರು ಮೆಡಿಕಲ್ ಕಂಡೀಷನಲ್ಲಿ. ಬಟ್ ನನಗೆ ಗೊತ್ತಿತ್ತು ಏನು ನಡೀತಾ ಇದೆ ಅಂತ. ಸೊ ಸ್ಪಿರಿಚುವಲ್ ಜರ್ನಿ ಇದ್ದಾಗ, ನೇಚರ್ ಕನೆಕ್ಟ್ ಆಗಿದ್ದಾಗ ಗೊತ್ತಾಗುತ್ತೆ. ಬಟ್ ಆದರೆ ಎಲ್ಲೋ ವಿ ವಿಲ್ ಬಿಕಮ್ ಎ ಹೆಲ್ಪ್ಲೆಸ್. ಎನರ್ಜಿ ಕಂಟ್ರೋಲ್ ಮಾಡೋಕ್ಕೆ ಈಗ ಏನಾದರೂ ಸ್ಪಿರಿಚುವಲ್ ಗುರುಗಳು ನಿಮಗೆ ಫಿಸಿಕಲ್ ಫಾರ್ಮಲ್ಲಿದ್ದರೆ ಯು ಕ್ಯಾನ್ ಗೋ ಆ್ಯಂಡ್ ಟೇಕ್ ಗೈಡೆನ್ಸ್. ವೆನ್ ನೋ ಒನ್ ಈಸ್ ನಾಟ್ ದೇರ್, ಈದರ್ ಹಿ ಹ್ಯಾಸ್ ಟು ಗಿವ್ ಗೈಡೆನ್ಸ್. ನೇಚರಿಂದ ನನಗೆ ಮೆಸೇಜ್ ಬರಬೇಕು.
ಇಲ್ಲ ಯೂನಿವರ್ಸಿಂದ ಮೆಸೇಜ್ ಬರಬೇಕು, ಇಲ್ಲ ನೇಚರಿಂದ ಮೆಸೇಜ್ ಬರಬೇಕು. ಮದರ್ ನೇಚರಿಂದ ಬರುತ್ತೆ, ಇಲ್ಲ ಯೂನಿವರ್ಸ್ ಫಾದರ್ ಯೂನಿವರ್ಸಿಂದ ಮೆಸೇಜ್ ಬರಬೇಕು. ಈ ಎರಡು ಮೆಸೇಜ್ ಬಂದು ಓಕೆ ಯು ಆರ್ ಆಲ್ ರೈಟ್, ಯು ವಿಲ್ ಬಿ ಆಲ್ ರೈಟ್, ಡೋಂಟ್ ವರಿ, ಇಟ್ಸ್ ಜಸ್ಟ್ ಎ ಪ್ರೊಸೀಜರ್. ಸಿ, ಒಂದು ಡೆತ್ ನೋಟ್ ಅಂತ ಇದ್ದಾಗ ಖಂಡಿತವಾಗ್ಲೂ ಆ ಟೈಮ್ಗೆ ನಿಮಗೆ ಡೆತ್ ಆಗಲೇಬೇಕು, ಯಮ ಬಂದೇ ಬರ್ತಾರೆ. ಅದು ಹೇಗೆ ಪರಿಹಾರ, ಅದನ್ನು ತೆಗಿತಾರೆ, ಅದಕ್ಕೂ ಒಂದು ರೀಸನ್ ಇರುತ್ತೆ. ಎಲ್ಲ ಸ್ಪಿರಿಚುವಲ್ ಮಾಸ್ಟರ್ಗಳೆಲ್ಲ ಆ ಒಂದು ಅದನ್ನು ದಾಟಿ ಹೋದ್ರೇ ಅದು ಸ್ಪಿರಿಚುವಲ್ ಜರ್ನಿ ಅಂತ ಹೇಳೋದು. ಅಂದರೆ ಮೋಕ್ಷ ಅಂದರೆ ಏನು? ಮತ್ತೆ ಹುಟ್ಟು ಬರೋದು ಇಲ್ಲ. ಸ್ಟಾಪ್. ಅಲ್ಟಿಮೇಟ್ ಯು ವಿಲ್ ಬಿಕಮ್ ಇನ್ ದ ಪ್ರೆಸೆಂಟ್ ಸೆನ್ಸ್ ಆಫ್ ಇದರಲ್ಲಿ ಫ್ರೀಸ್ ಆಗ್ತೀರಾ. ನಿಮ್ಮ ಕಾನ್ಷಿಯಸ್ನೆಸ್ ಫ್ರೀಸ್ ಆಗುತ್ತೆ. ಬಾಡಿ ಜರ್ನಿ ಅದು ಬೇರೆ, ಯಾವಾಗ ಬೇಕಾದ್ರೆ ಆ ಬಾಡಿ ನೀವು ಡ್ರಾಪ್ ಮಾಡ್ಬೋದು. ಬಟ್ ನಿಮ್ಮ ಸೋಲ್ ಜರ್ನಿ ಇಸ್ ದ ಅಲ್ಟಿಮೇಟ್ ರಿಯಾಲಿಟಿ. ಸೊ ಹಾಗೆ ಸುಮಾರು ವಿಚಾರಗಳನ್ನ ಮಾತಾಡಿದ್ವಿ ನಾವು ಇವತ್ತು. ಸೊ ಬಹುಶಃ ಇನ್ನೊಂದಷ್ಟು ನಿಮ್ಮ ಮೆಸೇಜ್ಗಳು ನೋಡಿದರೆ, ನಿಮ್ಮ ಕಳಿಸಿರೋದು ಇನ್ನೊಂದಷ್ಟು ಪ್ರಶ್ನೆಗಳು ಬರ್ಬೋದು. ಸೊ ಫೈನಲ್ ಆಗಿ ನಾನು ಈ ಒಂದು ವಿಡಿಯೋನ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಇದನ್ನು ಯಾಕೆ ನಿಮಗೆ ಹೇಳ್ಬೇಕು ಅನ್ನಿಸ್ತು ಶಶಿಕಲಾ ಅವರೇ? ಎಗೇನ್ ಒಬ್ರಿಗೆ ಹೈಯೆಸ್ಟ್ ನಾಲೆಡ್ಜ್ ಬಂದಾಗ ಎಲ್ಲೋ ನೀವು ಆ ಒಂದು ಕನ್ಫೈನ್ಡ್ ಸಿಸ್ಟಮ್, ಕನ್ಫೈನ್ಡ್ ಏರಿಯಾದಲ್ಲಿ ನೀವು ಇದ್ದಾಗ ಯು ಫೀಲ್ ಲೈಕ್ ಸಫೋಕೇಟೆಡ್. ಯು ವಾಂಟ್ ಟು ಕಮ್ ಔಟ್, ಯು ವಾಂಟ್ ಟು ಟೆಲ್ ಪೀಪಲ್. ಆ್ಯಂಡ್ ಒಂದು ನಮ್ಮ ಅನಿಸಿಕೆ ಹಾಗಾದರೆ ಸ್ಪಿರಿಚುವಲ್ ಮಾಸ್ಟರ್ಗಳದ್ದು ಅವ್ರದ್ದೇ ಆದ ಒಂದು ಪರ್ಪಸ್ ಇರುತ್ತೆ. ಆ ಪರ್ಪಸ್ಗಳ ಕಡೆಗೆ ನಮ್ಮನ್ನು ಎಳಿತಾರೆ, ತಪ್ತಾರೆ. ಸೊ ಅದ್ರ ಕಡೆ ಹೋಗೋ ಒಂದು ಇದನ್ನೇ ಅವರು ಅಣಿ ಮಾಡಿಕೊಟ್ಟದ್ದು. ಇಲ್ಲಾಂದರೆ ನಾನು ನಿಮಗೆ ಮೆಸೇಜ್ ಮಾಡಿದಾಗ ನೀವು ನನಗೆ ಮೆಸೇಜ್ ಮಾಡಿದ್ರಿ, ಹಾಯ್ ಅಂತ ಹೇಳಿ ಮೆಸೇಜ್ ಮಾಡಿದಾಗ 12 ನೆನ್ನೆ ನೀವು ಮೆಸೇಜ್ ಆಗೋದು, ನೀವು ಸುಮಾರು ಸರಿ 11 12 ಸುಮಾರು ಸರಿ ರಿಪೀಟೆಡ್ ನಂಬರ್ಸ್ ಕನೆಕ್ಟ್ ಆಗಿದೆ. ಯೂನಿವರ್ಸಲ್ ಎಲ್ಲೋ ನಿಮ್ಮ ಮೂಲಕ ನಿಮ್ಮ ಪಾಡ್ಕಾಸ್ಟಲ್ಲಿ ಬಂದು ಹೇಳಿ, ಕರ್ನಾಟಕದಲ್ಲಿ ಹುಟ್ಟಿರೋದು ನಾನು. ಸೊ ಕರ್ನಾಟಕದ ಜನತೆಗಳಿಗೆ ತಲುಪಬೇಕು ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ನಡೀತಾ ಇರೋವಂಥ ಒಂದು ಬ್ಯಾಕ್ಗ್ರೌಂಡ್ ಪಿಕ್ಚರ್ ಇದು. ನಾವು ನೀವೆಲ್ಲ ಜಸ್ಟ್ ಒಂದು ಪಪೆಟ್ಸ್ ಇದರಲ್ಲಿ ಒಂದು ಡ್ರಾಮಾದಲ್ಲಿ ನಾವು ಒಂದು ಪಾತ್ರಧಾರಿಗಳಷ್ಟೇ. ಇಲ್ಲಾಂದರೆ ನಿಮಗೆ ಹೇಗೆ ಯಾರೋ ಒಬ್ಬರು ಮೆಸೇಜ್ ಮಾಡ್ತಾರೆ, ಅವ್ರನ್ನ ಹೌದು ಕರಿಬೇಕು, ಪಾಡ್ಕಾಸ್ಟ್ ಕರಿಬೇಕು, ಅವ್ರನ್ನ ಮಾತಾಡಿಸ್ಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ಬೇಕು? ಎಷ್ಟೋ ಜನ ಮಾಡ್ತಾರೆ. ಅಲ್ಲ, ತುಂಬ ಜನ ಮಾಡ್ತಾರೆ ನೀವು ಹೇಳ್ದಂಗೆ. ಬಟ್ ಕೆಲವೊಂದರಲ್ಲಿ ಸೀರಿಯಸ್ನೆಸ್ ಇರಲ್ಲ, ಕೆಲವೊಂದರಲ್ಲಿ ಸೀರಿಯಸ್ನೆಸ್ ಇರುತ್ತೆ, ಕೆಲವೊಂದರಲ್ಲಿ ಜೆನ್ಯೂನಿಟಿ ಇರಲ್ಲ, ಕೆಲವೊಂದರಲ್ಲಿ ಜೆನ್ಯೂನಿಟಿ ಇರುತ್ತೆ. ಅಟ್ಲೀಸ್ಟ್ ಅನಿಸುತ್ತೆ, ಓ ಇದೇನೋ ಜೆನ್ಯೂನ್ ಏನೋ. ಈಗ ನನಗೆ ಇದೇನೋ ಅನುಭವ ಆಗಿಲ್ಲ ಪರ್ಸೆ, ಬಟ್ ಆದರೆ ಇನ್ನೊಬ್ರಿಗೆ ಅವರು ಆಗಿರೋದು ಹೇಳ್ತಿರ್ಬೇಕಾದ್ರೆ ಅವ್ರ ಕಣ್ಣುಗಳು ನೋಡಿದಾಗ, ಅವ್ರ ಮಾತುಗಳನ್ನ ಕೇಳಿದಾಗ ಇದು ಸುಳ್ಳು ಅಂತ ಹೇಳೋಕ್ಕೆ ನನಗಾಗಲ್ಲ. ಸೊ ಅಂಥವ್ರ ಜೊತೆ ಮಾತಾಡ್ಬೇಕು ಅನಿಸುತ್ತೆ. ಓಕೆ, ಅಂದರೆ ಸೊ ದಟ್ ಈಸ್ ದ ರೀಸನ್. ಈಗ ನೀವು ಹೇಳಿದಾಗ ನನಗೆ ನೀವೇನೋ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಅನ್ನಿಸ್ಲಿಲ್ಲ. ಈಗಲೂ ನಂಗೆ ಅನ್ನಿಸ್ತಾ ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಏನೋ ಕತೆ ಕಟ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇಲ್ಲ. ಕೇಳೋರ್ಗೂ ಬಹುಶಃ ಹಾಗೆ ಅನಿಸಿದೆ ಅಂತ ಅನ್ಕೋತೀನಿ. ಏನು ಇವರು ಡ್ರಾಮಾ ಮಾಡ್ತಾಯಿದ್ದಾರೆ, ಏನೇನೋ ಹೇಳ್ತಾ ಇದ್ದಾರೆ ಅಂತ 99% ಅನಿಸಲ್ಲ. ಅರ್ಥ ಆಗದೆ ಇರ್ಬೋದು, ಅದು ಬೇರೆ ವಿಚಾರ. ಜರ್ನಿ ಬಂದು ಎಲ್ಲರಿಗೂ ಅರ್ಥ ಆಗ್ದಲೇ ಇರೋವಂಥ ಒಂದು ಜರ್ನಿ. ಹೈಯೆಸ್ಟ್ ಇವರು ಲೆವೆಲ್ಗೆ ರೀಚ್ ಆಗಿರೋರು ಮಾತ್ರ ಅರ್ಥ ಮಾಡ್ಕೊಳ್ತಾರೆ. ಬಟ್ ಆದರೆ ಎಲ್ಲೋ ನಾನು ನೇಚರ್ ಕನೆಕ್ಟ್ ಆಗಿರೋದ್ರಿಂದ ಹೇಳ್ತಾ ಇರೋದ್ರಿಂದ ಇನ್ ಫ್ಯೂಚರ್ ಅದು ಕೋಇನ್ಸಿಡೆನ್ಸ್ ನಡೀತಾ ಏನಾಗುತ್ತೆ, ಹೌದು ಜೆನ್ಯೂನಿಟಿ ಇದೆ ಅಂತ ಎಲ್ಲರಿಗೂ ಅರಿವಿಗೆ ಬರುತ್ತೆ. ಸೊ ನಾನೇನು ಸ್ಪೆಷಲ್ಲಾಗಿ ಏನು ಹೇಳ್ತಾ ಇಲ್ಲ, ಈ ಒಂದೇ ಜರ್ನಿನೇ ಆಗಿನ ಕಾಲದಾಗ ಹೇಳ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಒಂದು ತತ್ವ ಹೇಳಿರ್ಬೋದು, ಎರಡನೇ ತತ್ವ ಹೇಳಿರ್ಬೋದು, ಇಲ್ಲ ಪಾಸಿಟಿವ್ ಹೇಳಿರ್ಬೋದು, ಇಲ್ಲ ನೆಗೆಟಿವ್ ಹೇಳಿರ್ಬೋದು, ಇಲ್ಲ ಮಧ್ಯ ಮೂರನೇ ಭಾಗ ಹೇಳಿರ್ಬೋದು. ನಾನು ಮೂರೂ ತತ್ವನೂ ಒಟ್ಟಿಗೆ ಎಲ್ಲ ಹೇಳಬೇಕಾದ್ರೆ ಎಲ್ಲೋ ಎಲ್ಲರಿಗೂ ಕನ್ಫ್ಯೂಸ್ ಆಗ್ತಾರೆ, ಏನು ಅಮ್ಮ ಎಲ್ಲ ಮಿಕ್ಸ್ ಮಾಡಿ ಹೊಡಿತಿದ್ದಾಳಲ್ಲ ಅಂತ. ಸೊ ಪ್ರಾಬ್ಲಮ್ ಏನಂತಂದರೆ, ತ್ರಿಪುರ ರಹಸ್ಯ ಅಂತಂದರೆ ಇಟ್ಸ್ ಶಾರ್ಟೆಸ್ಟ್ ಬಟ್ ವೆರಿ ಲಾಂಗ್ ಟರ್ಮ್ ಜರ್ನಿ.
ಲಾಂಗ್ ಟರ್ಮ್ ಆದ್ರೂ ನಿಮಗೆ ಅಲ್ಟಿಮೇಟ್ ಸೊಲ್ಯೂಷನ್. ದೆರ್ ಇಸ್ ನೋ ಕಮ್ ಬ್ಯಾಕ್, ದೆರ್ ಇಸ್ ನೋ ನೆಗೆಟಿವ್, ದೆರ್ ಇಸ್ ನೋ ಆ್ಯಂಕಿ ಪ್ಯಾಂಕಿ ಡ್ರಾಮಾಸ್, ನಥಿಂಗ್. ನನ್ನ ನೋಡಿದ್ರೆ ಐ ವಿಲ್ ಬಿ ಕೀಪ್ ಟ್ರಾವೆಲಿಂಗ್. ನಾನು ಸ್ವಿಚ್ ಆಗುತ್ತೆ ಮೈಂಡು. ಟೈಮ್ ಟ್ರಾವೆಲ್ ಅನ್ನೋದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಟೈಮ್ ಟ್ರಾವೆಲಲ್ಲಿದ್ದಾಗ ನನ್ನ ಬಿಹೇವಿಯರೇ ಬೇರೆ ಥರ ಇರುತ್ತೆ. ಸೊ ಅದೆಲ್ಲ ನೀವು ನೋಡಿದಾಗ ನಿಜವೇನೋ ಅಂತ ಅನಿಸುತ್ತೆ ನಿಮಗೆ. ಟೈಮ್ ಟ್ರಾವೆಲ್ ಎಲ್ಲ ಬಂದಾಗೆಲ್ಲ ನಿಮಗೆ ಕ್ಲಾಕ್ ಬರುತ್ತೆ ನನಗೆ. ಐ ಗೆಟ್ ಟು ಸಿ ಕ್ಲಾಕ್. ಓಕೆ. ಫ್ಯೂಚರ್ದು ಬರುತ್ತಾ ನಿಮಗೆ? ಫ್ಯೂಚರ್ ಅದೇ ಹೇಳಲ್ವಾ, ಸಿ ಇನ್ಫಿನಿಟಿ ಸಿಂಬಲ್, ಪಾಸ್ಟು, ಪ್ರೆಸೆಂಟು, ಫ್ಯೂಚರು, ಮೂರೂ ಜರ್ನಿ ನಡೀತಾ ಇರುತ್ತೆ. ಯಾವಾಗ ಯಾವ ಜರ್ನಿ ಓಪನ್ ಆಗುತ್ತೆ, ಯಾವ ಜರ್ನಿ ಕ್ಲೋಸ್ ಆಗುತ್ತೆ ಗೊತ್ತಾಗಲ್ಲ. ಏನು ತೋರಿಸುತ್ತೆ ಫ್ಯೂಚರ್ ಅಂದರೆ? ಏನು ತೋರಿಸುತ್ತೆ ಫ್ಯೂಚರ್ ಅಂತಂದರೆ ನಾನು ಪ್ರಿಡಿಕ್ಟ್ ಮಾಡೋ ಅಂಥದ್ದಲ್ಲ ಸದ್ಯಕ್ಕೆ. ಬೇರೆಯವ್ರಿಗೆ ಏನಾದರೂ ಒಂದು ಹೀಲಿಂಗ್ ಪ್ರೋಸೆಸ್ ಅನ್ನೋದು ಒಂದು ಗೇಟ್ ವೇ ಓಪನ್ ಆಗಿದೆ. ಸೊ ಮೇ ಬಿ ಐ ಕ್ಯಾನ್ ಹೀಲ್ ಪೀಪಲ್. ಐ ಕ್ಯಾನ್ ಸಿ ಅದರ್ ಆಪೋಸಿಟ್ ಪರ್ಸನ್ಸ್ ಎನರ್ಜಿ, ನೆಗೆಟಿವ್ ಪಾಸಿಟಿವ್. ನಾನೊಬ್ಬ ಹ್ಯೂಮನ್ ನಾರ್ಮಲ್ ವ್ಯಕ್ತಿಯಾಗಿ ನಾನು ಪ್ರಶ್ನೆಗಳನ್ನ ಕೇಳ್ತಿರೋದು. ನನಗೇನೆಂದರೆ ಇನ್ನೊಂದು ನಾನು ಹೇಳಬೇಕು ಅಂದರೆ ಇದನ್ನೇ ಅಂದರೆ ನಾನು ಹೇಳೋದು ನಮಗೆ, ಈಗ ನಾವು ಸೈನ್ಸ್ ಮೂಲಕ ಒಂದು ಜರ್ನಿ ಮಾಡ್ತಾಯಿದ್ದೀವಿ ಅಲ್ವಾ. ಈಗ ಒಂದು ಕಾಲಕ್ಕೆ ಕಾಲರಾ ಬಂದರೆ ಅದು ಕಾಲರ ಅಮ್ಮ ಅಂತ ಸಿಡುಬಮ್ಮ ಮಾಡ್ತಿದ್ರು. ನಮ್ಮ ದೇಶ ಎಂಥದ್ದು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೊಂದು ದೇವಸ್ಥಾನ ಕಟ್ಟಿ ಸಿಡುಬಮ್ಮ, ಕಾಲರ ಅಮ್ಮ, ಪ್ಲೇಗಮ್ಮ. ಈಗಲೂ ಪ್ಲೇಗಮ್ಮ ನಾನು ನೋಡಿದ್ದೀನಿ, ಬೆಂಗಳೂರಲ್ಲೇ ನೋಡಿದ್ದೀನಿ ಪ್ಲೇಗಮ್ಮನ ದೇವಸ್ಥಾನ ಅಂಥೇಳಿ. ಪ್ಲೇಗ್ ಬಂದರೆ ಒಂದು ದೇವಸ್ಥಾನ ಕಟ್ಟಿ ಆ ದೇವತೆಗೆ ಇದನ್ನು ಮಾಡಿ ಓಕೆ ಇದು ಹೋಗಲಿ ಅಂತ ಪ್ರಾರ್ಥನೆ ಮಾಡ್ಕೋತಿದ್ರು ಅಂತ ನಮ್ಮ ಜನ. ಬಟ್ ಪ್ಲೇಗಿಗೆ ವ್ಯಾಕ್ಸಿನ್ ಕಂಡು ಒಬ್ಬ ವಿಜ್ಞಾನಿ, ಯಾವುದು ವೆಸ್ಟರ್ನ್ ವಿಜ್ಞಾನಿ. ಸೊ ಸೈನ್ಸ್ ಇದು ಎಲ್ಲದಕ್ಕೂ ಪರಿಹಾರ ಕಂಡುಕೊಳ್ತಾ ಇದೆ ನಮ್ಮ ಸಮಸ್ಯೆಗಳಿಗೆ. ಅಂದರೆ ನಮ್ಮ ಲೌಕಿಕ ಜಗತ್ತಿನ ಸಮಸ್ಯೆಗಳಿಗೆ. ನಿಮಗೆ ಈ ಥರ ಹುಚ್ಚರ ಥರ ನೀವು ಮಾಡ್ತಾ ಇದ್ದೀರಾ, ಎಕ್ಸಾಂಪಲ್ ಹೇಳ್ತಿರೋದು, ನಿಮಗೆ ಸ್ಕಿಜೋಫ್ರೇನಿಯಾ ಇದೆ ಅಂತ ಅರ್ಥ. ಅಥವಾ ನಿಮಗೆ ನಿಮಗೆ ಮೈ ಮೇಲೆ ಈ ಥರ ಆಗಿದೆ ಅಂದರೆ ನಿಮಗೆ ಈ ಥರ ರೋಗ ಬಂದಿದೆ, ಇದಕ್ಕೊಂದು ವ್ಯಾಕ್ಸಿನ್ ತೊಗೊಳ್ಳಿ ಅಂತ ಬಂದು ಇಷ್ಟು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಥರದ ವಿಚಾರಗಳನ್ನೇ ಇಟ್ಕೊಂಡು ನಮ್ಮ ಜನರನ್ನ ಮೂರ್ಖರನ್ನಾಗಿ ಮಾಡುವಂಥ ಪ್ರಯತ್ನಗಳು ಭಾಳ ಅನಾದಿ ಕಾಲದಿಂದ ನಡೀತಾ ಬಂದಿದೆ. ಅಂದರೆ ನಮ್ಮ ಜನ ಅದನ್ನು ನಂಬಿಕೊಂಡು ಅದನ್ನು ಅನುಭವಿಸ್ಕೊಂಡು ಸತ್ತು ಬದುಕಿ ಆ ಥರ ಎಲ್ಲ ಆಗಿದೆ ಅಲ್ವಾ. ಸೊ ನಾನು ಹೇಳೋದು ಓಕೆ ಇದನ್ನು ಅಂದರೆ ಇದು ಒಂದು ಸ್ಪಿರಿಚುವಲ್ ಪಾತ್. ಈ ಜರ್ನಿ ಜನರನ್ನ ಎನ್ಲೈಟನ್ ಮಾಡಿ ಇನ್ನೊಂದು ಹೈಯರ್ ಲೆವೆಲ್ ಕಾನ್ಷಿಯಸ್ನಿಗೆ ಕರ್ಕೊಂಡು ಹೋಗೋದು ಒಂದು ಕಡೆ ಪ್ರಯತ್ನ ನಡೀತಾ ಇದ್ದರೆ, ಅವ್ರನ್ನ ಹಿಂದಕ್ಕೆ ತಳ್ಳಿ ಓಕೆ ಅವ್ರನ್ನ ಇನ್ನೊಂದಷ್ಟು ಮೂರ್ಖರನ್ನಾಗಿ ಮಾಡಿ ಅವರಿಂದ ಕಾಸು ಕಿತ್ಕೊಂಡು ಆ ಥರ ಮಾಡುವಂಥ ಪ್ರಯತ್ನಗಳು ಕೂಡ ನಡೀತಾ ಇದೆ ಅಲ್ವಾ. ಸಿ ಯಾರೇ ಆದ ಎನ್ಲೈಟನ್ ಬೀಯಿಂಗ್ ಆದರೆ, ನಿಜವಾದ ಎನ್ಲೈಟನ್ ಬೀಯಿಂಗ್ ಆದರೆ ₹1 ತೊಗೊಳ್ಳಲ್ಲ. ಇದನ್ನೇ ಬಿಸ್ನೆಸ್ ಮಾಡ್ಕೊಂಡಿರೋರು ಖಂಡಿತವಾಗ್ಲೂ ಜೆನ್ಯೂನಿಟಿ ಇರಲ್ಲ ನನಗೆ ತಿಳಿದ ಪ್ರಕಾರ. ಯಾಕೆಂದರೆ ನನಗೆ ನನ್ನ ಗುರುಗಳು ಹೇಳ್ಕೊಟ್ಟಿರೋ ಇದು ಹೀಲಿಂಗ್ ಮಾಡಬೇಕಂತಂದರೆ ಯಾವುದೇ ಒಂದು ಉದ್ದೇಶಪೂರ್ವಕವಾಗಿ ಹೀಲ್ ಮಾಡಿಕೊಡ್ದು. ಪ್ಲಸ್ ಹೀಲಿಂಗ್ ಅವ್ರಿಗೆ ಆಗಬೇಕು ಅಂತ ಅವ್ರಿಗೆ ಟೈಮ್ ಇದ್ದರೆ ಮಾತ್ರ ಎಲ್ಲೋ ನೀವು ಕನೆಕ್ಟ್ ಆಗ್ತೀರ, ಇಲ್ಲ ಅಂತಂದರೆ ಕನೆಕ್ಟ್ ಆಗಲ್ಲ. ಸೊ ಇದು ಬಿಸ್ನೆಸ್ ಮಾಡೋರ್ಗೆ ಅದೇ ಹೇಳ್ಬೋದು. ನಾವು ಆ ಬಿಸ್ನೆಸ್ಸಲ್ಲಿ ಇಲ್ಲ. ಸೊ ನಾನು ಅದನ್ನು ಪ್ರಮೋಟ್ ಮಾಡ್ತಾಯಿಲ್ಲ. ಸೊ ನಾನೇನು ಸೋಲ್ ಜರ್ನಿ ಅಂದರೆ ಏನು, ಈ ಪಾತಾಳ ಲೋಕ, ಬೋರ್ಲೋಕ, ಸೋರ್ಲೋಕ ಇದೆಲ್ಲ ಇದೆಯಾ? ಹೌದು ಇದೆ. ಸೋಲ್ ಜರ್ನಿ ಇದೆಲ್ಲ ಮನಸ್ಸಲ್ಲಿದೆ. ಇದೆಲ್ಲ ಅಂದರೆ ಮನಸ್ಸಲ್ಲಿಂದ ಅದೊಂದು ಸ್ಥಿತಿ. ಇಲ್ಲ ಸ್ಥಿತಿ ಅಲ್ಲ. ಇವಾಗ ನೀವು ದೈನಂದಿನ ನಿಮಗೆ ಅವೇಕ್ನಿಂಗ್ ಓಪನ್ ಆದಾಗ, ಕಣ್ಗಳು ಓಪನ್ ಆದಾಗ ಬೇರೆ ರಿಯಾಲಿಟಿ ಚೆಕ್ಗಳು ಬಂದು ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತವೆ. ಈ ಜರ್ನಿನಲ್ಲಿ ಫರ್ದರ್ ಹೋಗೋದಕ್ಕೆ ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸಸ್ ಕೊಡ್ತವೆ. ಎಕ್ಸ್ಪೀರಿಯನ್ಸ್ ಆಗಿ ನೀವು ಫರ್ದರ್ ಹೋಗಬೇಕು. ಓಕೆ, ಆ ಥರ. ಸೊ ಈ ಸೋಲ್ ಜರ್ನಿನಲ್ಲಿ ನಿಮಗೆ ಈ ನರಕ ಆಗೋದು ಅದು ಇದೆಲ್ಲ ಏನೇನೋ ಇದೆಲ್ಲ ಇದೆಯಾ, ಎಲ್ಲ ಉಂಟು. ಆದರೆ ನಿಮಗೆ ಬೇರೆ ರೀತಿಯಲ್ಲಿ ಆಗ್ತಾ ಇರತ್ತೆ, ನಿಮಗೆ ಅರಿವಿರಲ್ಲ. ಯು ವಿಲ್ ಬಿ ಗೋಯಿಂಗ್ ಥ್ರೂ, ಬಟ್ ಯು ವಾಂಟ್ ಬಿ ನೋಯಿಂಗ್ ವಾಟ್ ಎಕ್ಸಾಕ್ಟ್ಲಿ ಯು ಆರ್ ಗೋಯಿಂಗ್ ಥ್ರೂ. ಓಕೆ, ಆ ಥರ. ಈಗ ಅಂದರೆ ನಾನು ಯಾಕೆ ಅದು ಸ್ಥಿತಿ ಅಂತ ನಾನು ಅಂದ್ಕೊಂಡೆ ಅಂತಂದರೆ, ಈಗ ನಮ್ಮ ಉಪಗ್ರಹಗಳೆಲ್ಲ ಚಂದ್ರನ ಹತ್ರ ಹೋಗಿವೆ ಅಲ್ವಾ. ಉಪಗ್ರಹಗಳೆಲ್ಲ ಹೋಗಿದೆ. ಯಾವುದೋ ಒಂದು ನಮ್ಮ ಒಂದು ಉಪಗ್ರಹ
ಅದು ನಮ್ಮ ಮನುಷ್ಯನ ಅಳತೆಯನ್ನು ಮೀರಿ ತುಂಬ ದೂರ ಹೋಗಿದೆ. ಇಲ್ಲಿವರೆಗೂ ಸ್ವರ್ಗ ನರಕ ಯಾವುದೇ ಲೋಕ ಯಾರಿಗೂ ಕಂಡಿಲ್ಲ. ಓಕೆ, ಇಲ್ಲಿವರೆಗೂ ಕೂಡ ನಮ್ಮ ಥರದ ಜನ ಅಥವಾ ನಮಗಿನ್ನ ಬೇರೆ ಕಾನ್ಷಿಯಸ್ ಬೇರೆ ಲೆವೆಲ್ ಇರುವಂಥ ಜನ ಅಥವಾ ನಮಗೇನು ಕೆಳಗಡೆ ಇರುವಂಥ ಜನ ಯಾರೂ ಕೂಡ ಕಂಡಿಲ್ಲ. ಓಕೆ, ಆಮೇಲೆ ನಮ್ಮಲ್ಲಿ ನಮ್ಮ ಮೆಸೇಜ್ಗಳನ್ನ ನಾವು ರಿಸೀವ್ ಮಾಡ್ಕೊಳ್ಳೋಕ್ಕೆ ಎಲ್ಲವನ್ನೂ ಇಟ್ಟಿದ್ದಾರೆ. ಎಲ್ಲ ಭಾಷೆಗಳಲ್ಲೂ ಮೆಸೇಜ್ ಹಾಕಿದ್ದಾರೆ. ಓಕೆ, ಅಂತರಿಕ್ಷದಲ್ಲಿ ಬಿಟ್ಟಿದ್ದಾರೆ. ಯಾವುದೇ ಭಾಷೆ ಅರ್ಥ ಆದರೂ ಕೂಡ ರೆಸ್ಪಾನ್ಸ್ ಬರಲಿ ಅಂತ. ಈವರೆಗೂ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ. ಅಂದರೆ ಫಿಸಿಕಲ್ಲಾಗಿ ಇದು ಏನೂ ಇಲ್ಲ ಅಂತ, ಯಾವ ಸ್ವರ್ಗ ಇಲ್ಲ ನರಕ ಇಲ್ಲ ಅನ್ನೋದು. ಈಗ ಅಂದರೆ ನಾನು ಯಾಕೆ ಅದು ಸ್ಥಿತಿ ಅಂತ ನಾನು ಅಂದ್ಕೊಂಡೆ ಅಂತಂದರೆ, ಈಗ ನಮ್ಮ ಉಪಗ್ರಹಗಳೆಲ್ಲ ಚಂದ್ರನ ಹತ್ರ ಹೋಗಿವೆ ಅಲ್ವಾ? ಉಪಗ್ರಹಗಳೆಲ್ಲ ಹೋಗಿದೆ. ಯಾವುದೋ ಒಂದು ನಮ್ಮ ಒಂದು ಉಪಗ್ರಹ ಅದು ನಮ್ಮ ಮನುಷ್ಯನ ಅಳತೆಯನ್ನು ಮೀರಿ ತುಂಬ ದೂರ ಹೋಗಿದೆ. ಇಲ್ಲಿವರೆಗೂ ಸ್ವರ್ಗ ನರಕ ಯಾವುದೇ ಲೋಕ ಯಾರಿಗೂ ಕಂಡಿಲ್ಲ. ಓಕೆ, ಇಲ್ಲಿವರೆಗೂ ಕೂಡ ನಮ್ಮ ಥರದ ಜನ ಅಥವಾ ನಮಗಿನ್ನ ಬೇರೆ ಕಾನ್ಷಿಯಸ್ ಬೇರೆ ಲೆವೆಲ್ ಇರುವಂಥ ಜನ ಅಥವಾ ನಮಗೇನು ಕೆಳಗಡೆ ಇರುವಂಥ ಜನ ಯಾರೂ ಕೂಡ ಕಂಡಿಲ್ಲ. ಓಕೆ, ಆಮೇಲೆ ನಮ್ಮಲ್ಲಿ ನಮ್ಮ ಮೆಸೇಜ್ಗಳನ್ನ ನಾವು ರಿಸೀವ್ ಮಾಡ್ಕೊಳ್ಳೋಕ್ಕೆ ಎಲ್ಲವನ್ನೂ ಇಟ್ಟಿದ್ದಾರೆ. ಎಲ್ಲ ಭಾಷೆಗಳಲ್ಲೂ ಮೆಸೇಜ್ ಹಾಕಿದ್ದಾರೆ. ಓಕೆ, ಅಂತರಿಕ್ಷದಲ್ಲಿ ಬಿಟ್ಟಿದ್ದಾರೆ. ಯಾವುದೇ ಭಾಷೆ ಅರ್ಥ ಆದರೂ ಕೂಡ ರೆಸ್ಪಾನ್ಸ್ ಬರಲಿ ಅಂತ. ಈವರೆಗೂ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ. ಅಂದರೆ ಫಿಸಿಕಲ್ಲಾಗಿ ಇದು ಏನೂ ಇಲ್ಲ ಅಂತ, ಯಾವ ಸ್ವರ್ಗ ಇಲ್ಲ ನರಕ ಇಲ್ಲ ಅನ್ನೋದು. ಫಿಸಿಕಲ್ಲಾಗಿ ಆ್ಯಕ್ಚುಲಾಗಿ ಇದೆ, ಕಣ್ಣು ಕಾಣ್ತಾ ಇಲ್ಲ. ನಾರ್ಮಲ್ ಕಣ್ಣುಗಳಿಗೆ ಕಾಣಲ್ಲ, ಸ್ಪಿರಿಚುವಲ್ ಐಸ್ ಕಾಣುತ್ತೆ. ಹೌದು. ಸಿ, ನೇಚರ್ದೇ ಒಂದು ಲ್ಯಾಂಗ್ವೇಜ್ ಇದೆ. ನೇಚರಲ್ಲಿ ಏನು ಅನಿಮಲ್ಗಳಿದ್ದಾವೆ, ಅನಿಮಲ್ದು ಮತ್ತು ಗಿಡ ಮರಗಳು ಯಾವುದೇ ಆಗಲಿ, ನೇಚರಲ್ಲಿ ಏನೇ ಆಗಲಿ ಪಂಚಭೂತಗಳು ಏನಿದೆ ಅದು ಕನೆಕ್ಟ್ ಇದೆ, ಅದು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ. ಅದೇ ರೀತಿ ನಿಮಗೆ ಸೂಪರ್ ಕಾನ್ಷಿಯಸ್ ಲೆವೆಲಲ್ಲಿ ಅಂತಂದರೆ ಫಾದರ್ ಲೆವೆಲ್, ಯೂನಿವರ್ಸ್ ಲೆವೆಲಲ್ಲಿ ಅದರದ್ದೇ ಆದ ಲ್ಯಾಂಗ್ವೇಜಸ್ ಇದೆ. ಲೈಕ್ ಕಲರ್ ಕೋಡ್, ಕಲರ್ ಲ್ಯಾಂಗ್ವೇಜ್, ನ್ಯೂಮರಾಲಜಿ, ನಂಬರ್ ಲ್ಯಾಂಗ್ವೇಜ್, ಮತ್ತು ಸೈನ್ ಅಂದರೆ ಜಿಯೋಮೆಟ್ರಿಕಲ್ ಶೇಪ್ಸ್ ಅದರ ಲ್ಯಾಂಗ್ವೇಜು, ಮತ್ತು ಅದರದ್ದೇ ಆದ ಒಂದು ಏಲಿಯನ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು ನಾನು ನಿಮಗೆ. ಸೊ ಅದು ನಿಮಗೆ ಪಿಕ್ಟ್ರೋಗ್ರಾಫಿಯಾಗಿ ಕಾಣುತ್ತೆ. ಇವಾಗ ನೀವೇನೋ ಒಂದು ನೋಡ್ತೀರಾ, ಒಂದು ಸ್ಥಳ ನೋಡ್ತೀರಾ, ನಿಮಗೇನೋ ಒಂದು ರೀತಿಯಲ್ಲಿ ಕಾಣುತ್ತೆ, ಬಟ್ ನಮಗೆ ಬೇರೆ ಒಂದು ರೀತಿಯಲ್ಲಿ ಕಾಣುತ್ತೆ. ಅದು ನಮ್ಮ ಥಾಟ್ ಪ್ರೊಸೆಸ್ಗೆ ಸಿಂಕ್ ಆಗುತ್ತೆ. ಸೊ ಅದರಿಂದ ನಾವೇನೋ ಡಿಕೋಡ್ ಮಾಡಿ ಏನೋ ಒಂದು ಕಂಡುಹಿಡಿತೀವಿ, ಅದನ್ನು ಇನ್ನೊಂದೇನೋ ಹೇಳ್ತೀವಿ, ಅದು ನಿಜ ಆಗತ್ತೆ ಆ ಥರ. ಅದು ಇಟ್ಸ್ ಅ ನೀಟ್ ಡಿಕೋಡಿಂಗ್ ಅಂತ ಹೇಳ್ತಾರೆ. ಅದು ಬೇಸಿಕಲಿ ನನಗನ್ಸುತ್ತೆ ನೀವೇನು ಹುಡುಕ್ತಿರ್ತೀರ ಅದು ಕಾಣುತ್ತೆ ನಿಮಗೆ. ಅಫ್ಕೋರ್ಸ್ ಇಟ್ಸ್ ಅ ಜರ್ನಿ. ನೀವು ದೇವ್ರನ್ನ ಹುಡುಕಿದ್ರೆ ದೇವ್ರು ಕಾಣ್ತಾನೆ, ದೆವ್ವನ ಹುಡುಕಿದ್ರೆ ದೆವ್ವ ಕಾಣುತ್ತೆ ನನ್ನ ಪ್ರಕಾರ. ಮನುಷ್ಯನ ಹುಡುಕಿದ್ರೆ ಮನುಷ್ಯ ಕಾಣ್ತಾನೆ. ನಿಮಗೇನೇ ನೀವು ನಿಮ್ಮ ತಲೆಯಲ್ಲಿ ಏನಿರುತ್ತಲ್ಲ, ಫಾರ್ ಎಕ್ಸಾಂಪಲ್ ಈಗ ನೋಡಿ, ಯೋಚನೆ ಮಾಡಿ ನೀವು. ಈಗ ನನ್ನ ಒಂದು ಲೈಫಿನ ಘಟನೆ ಹೇಳ್ತೀನಿ ನಿಮಗೆ. ಓಕೆ, ನಮ್ಮ ಮನೇಲಿ ಒಬ್ಬರು ಮನೆಯಿಂದ ಯಾರು ಅಂತ ಹೇಳಿದ್ ಬೇಡ, ಯಾರೊಬ್ರು ಹೊರಗಡೆ ಹೋಗಿದ್ರು, ಬರೋದು ಲೇಟ್ ಆಯಿತು. ಓಕೆ, ನಾವು ಸ್ವಲ್ಪ ಕಾಯ್ತಾ ಇದ್ವಿ. ಓಕೆ, ನಾನು ಕಾಯ್ಕೊಂಡು ನಿಂತಿದ್ದೆ. ನಂಗೆ ಯಾರು ನೋಡಿದ್ರು ಅವರೇ ಬರ್ತಾ ಇದ್ದಾರೆ ಅವ್ರ ಥರನೇ ಅನ್ಸೋದು ನನಗೆ ಫಸ್ಟು. ಅವರಲ್ಲ. ಆಮೇಲೆ ಅವ್ರು ಬಂದರು. ಅಂದರೆ ನೀವೀಗ ರಸ್ತೆಯಲ್ಲಿದ್ದೀರಾ, ನಿಮ್ಮ ಮಗ ಎಲ್ಲೋ ಹೋಗಿದ್ದಾನೆ, ನೀವು ಯಾರು ನೋಡಿದ್ರೆ ನಿಮ್ಮ ಮಗನ ಥರ ಕಾಣ್ತಾನೆ ಫಸ್ಟು, ಆಮೇಲೆ ನಿಮ್ಮ ಮಗ ಬರ್ತಾನೆ. ಸೊ ನೀವು ನಿಮ್ಮ ಮನಸ್ಸಲ್ಲಿ ಏನಿದೆಯೋ, ಅಂದರೆ ಒಳಗಡೆ ಏನಿದೆಯೋ ಹೊರಗಡೆ ಅದೇ ಕಾಣುತ್ತೆ ಅಂತ ನನಗನ್ಸುತ್ತೆ. ಅಂದರೆ ವೆರಿ ಫಿಸಿಕಲ್ ಲೆವೆಲಲ್ಲಿ ಹೇಳ್ತಾರೆ, ನಾನು ಸ್ಪಿರಿಚುವಲ್ ಲೆವೆಲಲ್ಲಿ ಹೇಳ್ತಾ ಇಲ್ಲ, ಫಿಸಿಕಲ್ ಲೆವೆಲಲ್ಲೂ ಕೂಡ. ಆಮೇಲೆ ಹುಡುಕಿರೋ ದೇವ್ರು ಸಿಗ್ತಾನೆ ಅನ್ನೋದು ಕೂಡ ನನ್ನ ಪ್ರಕಾರ ನಿಜನೇ. ಅಂದರೆ ದೇವ್ರು ಅನ್ನೋದ್ರೆ ಏನು ಅನ್ನೋದು ಆಮೇಲೆ ವಿಚಾರ, ಬಟ್ ನೀವೇನು ಹುಡುಕ್ತೀರೋ ಅದು ಸಿಗುತ್ತೆ. ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದೇ ಕಾಣುತ್ತೆ. ನೀವೀಗ ಫಾರ್ ಎಕ್ಸಾಂಪಲ್ ದುಡ್ಡು ನೋಡ್ತಾ ಇದ್ದೀರಾ ಅಂದ್ಕೊಳ್ಳಿ, ತುಂಬ ಸಿಂಪಲ್. ಅಂದರೆ ತುಂಬ ಬುದ್ಧಿವಂತ ಕಾನ್ಷಿಯಸ್ ಲೆವೆಲಲ್ಲಿರುವಂಥ ವ್ಯಕ್ತಿ ದುಡ್ಡು ಹುಡುಕ್ತಾ ಇದ್ದಾನೆ ಅಂತಂದರೆ ದುಡ್ಡು ಅವನಿಗೆ 100% ಸಿಗುತ್ತೆ. ಅವನಿಗೆ ದುಡ್ಡಿರೋ ಜಾಗ ಸಿಗುತ್ತೆ. ದಡ್ರಿಗೆ ಸಿಗಲಿಕ್ಕಿಲ್ಲ. ಬುದ್ಧಿವಂತನಿಗೆ ದುಡ್ಡು ಎಲ್ಲಿದೆ, ಯಾರ ಹತ್ರ ಇದೆ, ಹೆಂಗೆ ತೊಗೋಬೇಕು ಅನ್ನೋದು ಗೊತ್ತಾಗುತ್ತೆ. ಹೇಗೆ ಮಲ್ಟಿಪ್ಲೈ ಮಾಡೋದು ಗೊತ್ತಾಗುತ್ತೆ. ಇನ್ನೊಬ್ಬ ವ್ಯಕ್ತಿ ಕಥೆಗಳು, ಈಗ ಫಾರ್ ಎಕ್ಸಾಂಪಲ್ ನಂದು ಹೇಳ್ತೀನಿ ನಿಮಗೆ. ನಾನೊಂದು ಕಾಲಕ್ಕೆ ಸಿನಿಮಾ ಮಾಡಿದ್ದೀನಿ, ಒಂದು ಕಥೆಗಳನ್ನ ಬರೀತಿದ್ದೆ, ಸಿನಿಮಾ ಮಾಡ್ತಿದ್ದೆ. ನನ್ನ ಕಥೆಗಳೇ ಹೊಳೆಯೋದು. ಈಗಲೂ ಕೂತ್ಕೊಂಡ್ರೆ ನಂಗೆ ಹೊಳೆಯುತ್ತೆ. ಕಂಪ್ಯೂಟರ್ ಕಡೆ ಕೂತ್ಕೊಂಡ್ರೆ ನಂಗೆ ಏನೋ ಒಂದು ಬರುತ್ತೆ. ನಾನು ಬಾತ್ರೂಮ್ಗೆ ಹೋಗಿ ಬರೋಷ್ಟೊತ್ತಿಗೆ ನಂಗೆ ಒಂದು ಐಡಿಯಾ ಬಂದಿರೋದು, ಒಂದು ಕಥೆ ಅದು ಎಕ್ಸ್ಟೆಂಡ್ ಆಗೋದು, ಒಂದು ಸ್ವಲ್ಪ ಇರೋದು ಮತ್ತೆ ಎಕ್ಸ್ಟೆಂಡ್ ಆಗೋದು. ಎಲ್ರಿಗೂ ಅದರ ಕಥೆ ಬರೋರಿಗೆ ಎಲ್ರಿಗೂ ಆಗುತ್ತೆ. ಅದು ಈಗ ನಂಗೆ ಬರಲ್ಲ. ಅದು ಈಗ ನಂಗೆ ಏನಂದರೆ ಬಿಸ್ನೆಸ್ ಬರುತ್ತೆ.
ಬಿಸ್ನೆಸ್ ಅಲ್ಲಿ ಮಾಡ್ಬೋದು, ಆ ಥರ ಬಿಸ್ನೆಸ್ ಮಾಡು, ಈ ಥರ. ಯಾಕೆಂದರೆ ನಾನು ಬೇರೆ ಫೇಸಿಗೆ ಬಂದಿದ್ದೀನಿ ಈಗ ನನ್ನ ಹತ್ರ ಒಂದು ಟೀಮ್ ಇದೆ, ನನಗೊಂದು ಸಂಸಾರ ಇದೆ, ನನಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ನನ್ನ ಪ್ಯಾಷನ್ಗಿಂತ ಹೆಚ್ಚು ನನಗೆ ನನ್ನ ಸರ್ವೈವಲ್ಲು ಮತ್ತು ಅದನ್ನು ಇನ್ನೊಂದು ಹಂತಕ್ಕೆ ತೊಗೊಂಡು ಹೋಗೋದು ಮುಖ್ಯ ಅಂತ ನನ್ನ ಮನಸ್ಸಿಗೆ ಅನಿಸಿ ಹಾಗಾಗಿದೆ. ಹೀಗಾಗಿ ನನಗನ್ಸುತ್ತೆ ಇಟ್ಸ್ ವೆರಿ ನ್ಯಾಚುರಲ್, ಇಟ್ ಹ್ಯಾಪನ್ಸ್ ವಿತ್ ಎವ್ರಿ ಒನ್. ನೀವೇನು ಹುಡುಕ್ತೀರ ಅದಕ್ಕೆ ಕಾಣುತ್ತೆ, ಅದು ಏನು ಹುಡುಕ್ತೀರ ಅದೇ ಸಿಗುತ್ತೆ ನಿಮಗೆ ಅಂತ ಅಲ್ವಾ? ಸೊ ನೀವು ಹೇಳ್ತಿದ್ರಲ್ಲ, ನಿಮಗೆ ಪಿಕ್ಟೋರಿಯಲ್ಲು, ನಿಮಗೆ ಸಿಂಬಲ್ಗಳು ಕಾಣ್ತವೆ ಅಂತಂದರೆ, ನಿಮಗೂ ಅದೇ ಕೃಷ್ಣ, ನನಗೂ ಅದೇ ಕೃಷ್ಣ ಕಾಣ್ತಾನೆ. ಬಟ್ ನಿಮಗೆ ಬೇರೆ ಥರ ಅನ್ನಿಸ್ತಾನೆ, ನಂಗೆ ಬೇರೆ ಥರ ಅನ್ನಿಸ್ತಾನೆ ಅಂತ. ನೀವು ದೇವ್ರನ್ನ ಹುಡುಕಿದ್ರೆ ದೇವ್ರು ಕಾಣ್ತಾನೆ, ದೆವ್ವನ ಹುಡುಕಿದ್ರೆ ದೆವ್ವ ಕಾಣುತ್ತೆ ನನ್ನ ಪ್ರಕಾರ. ಮನುಷ್ಯನ ಹುಡುಕಿದ್ರೆ ಮನುಷ್ಯ ಕಾಣ್ತಾನೆ. ನಿಮಗೇನೇ ನಿಮ್ಮ ತಲೆಯಲ್ಲಿ ಏನಿರುತ್ತಲ್ಲ, ಫಾರ್ ಎಕ್ಸಾಂಪಲ್ ಈಗ ನೋಡಿ, ಯೋಚನೆ ಮಾಡಿ ನೀವು. ಈಗ ನನ್ನ ಒಂದು ಲೈಫಿನ ಘಟನೆ ಹೇಳ್ತೀನಿ ನಿಮಗೆ. ಓಕೆ, ನಮ್ಮ ಮನೇಲಿ ಒಬ್ಬರು ಮನೆಯಿಂದ ಯಾರು ಅಂತ ಹೇಳಿದ್ಬೇಡ, ಯಾರೊಬ್ರು ಹೊರಗಡೆ ಹೋಗಿದ್ರು, ಬರೋದು ಲೇಟ್ ಆಯಿತು. ಓಕೆ, ನಾವು ಸ್ವಲ್ಪ ಕಾಯ್ತಾ ಇದ್ವಿ. ಓಕೆ, ನಾನು ಕಾಯ್ಕೊಂಡು ನಿಂತಿದ್ದೆ. ನಂಗೆ ಯಾರು ನೋಡಿದ್ರು ಅವರೇ ಬರ್ತಾ ಇದ್ದಾರೆ ಅವ್ರ ಥರನೇ ಅನ್ಸೋದು ನನಗೆ ಫಸ್ಟು. ಅವರಲ್ಲ. ಆಮೇಲೆ ಅವ್ರು ಬಂದರು. ಅಂದರೆ ನೀವೀಗ ರಸ್ತೆಯಲ್ಲಿದ್ದೀರಾ, ನಿಮ್ಮ ಮಗ ಎಲ್ಲ ಹೋಗಿದ್ದಾನೆ, ನೀವು ಯಾರು ನೋಡಿದ್ರೆ ನಿಮ್ಮ ಮಗನ ಥರ ಕಾಣ್ತಾನೆ ಫಸ್ಟು, ಆಮೇಲೆ ನಿಮ್ಮ ಮಗ ಬರ್ತಾನೆ. ಸೊ ನೀವು ನಿಮ್ಮ ಮನಸ್ಸಲ್ಲಿ ಏನಿದೆಯೋ, ಅಂದರೆ ಒಳಗಡೆ ಏನಿದೆಯೋ ಹೊರಗಡೆ ಅದೇ ಕಾಣುತ್ತೆ ಅಂತ ನನಗನ್ಸುತ್ತೆ. ಅಂದರೆ ವೆರಿ ಫಿಸಿಕಲ್ ಲೆವೆಲಲ್ಲಿ ಹೇಳ್ತಾರೆ, ನಾನು ಸ್ಪಿರಿಚುವಲ್ ಲೆವೆಲಲ್ಲಿ ಹೇಳ್ತಾ ಇಲ್ಲ, ಫಿಸಿಕಲ್ ಲೆವೆಲಲ್ಲೂ ಕೂಡ. ಆಮೇಲೆ ಹುಡುಕಿರೋ ದೇವ್ರು ಸಿಗ್ತಾನೆ ಅನ್ನೋದು ಕೂಡ ನನ್ನ ಪ್ರಕಾರ ನಿಜನೇ. ಅಂದರೆ ದೇವ್ರು ಅನ್ನೋದ್ರೆ ಏನು ಅನ್ನೋದು ಆಮೇಲೆ ವಿಚಾರ. ಬಟ್ ನೀವೇನು ಹುಡುಕ್ತೀರೋ ಅದು ಸಿಗುತ್ತೆ. ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದೇ ಕಾಣುತ್ತೆ. ನೀವೀಗ ಫಾರ್ ಎಕ್ಸಾಂಪಲ್ ದುಡ್ಡು ನೋಡ್ತಾ ಇದ್ದೀರಾ ಅಂದ್ಕೊಳ್ಳಿ, ತುಂಬ ಸಿಂಪಲ್. ಅಂದರೆ ತುಂಬ ಬುದ್ಧಿವಂತ ಕಾನ್ಷಿಯಸ್ ಲೆವೆಲಲ್ಲಿರುವಂಥ ವ್ಯಕ್ತಿ ದುಡ್ಡು ಹುಡುಕ್ತಾ ಇದ್ದಾನೆ ಅಂತಂದರೆ, ದುಡ್ಡು ಅವನಿಗೆ 100% ಸಿಗುತ್ತೆ. ಅವನಿಗೆ ದುಡ್ಡಿರೋ ಜಾಗ ಸಿಗುತ್ತೆ. ದಡ್ರಿಗೆ ಸಿಗಲಿಕ್ಕಿಲ್ಲ. ಬುದ್ಧಿವಂತನಿಗೆ ದುಡ್ಡು ಎಲ್ಲಿದೆ, ಯಾರ ಹತ್ರ ಇದೆ, ಹೆಂಗೆ ತೊಗೋಬೇಕು ಅನ್ನೋದು ಗೊತ್ತಾಗುತ್ತೆ. ಹೇಗೆ ಮಲ್ಟಿಪ್ಲೈ ಮಾಡೋದು ಗೊತ್ತಾಗುತ್ತೆ. ಇನ್ನೊಬ್ಬ ವ್ಯಕ್ತಿ ಕಥೆಗಳು, ಈಗ ಫಾರ್ ಎಕ್ಸಾಂಪಲ್ ನಂದು ಹೇಳ್ತೀನಿ ನಿಮಗೆ. ನಾನೊಂದು ಕಾಲಕ್ಕೆ ಸಿನಿಮಾ ಮಾಡಿದ್ದೀನಿ, ಒಂದು ಕಥೆಗಳನ್ನ ಬರೀತಿದ್ದೆ, ಸಿನಿಮಾ ಮಾಡ್ತಿದ್ದೆ. ನನ್ನ ಕಥೆಗಳೇ ಹೊಳೆಯೋದು. ಈಗಲೂ ಕೂತ್ಕೊಂಡ್ರೆ ನಂಗೆ ಹೊಳೆಯುತ್ತೆ. ಕಂಪ್ಯೂಟರ್ ಎದುರುಗಡೆ ಕೂತ್ಕೊಂಡ್ರೆ ನಂಗೆ ಏನೋ ಒಂದು ಬರುತ್ತೆ. ನಾನು ಬಾತ್ರೂಮ್ಗೆ ಹೋಗಿ ಬರೋಷ್ಟೊತ್ತಿಗೆ ನಂಗೆ ಒಂದು ಐಡಿಯಾ ಬಂದಿರೋದು, ಒಂದು ಕಥೆ ಅದು ಎಕ್ಸ್ಟೆಂಡ್ ಆಗೋದು, ಒಂದು ಸ್ವಲ್ಪ ಇರೋದು ಮತ್ತೆ ಎಕ್ಸ್ಟೆಂಡ್ ಆಗೋದು. ಎಲ್ರಿಗೂ ಅದರ ಕಥೆ ಬರೋರಿಗೆ ಎಲ್ರಿಗೂ ಆಗುತ್ತೆ. ಅದು ಈಗ ನಂಗೆ ಬರಲ್ಲ ಅದು. ಈಗ ನಂಗೆ ಏನಂದರೆ ಬಿಸ್ನೆಸ್ ಬರುತ್ತೆ. ಬಿಸ್ನೆಸ್ ಅಲ್ಲಿ ಮಾಡ್ಬೋದು, ಆ ಥರ ಬಿಸ್ನೆಸ್ ಮಾಡು, ಈ ಥರ. ಯಾಕೆಂದರೆ ನಾನು ಬೇರೆ ಫೇಸಿಗೆ ಬಂದಿದ್ದೀನಿ ಈಗ ನನ್ನ ಹತ್ರ ಒಂದು ಟೀಮ್ ಇದೆ, ನನಗೊಂದು ಸಂಸಾರ ಇದೆ, ನನಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ನನ್ನ ಪ್ಯಾಷನ್ಗಿಂತ ಹೆಚ್ಚು ನನಗೆ ನನ್ನ ಸರ್ವೈವಲ್ಲು ಮತ್ತು ಅದನ್ನು ಇನ್ನೊಂದು ಹಂತಕ್ಕೆ ತೊಗೊಂಡು ಹೋಗೋದು ಮುಖ್ಯ ಅಂತ ನನ್ನ ಮನಸ್ಸಿಗೆ ಅನಿಸಿ ಹಾಗಾಗಿದೆ. ಹೀಗಾಗಿ ನನಗನ್ಸುತ್ತೆ ಇಟ್ಸ್ ವೆರಿ ನ್ಯಾಚುರಲ್, ಇಟ್ ಹ್ಯಾಪನ್ಸ್ ವಿತ್ ಎವ್ರಿ ಒನ್. ನೀವೇನು ಹುಡುಕ್ತೀರ ಅದಕ್ಕೆ ಕಾಣುತ್ತೆ, ಅದು ಏನು ಹುಡುಕ್ತೀರ ಅದೇ ಸಿಗುತ್ತೆ ನಿಮಗೆ ಅಂತ ಅಲ್ವಾ? ಸೊ ನೀವು ಹೇಳ್ತಿದ್ರಲ್ಲ, ನಿಮಗೆ ಪಿಕ್ಟೋರಿಯಲ್ಲು, ನಿಮಗೆ ಸಿಂಬಲ್ಗಳು ಕಾಣ್ತವೆ ಅಂತಂದರೆ, ನಿಮಗೂ ಅದೇ ಕೃಷ್ಣ, ನನಗೂ ಅದೇ ಕೃಷ್ಣ ಕಾಣ್ತಾನೆ. ಬಟ್ ನಿಮಗೆ ಬೇರೆ ಥರ ಅನ್ನಿಸ್ತಾನೆ, ನಂಗೆ ಬೇರೆ ಥರ ಅನ್ನಿಸ್ತಾನೆ ಅಂತ. ಹೌದು, ಯಾಕಂದ್ರೆ ನೀವೇನೋ ಬೇರೆ ಹುಡುಕ್ತಾ ಇದ್ದೀರಾ, ನಾನೇನೋ ಬೇರೆ ಹುಡುಕ್ತಾ ಇದ್ದೀನಿ. ಎಸ್, ಜರ್ನಿ ಶುರು ಆದರೆ ನಿಮಗೆ ಒಂದು ಏನೋ ಒಂದು ಪ್ರಾಜೆಕ್ಟ್ ಹಾಕೊಳ್ತೀರಾ, ಅದು ಒಂದು ಜರ್ನಿ. ಆ ಜರ್ನಿ ಶುರು ಮಾಡಿಕೊಂಡ್ರೆ ನೀವು ಆ ಪ್ರಾಜೆಕ್ಟಿಗೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನು ಅಕ್ಯುಮುಲೇಟ್ ಮಾಡ್ತೀರಾ. ಕರೆಕ್ಟ್. ಆ ಪ್ರಾಜೆಕ್ಟ್ ಬೇಕಾಗಿರೋ ಎಲ್ಲ ಒಂದು ಇದನ್ನು ಮೈಂಡ್ ಮ್ಯಾಪ್ ಮಾಡ್ಕೊಳ್ತೀರಾ. ಮೈಂಡ್ ಮ್ಯಾಪ್ ಮಾಡ್ಕೊಂಡು ಅದನ್ನು ಹೇಗೆ ಅಲ್ಟಿಮೇಟ್ ಗೋಲ್ ಅಚೀವ್ ಮಾಡಬೇಕಂತ ನೀವು ಅದ್ರ ಬಗ್ಗೆನೇ ವರ್ಕ್ ಮಾಡ್ತೀರಾ. ಸೊ ಆಬ್ವಿಯಸ್ಲಿ ಅದು ಮುಗಿದ ತಕ್ಷಣ ಇನ್ನೊಂದು ಫರ್ದರ್ ಪ್ರಾಜೆಕ್ಟ್ ಓಪನ್ ಆಗಲೇಬೇಕು. ಇಟ್ಸ್ ಅಗೇನ್ ಹೇಳ್ತಾರಲ್ಲ, ನಾರ್ಮಲ್ ಹ್ಯೂಮನ್ ಲೈಫ್ ಜರ್ನಿ ಆನ್ ಅರ್ತ್ಲಿ ಲೈಫ್ಗೂ ಸೂಪರ್ ಕಾನ್ಷಿಯಸ್ ಲೆವೆಲ್ ಲೈಫ್ಗೂ ಪ್ಲಸ್ ಲೋಯರ್ ಲೆವೆಲ್ ಲೈಫ್ಗೂ ಡಿಫ್ರೆನ್ಸ್ ಇದೆ. ಒಬ್ಬ ಮನುಷ್ಯ ಶೋಲ್ಡರ್ ಲೆವೆಲ್ವರೆಗೂ ಏನು ದುಡಿಮೆ ಮಾಡ್ತಾರೆ, ಅಂದರೆ ಫಿಸಿಕಲಿ ಉದ್ಯೋಗ ಮಾಡಿ ಸಂಪಾದನೆ ಮಾಡ್ತಾರೆ, ಅವರೆಲ್ಲ ಹೈಯರ್ ಲೆವೆಲಲ್ಲಿ ರೀಚ್ ಆಗಿಲ್ಲ ಅಂತ. ಯಾರು ಒಬ್ಬ ಮನುಷ್ಯ ತನ್ನ ಬ್ರೈನ್ ಒಂದು ಕತ್ತಿನ ಮೇಲ್ಭಾಗಕ್ಕೆ ಯೋಚನೆಯಲ್ಲಿ ದುಡ್ಡು ಮಲ್ಟಿಪ್ಲೈ ಮಾಡ್ತಾ ಅವರು ಆಬ್ವಿಯಸ್ಲಿ ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ದೇ ಆರ್ ಲಿವಿಂಗ್ ಇನ್ ಅ ಹೈಯರ್ ಡೈಮೆನ್ಷನ್ ಅಷ್ಟೇ. ಸೊ ಆಬ್ವಿಯಸ್ಲಿ ಯುವರ್ ಟೈಮ್ ಹ್ಯಾಸ್ ಚೇಂಜ್ಡ್ ಬೇಸ್ಡ್ ಆನ್ ಯುವರ್ ಕರ್ಮಾಸ್, ಯುವರ್ ಪಾಸ್ಟ್ ಲೈಫ್, present life. What is your present karmas you have done, good karma or bad karma? Nature gives you promotion, obviously. Nature has its own theories. Okay. Yeah. ಹಾಗೆ ಇನ್ನೊಂದು ಏಲಿಯನ್ಸ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಓಕೆ, ಏಲಿಯನ್ಸ್ ಅಲ್ಲಿ ಕಂಡು ಇಲ್ಲಿ ಕಂಡು ಅಂಥೇಳಿ ನಾವು ಅವಾಗವಾಗ ಓದ್ತಿರ್ತೀವಿ. ಅಮೇರಿಕಾದಲ್ಲೇ ಕಾಣ್ತಾವೆ, ಅದು ಯಾಕೆ ಅಂತ ಗೊತ್ತಿಲ್ಲ.
ಪೆಂಟಗಾನ್ ಮೇಲೆ ಕಾಣಿಸ್ತು ಆ ಥರ. ಆಮೇಲೆ ಕೆಲವರು ಅದ್ರ ಬಗ್ಗೆ ಮಾತಾಡಿರೋದು ಕೂಡ ವಿಡಿಯೋಗಳಿದೆ. ಬಟ್ ಇಲ್ಲೂ ಈವರೆಗೂ ಅದನ್ನು ಅಥೆಂಟಿಕೇಟ್ ಮಾಡುವಂಥ ಯಾವುದೇ ನೀವು ನೋಡಿದ್ರೆ ಶ್ರೀಚಕ್ರದ ಒಂದು ದೊಡ್ಡ ಡಿಮೆನ್ಷನ್ನಲ್ಲಿ ಒಬ್ಬರು ಡ್ರಾ ಮಾಡಿದರು. ನಿಮಗೆ ಅದು ನೋಡಿದಿರಬೇಕು ಅನಿಸುತ್ತೆ. ಒಂದು ಅಮೇರಿಕಾದಲ್ಲೇ ಒಂದು ದೊಡ್ಡ ಶ್ರೀಚಕ್ರನ ಡ್ರಾ ಮಾಡಿದರು. ಯಾರು ಡ್ರಾ ಮಾಡಿದರು ಅಂತ ಹೇಳ್ಬಿಟ್ಟು ಅದನ್ನು ರಿಸರ್ಚ್ ಎಲ್ಲ ಮಾಡಿದರು. ಯಾರೋ ಒಬ್ಬರು ಪೈಲಟ್ ಹೋಗ್ಬೇಕಾದ್ರೆ ಮೇಲಿಂದ ಕೆಳಗಡೆ ನೋಡಿದಾಗ ಒಂದು ದೊಡ್ಡ ಶ್ರೀಚಕ್ರ ಫಾರ್ಮ್ ಆಗಿತ್ತು. ಕೇಳಿದ್ದೀರಾ? ಹೌದು. ಸೊ ಅದು ಹೇಗೆ ಬಂತು ಅಲ್ಲಿ, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು? ಒಬ್ಬ ಹ್ಯೂಮನ್ನೇ ಮಾಡಿರೋದು. ಅವರೊಬ್ಬರು ದೊಡ್ಡ ಆರ್ಟಿಸ್ಟ್ ಅಂತೆ. ಸೊ ಅವರಿಗೆ ದೊಡ್ಡದಾಗಿ ಆರ್ಟ್ ಮಾಡೋ ಒಂದು ಇದರಿಂದ ಒಂದು ಟೀಮಲ್ಲಿ ಏನೋ ಮಾಡಿದ್ರು ಅಂತ ನಾನು ಓದಿದ್ದುಂಟು, ರೆಫರ್ ಮಾಡಿದ್ದುಂಟು. ಸೊ ಅವರಿಗೆ ಯಾಕೆ ಅದನ್ನು ಮಾಡಬೇಕಂತ ಬರಬೇಕು. ಸೊ ಎಲ್ಲೋ ನಮ್ಮ ಕಾನ್ಷಿಯಸ್ ಮೈಂಡು ನಮ್ಮ ಅಂಡರಲ್ಲಿಲ್ಲ, ಆಯಿತಾ? ನಮ್ಮ ಮೈಂಡಲ್ಲಿ ಬ್ರೈನ್ ಇರ್ಬೋದು, ಅದರಲ್ಲಿ ಇರೋ ಥಾಟ್ ಪ್ರೊಸೆಸ್ಸು ಕಾನ್ಷಿಯಸ್ ಮೈಂಡು ನಮ್ಮ ಕೈಯಲ್ಲಿಲ್ಲ. ಒಂದು ಸೂಪರ್ ನ್ಯಾಚುರಲ್ ಪವರ್ ಕಂಟ್ರೋಲ್ ಮಾಡ್ತಾಯಿದೆ. ನೀವು ಹೇಳಿದಿರ್ಬೋದು ಚಿತ್ರಗುಪ್ತ ಏನೇನು ಹಣೆ ಬರಗಳನ್ನು ಬರೀತಾರೆ, ಅಳಿಸ್ತಾರೆ, ಅದೆಲ್ಲ ಕೇಳಿರ್ಬೋದು, ಹಳೆ ಕಾಲದ ಸ್ಟೋರಿಗಳು ಅವೆಲ್ಲ. ಸೊ ಆಬ್ವಿಯಸ್ಲಿ ಒಂದು ಸೂಪರ್ ನ್ಯಾಚುರಲ್ ಒಂದು ಸುಪೀರಿಯರ್ ಪವರ್ ಇರ್ಬೋದು, ವಿಚ್ ಇಸ್ ಮಾನಿಟರಿಂಗ್ ಆರ್ ಸಿಸ್ಟಮ್. ವಿ ಆರ್ ಆಲ್ ಪಪೆಟ್ಸ್. Like animals also, we are also animals. That is also living being. We are also living being. Even plant is also living being. Everything has expiry date. Right? ಏನು ಎಲ್ಲನೂ ನೇಚರಲ್ಲಿ ಸ್ಮಾಲ್ ಸ್ಪೆಕ್ ಆಫ್ ಡಸ್ಟ್ ಏನಿರುತ್ತೆ ಅದೊಂದೇ ಸಾಕು. ಇದನ್ನೊಂದು 10 ದಿನ ನೀವು ಯೂಸ್ ಮಾಡಬೇಡಿ ಚೇರ್ನ. ಆಮೇಲೆ ನೋಡಿ ಇದ್ರ ಮೇಲೆ ಎಷ್ಟು ಧೂಳು ಕೂತಿರುತ್ತೆ. ಆ ಧೂಳಿಂದ ಇದ್ರದ್ದು ಮೆಟೀರಿಯಲ್ದು ಕ್ವಾಲಿಟಿ ಆಫ್ ಲೈಫ್ ಎಷ್ಟು ಡೆಸ್ಟ್ರಾಯ್ ಆಗಿರುತ್ತೆ. ಸೊ ನೇಚರ್ ದ ಸ್ಮಾಲ್ ಸ್ಪೆಕ್ ಹ್ಯಾಸ್ ಗಾಟ್ ದ್ಯಾಟ್ ಮಚ್ ಆಫ್ ಪವರ್ ಟು ಡೆಸ್ಟ್ರಾಯ್ ಎವ್ರಿಥಿಂಗ್, ಟು ಡಿಸಾಲ್ವ್ ಎವ್ರಿಥಿಂಗ್ ಇನ್ ನೇಚರ್. ಸೊ ವಿ ಆರ್ ಆಲ್ಸೋ ಜಸ್ಟ್ ಅ ಸ್ಪೆಕ್. ಸೊ ನಮ್ಗಿಂತ ಸುಪೀರಿಯರ್ ಆಗಿರುವಂಥ ಹೈಯರ್ ಕಾನ್ಷಿಯಸ್ ಇರುವಂಥ ವ್ಯಕ್ತಿಗಳಂದರೆ ಇದ್ದಾರೆ, ಖಂಡಿತವಾಗ್ಲಿದ್ದಾರೆ. ಮಾಸ್ಟರ್ಸ್ ಇದ್ದಾರೆ. ಇವಾಗ ಇವರೆಲ್ಲ ಮಾಸ್ಟರ್ಸೇ. ಸೊ ದೇರ್ ಆಲ್ ಎಟರ್ನಲ್ ಬೀಯಿಂಗ್ಸ್. ಓಕೆ. ಸೊ ಅವರು ದೇ ಆರ್ ಚೋಸನ್ ಫಾರ್ ಮಾನಿಟರಿಂಗ್ ದಿಸ್ ಥಿಂಗ್ಸ್. ಸೊ ನನಗೆ ಎಲ್ಲೋ ಒಂದು ಕಡೆ ಹೇಗೆ ಅಂದರೆ ಕಂಚಿಯಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಒಂದು ಶ್ರೀಚಕ್ರ, ದೊಡ್ಡ ಶ್ರೀಚಕ್ರ ಇದೆ. ಅಲ್ಲಿರೋ ಒಂದು ಪ್ರೀಸ್ಟಿಗೆ ನಾವು ಕನೆಕ್ಟ್ ಆಗಿದ್ದೆ. ಹೇಗೆ ಅಂದರೆ ಒಂದು ರಸಮಣಿ ಬೇಕಾಗಿತ್ತು. ರಸಮಣಿ ಅಂದರೆ ಅದು ಪಾದರಸದ ಮಣಿ. ಈ ಜರ್ನಿನಲ್ಲಿ ಅದು ಬರುತ್ತೆ, ಅದು ಬೇಕಿತ್ತು. ಸೊ ಆ ಶ್ರೀಚಕ್ರನೂ ಆರ್ಡ್ರ್ ಕೊಡಬೇಕಾಗಿತ್ತು. ಎಲ್ಲೋ ಆ ಪ್ರೀಸ್ಟ್ ಜೊತೆ ನಾನು ಕನೆಕ್ಟ್ ಆಗಿದ್ದಾಗ ಅವ್ರ ಮನೆಗೂ ಒಂದು ಸರಿ, ಆ ದೇವಸ್ಥಾನಕ್ಕೆ ಒಂದು ಸರಿ ವಿಸಿಟ್ ಮಾಡಿದ್ದೆ. ಕಂಚಿಯಿಂದ ಡೈರೆಕ್ಟಾಗಿ ಅಲ್ಲಿಗೆ ಹೋಗಿದ್ದೆ. ಅಲ್ಲಿಗೆ ಹೋಗಿದ್ದಾಗ ಏನಾಯಿತು, ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ನನಗೇನು ಕನೆಕ್ಟಿವಿಟಿ ನನಗೇನು ಅನಿಸ್ಲಿಲ್ಲ. ಬಟ್ ಆದರೆ ಅಲ್ಟಿಮೇಟಾಗಿ ಅವ್ರ ತಾಯಿ ಇರೋ ಜಾಗಕ್ಕೆ ಬಂದ್ವಿ. ಅಂದರೆ ಒಂದು ಮನೆ, ಆ ಮನೆಯಲ್ಲಿ ಅವರು ಊಟ ಅನ್ನದಾನ ಮಾಡಿಸ್ತಾರೆ, ಪೂಜೆಗಳು ಮಾಡಿಸ್ತಾರೆ, ಎಲ್ಲ ಒಂದು ದೇವಸ್ಥಾನದ ಕಂಪ್ಲೀಟ್ ಮೇಂಟೆನೆನ್ಸ್ ಅಲ್ಲಿ ಡಿನೇ ಮಾಡೋದು. ವಯಸ್ಸಾಗಿದೆ. ಸೊ ಮಗ ತಾಯಿ ಇಬ್ಬರೇ ಮೇಂಟೈನ್ ಮಾಡ್ತಾ ಇರೋದು. ಸೊ ಅವರು ಅವ್ರ ಹತ್ರ ಹೋದಾಗ ನನಗೆ ಒಂದು ಎನರ್ಜಿ ಟ್ರಿಗರ್ ಆಯಿತು. ಅಂದರೆ ಇಂಬ್ಯಾಲೆನ್ಸ್, ಎಡ ಮತ್ತು ಬಲ ಇಂಬ್ಯಾಲೆನ್ಸ್ನ ತೋರಿಸ್ತು. ಸೊ ಎಲ್ಲೋ ನನಗೆ ಅವರು ಫರ್ದರ್ ಅವ್ರಿಗೆ ಆ್ಯಕ್ಚುಲಿ ವಯಸ್ಸಾಗಿದೆ. ಸೊ ಅವರಲ್ಲಿ ಏನೋ ಒಂದು ಎನರ್ಜಿ ಅಲ್ಲಿಂದ ನನ್ನ ಜೊತೆ ಬಂತು ಅನ್ನೋ ಒಂದು ಭಾಸನೂ ಆಯಿತು ನನಗೆ. ಸೊ ಇಟ್ ಈಸ್ ಟ್ರಾವೆಲಿಂಗ್. ಪೀಪಲ್ ಆರ್ ಚೋಸನ್ ಫಾರ್ ಸಮ್ ಪರ್ಪಸ್ ಫಾರ್ ಸರ್ಟನ್ ಪೀರಿಯಡ್ ಆ್ಯಂಡ್ ಇಟ್ ಈಸ್ ಟ್ರಾನ್ಸ್ಮಿಟಿಂಗ್ ಟು ಎ ಡಿಫರೆಂಟ್ ಜನ್ರೇಷನ್. ಇಟ್ ಈಸ್ ಕ್ಯಾರಿ ಫಾರ್ವರ್ಡಿಂಗ್. ಅಂದರೆ ನೀವೇನು ಗುರುಕುಲ ಸಿಸ್ಟಮ್ ಏನು ಹೇಳ್ತಾರೆ ಅದ್ರ ಮೂಲಕನ ಸೆಲೆಕ್ಟ್ ಮಾಡ್ತಾರೆ, ಅದ್ರ ಮೂಲಕ ಅವ್ರ ಮೂಲಕ ಒಂದು ಕಾರ್ಯ ಮಾಡಿಸ್ತಾರೆ. ಹಾಗೆ ನಡೀತಾ ಇರುತ್ತೆ, ಈ ಪ್ರೋಸೆಸ್ ನಡೀತಾ ಇದೆ ನೇಚರಲ್ಲಿ. ಬಟ್ ಎಲ್ಲರಿಗೂ ಇದು ಸೂಕ್ಷ್ಮ ರೂಪದಲ್ಲಿ ನಡೀತಾ ಇರೋದನ್ನ ಎಲ್ಲರೂ ಅದನ್ನು ಅಬ್ಸರ್ವ್ ಮಾಡೋಕ್ಕಾಗಲ್ಲ. ಬಟ್ ನನಗೆ ಅದೊಂದು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ನಾನು ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಅವ್ರದ್ದು ಕಾಲಿಗೆ ಬೀಳೋ ಟೈಮಿಗೆ ನನಗೆ ಒಂದು ಎನರ್ಜಿ ಇಂಬ್ಯಾಲೆನ್ಸ್ ಆಗಿದ್ದು.
ಐ ಬಿಕಮ್ ವಾಬ್ಲಿಂಗ್ ಸ್ಟೇಟಲ್ಲಿ ನಾನು ಹೋಗ್ಬಿಟ್ಟೆ. ಸೊ ಪ್ಲಸ್ ದಟ್ ಎನರ್ಜಿ ಅಗೇನ್ ವಾಯ್ಸ್ ಚೇಂಜ್ ಆಗೋವಂಥದ್ದು. ಸೊ ಎಲ್ಲೋ ನನಗೆ ಅದು ಎರಡೂ ಕಡೆ ಇಂಬ್ಯಾಲೆನ್ಸ್ ಆಗ್ತಾಯಿತ್ತು. ನೆಗೆಟಿವ್ ಎನರ್ಜಿನ ಪಾಸಿಟಿವ್ ಎನರ್ಜಿನ ಅದು ಎರಡೂ ಬ್ಯಾಲೆನ್ಸ್ ಇಲ್ಲ ಅಂತ. ಯು ಆರ್ ನಾಟ್ ಇನ್ ಅ ಬ್ಯಾಲೆನ್ಸ್ ಸ್ಟೇಟ್ ಅಷ್ಟೇ ತೋರಿಸಿದ್ದು. ಸೊ ಎಲ್ಲೋ ಅನ್ನಿಸ್ತಿದ್ದು ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿದೆ. ಅವರು ಒಂದೇ ಮಾತು ಹೇಳಿದ್ರು, ನಾನು ಇಷ್ಟು ದಿನ ದೇವಿನ ಪೂಜೆ ಮಾಡ್ತಾಯಿದ್ದೆ, ನನ್ನ ಎರಡು ಕಾಲು ಅವ್ರಿಗೆ ಅಷ್ಟು ಇದಿರಲಿಲ್ಲ, ಓಡಾಡ್ತಾ ಇರಲಿಲ್ಲ, ಅವರು ಕುಂತಿದ್ದವನ್ನೇ ಕೂತ್ಕೊಳ್ಳೋರು. ಸೊ ಆ ಅಮ್ಮನಿಗೆ ಯಾವಾಗಲೂ ಕೇಳ್ತಾಯಿದ್ದೆ, ನನ್ನ ಕಾಲನ್ನ ರಿಪೇರಿ ಸರಿ ಮಾಡಿಕೊಡ್ತೀಯ ಅಂತ ಹೇಳ್ಬಿಟ್ಟು. ನೀನು ಮುಟ್ಟಿದ್ದು ನನ್ನ ಕಾಲನ್ನ ನಿನಗೆ ಆ ದೇವಿನೇ ಬಂದು ಮುಟ್ಟದಂಗೆ ಆಯಿತು ಅಂತ ಏನೋ ಹೇಳಿದ್ರು. ಸೊ ಆ ನಿಮಿಷಕ್ಕೆ ನನಗೆ ಜಸ್ಟು ಇದಂತ ಅನ್ನಿಸ್ತು. ಅದೊಂದು ಎಕ್ಸ್ಪೀರಿಯೆನ್ಸ್ ಅಷ್ಟೇ ಅಂತ ಅಂದ್ಕೊಂಡು ಬಿಟ್ಬಿಟ್ಟೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ರೀಕಾಲ್ ಮಾಡಿದಾಗ ಏನಾಗುತ್ತೆ, ಈ ಒಂದು ಪೊಸಿಷನು ಒಂದು ಏನು ಸೆಲೆಕ್ಟ್ ಮಾಡ್ತಾರೆ, ಇಟ್ ಈಸ್ ಪಾಸಿಂಗ್ ಥ್ರೂ, ಒಬ್ಬರಿಂದ ಒಬ್ರಿಗೆ ಪಾಸಿಂಗ್ ಆಗ್ತಾ ಇದೆ ಅಂತ ಅನಿಸುತ್ತೆ. ಇವಾಗ ನೀವೇನೋ ಒಂದು ಟಾಸ್ಕ್ ಮಾಡ್ತಾಯಿದ್ದೀರಾ, ನಿಮ್ಮನ್ನ ಇನ್ನೊಂದೇನೋ ಒಂದು ಟಾಸ್ಕ್ಗೆ ಆದಷ್ಟು ಗದೆ ಬರುತ್ತೆ ನಿಮಗೆ. ಅದು ನಿಮ್ಮ ಹತ್ರ ನಿಮ್ಮ ಬಾಡಿ, ನಿಮ್ಮ ಮೈಂಡು ಕೆಪಾಸಿಟಿ, ನಿಮ್ಮ ಟೈಮ್ ಇರೋವರೆಗೂ ಇರುತ್ತೆ. ಆಮೇಲೆ ಮತ್ತೆ ಬೇರೆಯವ್ರಿಗೆ ಪಾಸ್ ಆಗುತ್ತೆ. ಸೊ ಇಟ್ ಈಸ್ ಪಾಸಿಂಗ್. ಒಬ್ಬ ಪರ್ಸನಿಂದ ಇನ್ನೊಬ್ಬರ ಪರ್ಸನ್ಗೆ ಸೆಲೆಕ್ಟ್ ಮಾಡಿ ನಿಮ್ಮ ಪರ್ಪಸ್ನ ನೇಚರ್ ಏನು ಬ್ಯಾಲೆನ್ಸ್ ಮಾಡ್ತಾ ಇದೆ ಅದಕ್ಕೆ ಸೆಲೆಕ್ಟ್ ಮಾಡ್ತಾರೆ. ಅದು ಆ ಬಾಡಿ ಒಂದು ಮೈಂಡಿನ ಮೂಲಕ ಅದನ್ನು ಇಂಪ್ಲಿಮೆಂಟ್ ಮಾಡಿಸ್ತಾರೆ. ಇಟ್ ಈಸ್ ಗೋಯಿಂಗ್ ಆನ್ ಕಂಟಿನ್ಯೂಸ್ ಆಗಿ. ಅದು ನಮಗೆ ನಾವು ಅಂದ್ಕೊತೀವಿ ಏನೋ ಅವಧೂತರು, ಏನೋ ಒಂದು ಇವರು ಅಂತ ಅಂದ್ಕೊತೀವಿ. ಬಟ್ ಇನ್ ನೇಚರ್ ಎವ್ರಿಥಿಂಗ್ ಹ್ಯಾಸ್ ಎನರ್ಜಿ. ನೀವು ಹೇಳಿದ್ರೆ ದೇವಸ್ಥಾನ, ಸ್ಮಾಲ್ ದೇವಸ್ಥಾನಗಳೆಲ್ಲ ಕಟ್ಟಿದ್ದಾರೆ. ಎಸ್ಪೆಷಲಿ ಭಾರತದಲ್ಲಿ ಯಾಕೆ ಅಂತಂದರೆ ಅಷ್ಟು ಋಷಿಮುನಿಗಳೆಲ್ಲ ಇದ್ದಾರೆ. ಆ ಒಂದು ಏನು ಸನಾತನದ ಪಾಸಿಂಗ್ ವಿದ್ಯೆನ ಒಬ್ಬ ಶಿಷ್ಯನಿಂದ ಇನ್ನೊಬ್ಬ ಶಿಷ್ಯನಿಂದ ಇನ್ನೊಬ್ಬರಿಗೆ. ಇವಾಗ ನನ್ನ ಇವರು ಸೆಲೆಕ್ಟ್ ಮಾಡಿರೋದು ಶಿಷ್ಯನಾಗಿ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಇವಾಗ ನಾನು 4 ಜನಕ್ಕೆ ಹೇಳಿದ್ರೆ ಅದು 4 ಜನಕ್ಕೆ ಪಾಸ್ ಆಗುತ್ತೆ. ಸೊ ನನ್ನನ್ನು ಪರ್ಪಸ್ಫುಲ್ಲಾಗಿ ಸೆಲೆಕ್ಟ್ ಮಾಡಿ ನನಗೆ ವಿದ್ಯೆ ದಾನ ಮಾಡಿದ್ದಾರೆ. ಸೊ ಇವಾಗ ನಾನೊಂದು ವಿದ್ಯೆ ಕಲಿತೆ, ನನಗೆ ಒಂದು ವಿದ್ಯೆ ಬಂದಿದೆ, ದಾನವಾಗಿ ಬಂದಿದೆ. ಬಟ್ ಅದನ್ನು ಬೇರೆಯವ್ರಿಗೆ ನಾನು ಕೊಡಬೇಕು. ಅದು ರೂಲು. ಈ ಸ್ಪಿರಿಚುವಲ್ ಜರ್ನಿಯಲ್ಲಿ ಅದು ರೂಲು. ನಮಗೆ ಬಂದಿರೋ ವಿದ್ಯೆನ ನಾವು ಇನ್ನೊಬ್ಬರಿಗೆ ದಾನ ಮಾಡಿ ಅವ್ರನ್ನ ಫರ್ದರ್ ಜನ್ರೇಷನ್ ಟು ಜನ್ರೇಷನ್ ಹೋಗ್ತಾ ಇರಬೇಕು. ಅದು ಆ ಥರ. ಸೊ ಇವಾಗ ನನಗೆ ಒಂದು ವಿದ್ಯೆ ಕೊಟ್ಟಿದ್ದಾರೆ, ಬ್ರಹ್ಮದಂಡ ಕೊಟ್ಟು ಒಂದು ಇದು ಕೊಡ್ತಾರೆ, ಪೊಸಿಷನ್, ಡಿಗ್ರಿ ಪ್ರೋಗ್ರಾಮ್ಗಳ ಥರ. ಇವಾಗ ಕಾಲಂದಿಗೆ ಅವಾಗೆಲ್ಲ ನೀವು ನೋಡಿರ್ತೀರಿ, ರಾಜ ಒಂದು ಪಿಕ್ಚರ್ಗಳೆಲ್ಲ ನೀವು ನೋಡಿದ್ರೆ ಕಾಲಿಗೆ ಕಡ, ಕೈಗೆ ಕಡ, ಇಲ್ಲಿಗೊಂಥರ ಕಡಗಳು, ಇಲ್ಲಿಗೊಂದು ಕಡ, ಎಲ್ಲದಕ್ಕೂ ಆ್ಯಕ್ಚುಲಿಯಾಗಿ ನಮ್ಮ ಅಪ್ಪರ್ ಬಾಡಿಗಳಲ್ಲಿ ಮಾತ್ರ ನಿಮಗೆ ಇದು ಬರುತ್ತೆ ಜಾಸ್ತಿ. ಕಾಲಿಗೆ ನಿಮಗೆ ಬರೋದು ಹೈಯೆಸ್ಟ್ ಜರ್ನಲ್ಲಿ ಮಾತ್ರ. ಎಲ್ಲ ಒಂದೊಂದು ವಿದ್ಯೆಗೂ ಒಂದೊಂದು ಮೆಟಲ್ ಕನೆಕ್ಷನ್ ಇದೆ. ಈ ಗೋಲ್ಡ್ ಆ್ಯಂಡ್ ಸಿಲ್ವರ್ ಯಾವಾಗ ಬರುತ್ತೆ ಅಂತಂದರೆ ಶ್ರೀ ಲಲಿತಾ ತ್ರಿಪುರ ಸುಂದರಿಗೆ ಮಾತ್ರ ಬರುತ್ತೆ. ಆ ಯಮ್ಮನಿಗೆ 2 ಇರೋದು. ಆ್ಯಂಡ್ ಮಿಕ್ಕಿದ ದೇವತೆಗಳಿಗೆಲ್ಲ ಒಂದೊಂದೇ. ಓಕೆ. ಶ್ರೀವಿದ್ಯೆ ಬಗ್ಗೆ ನೀವು ಫಸ್ಟ್ ದೀಕ್ಷೆ ತೊಗೊಂಡ್ರಿ ಅಂತ ಹೇಳಿದ್ರಲ್ಲ, ನೀವು ಶ್ರೀವಿದ್ಯೆನಲ್ಲಿ ನೀವು ಆ ಜರ್ನಿನ ಎಷ್ಟು ಮುಂದೆ ಹೋಗಿದ್ದೀರಾ ನೀವು ಶ್ರೀವಿದ್ಯೆ? ಆಲ್ಮೋಸ್ಟ್ ಅದೇ ಆ ಜರ್ನಿನಲ್ಲೇ 3 ತತ್ವ ಬರುತ್ತೆ. ಹಾಂ. ಸೊ ಇವಾಗ ಬ್ರಹ್ಮ ತತ್ವಕ್ಕೆ ಎಂಟ್ರಿ ಕೊಟ್ಟಿದ್ದೀನಿ. ಅಂದರೆ ವಿದ್ಯೆ ಸರಸ್ವತಿ ಎಂಟ್ರಿ ಆಗಿರೋದು. ಏನಾಗುತ್ತೆ ಅದರಿಂದ? ಏನಾಗುತ್ತೆ ಅಂದರೆ ವಿದ್ಯೆ ಕಲಿತೀವಿ. ಇವಾಗ ನಮಗೆ ಪಾಸಿಟಿವ್ ಆಗಿ ಇರಲೇಬೇಕು, ಬೇರೆ ದಾರಿ ಇಲ್ಲ. ನೆಗೆಟಿವ್ ಕಂಡಾಗ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೇಬೇಕು. ನಿಮ್ಮನ್ನು ನೀವು ವಿದ್ಯೆನಲ್ಲಿ ಮಂತ್ರ ಓದಲೇಬೇಕು, ಮಂತ್ರ ಕಲೀಲೇಬೇಕು. ಓಕೆ. ಸೊ ಫೈನಲ್ ಆಗಿ ನಿಮ್ಮ ಲೈಫ್ ಏನು ಬದಲಾಗಿದೆ? ಅಂದರೆ ನಿಮ್ಮ ಮನೇಲಿ ನೀವು ಈಗ ನಿಮ್ಮ ಗಂಡ, ನಿಮ್ಮ ಮಕ್ಕಳು, ಸೊ ಅವ್ರು ನೋಡೋ ರೀತಿ ಬೇರಾಗಿದೆ ಈಗ? ಅವರಿಗೆ ಅರ್ಥ ಆಗ್ತಾ ಇಲ್ಲ ನನಗೆ ಏನು ಜರ್ನಿ ಅಂತ ಹೇಳ್ಬಿಟ್ಟು. ಅವರು ಎಲ್ಲರ ರೀತಿಯೂ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲೋ ನನ್ನ ಹಸ್ಬೆಂಡ್ ಆಗಲಿ, ನನ್ನ ಮಗಳಾಗಲಿ, ನಮ್ಮ ಫ್ಯಾಮಿಲಿ ಆಗಲಿ ಎಲ್ಲ ಬ್ರಾಡ್ ಮೈಂಡ್ ಇದ್ದಾರೆ.
ಸೊ ಅವ್ರಿಗೂ ಅಕ್ಸೆಪ್ಟೆನ್ಸ್ ಮಾಡ್ಕೊಳ್ಳೋಕ್ಕೆ ಇನಿಷಿಯಲಿ ಆಪೋಸಿಷನ್ ಇತ್ತು. ಬಟ್ ಯಾವಾಗ ನೇಚರು ಅದರದ್ದು ಇದನ್ನು ಅವ್ರಿಗೂ ರಿವೀಲ್ ಮಾಡ್ತಾಯಿದ್ದೆ, ಎಲ್ಲೋ ಅವ್ರ ಕಡೆ ಅವರು ನಂಬ್ತಾ ಇದ್ದಾರೆ. ಅವರು ಇವಾಗ ಓಕೆ ಶಿ ಈಸ್ ಗೋಯಿಂಗ್ ಥ್ರೂ ಸಮಥಿಂಗ್, ಅವ್ಳಿಗೇನು ಆಗುತ್ತೋ ಅದನ್ನು ನಾವು ಹೆಲ್ಪ್ ಮಾಡುವ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಸ್ಪಿರಿಚುವಲ್ ಜರ್ನಿ ಆಗೋ ಒಂದು ಚೇಂಜಸ್ ಜೊತೆಯಾಗಿ ನಮಗೆ ಏನು ಅಭಿವೃದ್ಧಿನೂ ಕೊಡ್ತಾ ಇದ್ದಾರೆ. ಅದೇ ಈ ಶ್ರೀ ವಿದ್ಯಾ ದೀಕ್ಷೆನಲ್ಲಿ ಒಂದು ಪ್ಲಸ್ ಪಾಯಿಂಟ್, ಸಮೃದ್ಧಿ. ಓಕೆ, ಲಕ್ಷ್ಮಿ. ಓಕೆ. ಸೊ ಲಕ್ಷ್ಮಿ ಬಂದು ಸ್ಪಿರಿಚುವಲ್ ಜರ್ನಿನಲ್ಲಿ ಮೋಕ್ಷದಾತೆನೂ ಅಟ್ ದ ಸೇಮ್ ಟೈಮ್ ನಿಮಗೆ ಅಭಯಸ್ಥನೂ ಕೊಡೋ, ಅಂದರೆ ದುಡ್ಡು ಕಾಸು ಎಲ್ಲ ಥರದ ಪ್ಲೆಷರ್ಸ್ನೂ ಕೊಡ್ತಾರೆ ಆ ಥರ. ಓಕೆ. ಸೊ ನಿಮ್ಮ ಒಂದು ದಿನದ ಜರ್ನಿ, ಐ ಮೀನ್ ದಿನದ್ದು ಒಂದು ದಿನಚರಿ ಹೇಗಿರುತ್ತೆ? ಏನು ಮಾಡ್ತೀರಾ ನೀವು? ಅಂದರೆ ಅಪಾರ್ಟ್ ಫ್ರಮ್ ಯುವರ್ ರೆಗ್ಯುಲರ್ ವರ್ಕ್ಸು ಏನು ಮಾಡ್ತೀರಾ ನೀವು? ವಾಟ್ ಡು ಯು ಡು? ಸಿ ಐ ಆಮ್ ಸಪೋರ್ಟಿಂಗ್ ಮೈ ಫ್ಯಾಮಿಲಿ, ಮೈ ಹಸ್ಬೆಂಡ್. ಅವರು ಸೇಲ್ಸಲ್ಲಿರೋದ್ರಿಂದ ನಾನು ಐ ಆಮ್ ಡೂಯಿಂಗ್ ಸೇಲ್ಸ್ ಕೋಆರ್ಡಿನೇಟರ್ ಕೆಲಸ ಮಾಡ್ತೀನಿ. ಫಾರ್ ದ ಲಾಸ್ಟ್ 5 months ನಿಮ್ಗೆ ಗೊತ್ತೇ ಇದೆ, ದುಬೈಯಲ್ಲಿ ವಾರಿಂದ ಐ ಆಮ್ ಆಲ್ಸೋ ಸ್ಟ್ರಕ್, ಹೋಗೋಕ್ಕಾಗಿಲ್ಲ. ಎಲ್ಲ ಬಿಸ್ನೆಸ್ ತುಂಬ ಡೌನ್ ಆಗಿದೆ. ಸೊ ಹಂಗಾಗಿ ನಾನು ಎಷ್ಟೋ ಪ್ರಯತ್ನ ಪಟ್ಟರು ಅಲ್ಲಿ ಹೋಗೋಕ್ಕಾಗಿಲ್ಲ. ಸೊ ಮೇ ಬಿ ನೆಕ್ಸ್ಟ್ ಈ ಮಂತಲ್ಲಿ ಟ್ರಾವೆಲ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಸೊ ಎಲ್ಲೂ ನನಗೆ ಆ ಜರ್ನಿ ಇದು ಫೇಸ್ ಆಫ್ ಲೈಫ್ ಬಂದಾಗ ನನ್ನನ್ನು ಸಪ್ರೇಟ್ ಜಾಗಕ್ಕೆ ತೊಗೊಂಡೋಗ್ಬಿಡ್ತಾರೆ. ಬೈ ನೇಚರೇ ಅದು ಕ್ರಿಯೇಟ್ ಆಗಿಬಿಡುತ್ತೆ. ಅಬ್ಸರ್ವ್ ಮಾಡಿದ್ದೀನಿ ಅದನ್ನು. ಸಪ್ರೇಟ್ ಜಾಗ ಅಂದರೆ ಲೋನ್ಲಿನೆಸ್ಸಾಗಿ ಕ್ರಿಯೇಟ್ ಮಾಡಿಬಿಡ್ತಾರೆ. ಸೊ ದಟ್ ದೇ ಕ್ಯಾನ್ ಗಿವ್ ಮೀ ದ ಚಾಲೆಂಜಸ್, ದ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದ ಟೀಚಿಂಗ್ಸ್. ಅಲ್ಲಿ ನಾನು ಕೇಳಿದ್ದು ಪ್ರತಿದಿನದೊಂದು ನಿಮಗೆ, ಅಂದರೆ ನೀವು ಧ್ಯಾನ, ಪ್ರಾಣಾಯಾಮ ಅದರಲ್ಲಿ ಯಾವುದೂ ಇಲ್ಲ, ಏನು ಮಾಡಲ್ಲ, ನಾರ್ಮಲ್ ಜೀವನ. ಓಕೆ, ನಾರ್ಮಲ್ ಜೀವನ. ಇವಾಗ ನಾನೇನೋ ಒಂದು ಕೆಲಸ ಮಾಡ್ತಾಯಿದ್ದೀನಿ, ನನ್ನ ಮೈಂಡಲ್ಲಿ ಓಡ್ತಾ ಇದೆ. ನಮಗೆ ಜರ್ನಿ ನಡೀತಾ ಇರೋದು ಮೈಂಡಿನ ಜರ್ನಿ. ಆದರೂ ನಾವು ಮನೆ ಕೆಲಸ ಏನಾದರೂ ಮಾಡ್ಬೋದು, ಆಗ್ಬೋದು. ಎನ್ಲೈಟ್ಮೆಂಟು ಹೋಗಿ ತಪಸ್ ಮಾಡ್ಕೊಂಡು ಕೂತ್ಕೊಂಡ್ರು ಆಗ್ಬೋದು. ಇದು ಇಂಡಿವಿಜುವಲ್ಸ್ ಇದು. ಬಟ್ ಶ್ರೀವಿದ್ಯಾದಲ್ಲಿ ನಿಮಗೇನಾಗುತ್ತೆ, ಕೆಲವೊಂದು ಇಂಟೆನ್ಸ್ ಜರ್ನಿ ಬಂದಾಗ ನಮ್ಮನ್ನು ಐಸೋಲೇಟ್ ಮಾಡಿಬಿಡ್ತಾರೆ. ಐಸೋಲೇಟ್ ಮಾಡಿಬಿಟ್ಟು ಅದು ಇಂಟೆನ್ಸಿಟಿನೂ ಜಾಸ್ತಿ ಇರುತ್ತೆ. ಅಂದರೆ ಈ ಡೆತ್ ಪ್ರೋಗ್ರಾಮ್ಸ್ ಎಲ್ಲ ಇದ್ದಾಗ ಸರಿಯಾಗಿ ಹೊಡ್ತಾ ಬೀಳುತ್ತೆ. ಸೊ ಅದೆಲ್ಲ ತಡೆದು ಅದನ್ನು ದಾಟಿ ಇನ್ನೂ ಇದ್ದೀವಿ ಅಂದರೆ ಏನೋ ಪರ್ಪಸ್ ಇದೆ. ಎಸ್. ಸೊ ಎಲ್ರಿಗೂ ನಮ್ಮ ಪರ್ಪಸ್ ಕಂಡುಕೊಳ್ಳೋದೇ ಒಂದು ಮುಖ್ಯ ಗುರಿಯಾಗಿರುತ್ತೆ. ಎದಕ್ಕೆ ನಾನು ಬಂದಿದ್ದೀನಿ, ನಾನು ಏನು ಮಾಡಬೇಕು ಅಂತ ಎಲ್ರಿಗೂ ಬರುತ್ತೆ, ಅಥವಾ ಬರಬೇಕು ಅಂತ ನನಗನ್ಸುತ್ತೆ. ಸರಿ ಎಲ್ಲ ಮಾಡ್ತಾಯಿದ್ರು ಕೂಡ ನಾನು ಇದಕ್ಕೆ ನನಗೂ ಹಂಗೆ ಅನಿಸುತ್ತೆ, ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದೀನಿ, ಬಟ್ ನಾನು ಇದನ್ನೇ ಮಾಡೋಕ್ಕೆ ಬಂದಿದ್ದೀನ, ಇನ್ನೂ 10 ವರ್ಷ ಬಿಟ್ಟು ನಾನು ತಿರುಗಿ ನೋಡಿದಾಗ ನಾನು ಏನು ಮಾಡಿದೆ, ಅದು ಸರಿ ಇತ್ತಾ, ಅದನ್ನೇ ಆ ಟೈಮಲ್ಲಿ ಅದು ಮಾಡಬೇಕಾಗಿತ್ತಾ ಅಂತ ನನಗೆ ಪ್ರಶ್ನೆ ಬರುತ್ತೆ. ಸೊ ಇದು ಐಹಿಕ ಬದುಕಿನ ಒಂದು ನಮ್ಮ ಏನಂತಾರೆ, ನಮ್ಮ ಒಂದಿದು. ಸೊ ಈ ಟೈಮಲ್ಲಿ ಇದನ್ನು ಮಾಡಬೇಕು. ಈಗ ನಾನೊಂದು ಪ್ರೋಗ್ರಾಮ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ 10ನೇ ತಾರೀಕಿಗೆ, ಮದರ್ಸ್ ಡೇ ದಿನ. ಯಾಕೆ ನಾನು ಶುರು ಮಾಡಿದೆ ನಂಗೆ ಗೊತ್ತಿಲ್ಲ. ಹುಳ ಸುಮ್ಮನೆ ತಲೆ ಬಿಟ್ಕೊಳ್ಳೋದು ಕೆಲವೊಂದು ಸಲ ಅನಿಸುತ್ತೆ. ಆರಾಮಾಗಿದ್ನಲ್ಲ, ಯಾಕದು 1 ತಿಂಗಳು ನಾನು ಅದಕ್ಕೆ ಸ್ಟ್ರಗಲ್ ಮಾಡಿದ್ದೀನಿ. ನಾನು ಅಷ್ಟೇ ಅಲ್ಲ, ನನ್ನ ಇಡೀ ಟೀಮ್ ಸ್ಟ್ರಗಲ್ ಮಾಡಿದೆ. 1 ತಿಂಗಳು ಬರೀ ಅದೇ ಕೆಲಸ. ಆದರೆ ಏನು ಅಂಥದ್ದು ಏನು ಔಟ್ಕಮ್ ಅಂತ ಏನು ಇಲ್ಲ ನಮಗೆ, ಬಟ್ ಅದನ್ನು ಮಾಡಬೇಕಂತ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಹಾಗೆ ಯಾಕೆ ಇದನ್ನು ಮಾಡ್ತೀವಿ, ಯಾಕೆ ಈ ಪಾಡ್ಕಾಸ್ಟ್ ಮಾಡ್ತೀವಿ ಅನ್ನೋದು ಕೆಲವೊಂದ್ಸಲ ಬರುತ್ತೆ. ಯಾಕೆ ಇದೆಲ್ಲ ಮಾಡಬೇಕು, ಏನು ಅಂದರೆ ಇದನ್ನು ಬಿಟ್ಟು ಏನು ಮಾಡ್ಬೇಕು ಹಂಗಾರೆ ಗೊತ್ತಿಲ್ಲ, ಈ ಸದ್ಯಕ್ಕೆ ಇದನ್ನು ಅಂತ ನಾವು ಕೆಲವೊಂದು ಸಲ ಹಂಗೆ ಅನಿಸುತ್ತೆ. ಇದು ಮಾನಸ ಸರೋವರ ಅಂತ ಕಾರ್ಯಕ್ರಮ ಮಾಡಬೇಕಂತ ಅಂದ್ಕೊಂಡಿದ್ದು, ಇದರಲ್ಲಿ ಇಷ್ಟೊಂದೆಲ್ಲ ಮಾಡಿದ್ದೀವಿ, ಸುಮಾರು ಇಂಟರ್ವ್ಯೂಗಳು ಮಾಡಿದ್ದೀವಿ. ಸೊ ಅದೇ ಥರ ಇವು ಶಶಿಕಲಾ ಅವ್ರಿಗೂ ಕೂಡ ಅವ್ರದ್ದೊಂದು ಜರ್ನಿ ನಮಗೆ ಹೇಗಿದೆಯೋ ಹಾಗೆ ಅವ್ರದ್ದೊಂದು ಜರ್ನಿ. ಬಟ್ ಕೆಲವೊಂದು ನಮ್ಮ ಜರ್ನಿಗಳು ನಿಮಗೆಲ್ಲ ಅರ್ಥ ಆಗುತ್ತೆ, ಅವ್ರ ಜರ್ನಿಗಳು ಬೇರೆಯವ್ರಿಗೆ ಅರ್ಥ ಆಗಲ್ಲ. ಓಕೆ, ನಾನೊಬ್ಬ ವ್ಯಕ್ತಿನ ಭೇಟಿ ಮಾಡಿದ್ದೆ ಸುಮಾರು ವರ್ಷದ ಹಿಂದೆ. ಒಬ್ಬರು ಮುಸ್ಲಿಂ ಲೇಡಿ ಅವರು ಅವ್ರು ಹೀರೋಯಿನ್ ಆಗಿದ್ರು. ಆ್ಯಕ್ಚುಲಿ ತುಂಬ ಚೆಂದ ನೋಡೋಕ್ಕೆ, ವೆರಿ ಬ್ಯೂಟಿಫುಲ್ ಲೇಡಿ. ಆಮೇಲೆ ಅವ್ರು ನನಗೆ ಟಚ್ ಹೋಯಿತು. ನಾನು ಸಿನಿಮಾ ಜರ್ನಲಿಸ್ಟಾಗಿ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಅವ್ರು ನಂಗೆ ಮತ್ತೆ ಕನೆಕ್ಟ್ ಆದರು. ಫೋನ್ ಮಾಡಿದ್ರು ಅವ್ರು ಒಂದು ಅರ್ಧ ಗಂಟೆ ಮಾತಾಡ್ತಿದ್ರು ಯಾವಾಗಲೂ.
ಅವ್ರಿಗೆ ಎನ್ಲೈಟನ್ಮೆಂಟ್ ಆಗಿತ್ತು. ಅವ್ರು ನನಗೆ ಹೇಳಿದರು, ಅಂದರೆ ಅವ್ರಿಗೇನು ಹೊರಗಡೆ ಬಂದು ಏನೂ ಮಾಡಬೇಕಾಗಿರಲಿಲ್ಲ, ಅಂದರೆ ಅದೇನೋ ಆ ಥರದ್ದೇನೂ ಇರಲಿಲ್ಲ. ಅವ್ರಿಗೆ ಹೇಳ್ತಿದ್ರು, ಅದು ಆಗೋಕ್ಕಿಂತ ಮುಂಚೆ ನಂಗೆ ಏನಾಯಿತು ಅಂತ ಹೇಳ್ತಾಯಿದ್ರು. ರಾತ್ರಿ ಎಚ್ಚರ ಆಗೋದು, ಅಳು ಬರೋದು, ಏನೇನೋ ಅಂದರೆ ಕೆಟ್ಟ ಅನುಭವಗಳು ಬೇಸಿಕಲಿ ಅದೆಲ್ಲ. ಬೇಸಿಕಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ನೆಗೆಟಿವ್. ಇವಾಗ ಯಾವುದೇ ಒಂದು ಪೂಜೆ ಕಾರ್ಯ ಮಾಡಬೇಕಾದ್ರೂ, ಇವಾಗ ನಮ್ಮದೇ ಒಂದು ಪ್ರೋಗ್ರಾಮ್ ಮಾಡಿದ್ವಲ್ಲ, ನಾಗ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಆ ಕ್ಷೇತ್ರ ಉಚ್ಚಾಟನ ಅಂತ ಬಿಟ್ಟು ಒಂದು ಇದು ಮಾಡ್ತಾರೆ, ಒಂದು ಹೋಮ. ಆ ಜಾಗನ ಕ್ಲಿಯರೆನ್ಸ್ ಮಾಡೋದಕ್ಕೆ, ಶುದ್ಧೀಕರಣ ಮಾಡೋದಕ್ಕೆ. ಸೊ ನಮ್ಮ ಬಾಡಿನೂ ಒಂದು ಇಟ್ಸ್ ಎ ಸ್ಪೇಸ್. ಸೊ ಅದು ಶುದ್ಧೀಕರಣ ಆಗಲೇಬೇಕು. ಅದಕ್ಕೂ ನಿಮಗೆ ಎನರ್ಜೀಸ್, ನೆಗೆಟಿವ್ ಎನರ್ಜಿ ಇದೆ ಅಂತ ನಿಮ್ಗೆ ಗೊತ್ತಾದರೆ ತಾನೇ ನೀವು ಪಾಸಿಟಿವ್ ಆಗಿ ಆಗ್ತೀರಾ. ಸುಮ್ಮನೆ ಹೆಂಗೆ ಆಗ್ತೀರಾ? ಸುಮ್ಮನೆ ನಿಮಗೇನು ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಅಂದರೆ ನೆಸೆಸಿಟಿ ಇಲ್ಲ ನಿಮಗೆ. ಪಾಸಿಟಿವ್ ನೋಡಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು, ಪಾಸಿಟಿವ್ನೇ ಮಾತಾಡಬೇಕು. ನಮ್ಮ ಒಂದೊಂದು ವರ್ಡು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನಿಮಗೆ ಅರಿವಿದ್ದು ಮಾತಾಡೋದು. ನಮ್ಮ ಜರ್ನಿ ಓಪನ್ ಆದಾಗ ಏನಾಗುತ್ತೆ, ಒಂದು ಕಾನ್ಷಿಯಸ್ ಮೈಂಡ್ ಬರುತ್ತೆ. ಇವಾಗ ನೀವು ಹೇಳಿದ್ರಿ, ಏನೋ ಒಂದು ಮದರ್ದು ಒಂದೇನೋ ಪ್ರೋಗ್ರಾಮ್ ಮಾಡೋಕ್ಕೆ ಹೊರಟ್ವಿ, 2 ತಿಂಗಳು ಹಂಗೆ ಹೋಯ್ತು ಅಂತ ಹೇಳಿದ್ರಿ. ನಿಮ್ಗೆ ಒಂದು ಪರ್ಪಸ್ ಅಂತ ಗೋಲ್ ಅನ್ನೋದು ನಿಮಗಿನ್ನ ಕ್ಲಿಯಾರಿಟಿ ಬಂದಿಲ್ಲ. ಯಾರಿಗೇ ಆಗಲಿ ಎನ್ಲೈಟ್ಮೆಂಟ್ ಆದವ್ರಿಗೆ ಅವ್ರ ಪರ್ಪಸ್ ಏನು ಅಂತ ಯಾವಾಗ ಓಪನ್ ಆಗೋಕ್ಕೆ ಶುರುವಾಯ್ತು, ಅವ್ರ ಕ್ಲಾರಿಟಿ ಬಂದುಬಿಟ್ಟಿರುತ್ತೆ. ಎಸ್, ಐ ಹ್ಯಾವ್ ಟು ಪರ್ಸ್ಯೂ ಮೈ ಪರ್ಪಸ್ ಆಫ್ ಲೈಫ್, ಮೈ ಪರ್ಪಸ್ ಆಫ್ ಅವೇಕ್ನಿಂಗ್, ಮೈ ಪರ್ಪಸ್ ಆಫ್ ಬರ್ತ್ ಅಂದರೆ ಏನು, ಅವೇಕ್ನಿಂಗ್ ಅಂದರೆ ಎರಡೂ ಒಂದೇ. ದಿಸ್ ಇಸ್ ಅ ರೀಬರ್ತ್. ಅದು ಬರ್ತ್ ಅಂದರೆ ಹುಟ್ಟಿಂದ ಬರುವಂಥದ್ದು. ಅದು ಮಗುವಿಂದಾಗಿ ದೊಡ್ಡವರಾಗಿ ಒಂದು ಲೀಲೆಗಳನ್ನ ತೋರಿಸೋದು, ಅದು ಒಂದು ಇದಾದರೆ ಅವೇಕ್ನಿಂಗ್ ಅನ್ನೋದು ಒಂದು ಬರ್ತೆ. ಯಾಕೆಂದರೆ ನಾವು ಸತ್ತು ಹುಟ್ಟುತ್ತೀವಿ. ಇಟ್ಸ್ ಎ ಪುನರ್ಜನ್ಮ. ಓಕೆ. ಆ ಥರ ನನಗೆ ಕೆಲವೊಂದು ಸಲ ನಾವು ಫ್ಯಾಮಿಲಿ ಡಾಕ್ಟರ್ ಅಂತ ಕಾರ್ಯಕ್ರಮ ಮಾಡಿ ನಾವು ಅದೆಲ್ಲ ಆರೋಗ್ಯದ ಬಗ್ಗೆ ಮಾತಾಡ್ತೀವಿ. ಮಹಾಮನೆ ಅಂತ ಕಾರ್ಯಕ್ರಮ ಮಾಡಿ ದುಡ್ಡಿನ ಬಗ್ಗೆ ಮಾತಾಡ್ತೀವಿ. ಮಾನಸ ಸರವ ಅಂತ ಕಾರ್ಯಕ್ರಮ ಮಾಡಿ ಮನಸ್ಸಿನ ಬಗ್ಗೆ, ಧ್ಯಾನದ ಬಗ್ಗೆ ಮಾತಾಡ್ತೀವಿ. ಇದರಿಂದ ನಾನು ಅಂದರೆ ನನಗೆ ಇದರಿಂದ ನಾಲೆಜ್ ಕೊಡಬೇಕು ಅನ್ನೋದೊಂದು ಇದೆ ಮನಸ್ಸಲ್ಲಿ, ಶೇರ್ ಮಾಡಬೇಕು. ಈಗ ನೀವು ಹೇಳಿದ್ರಿ, ಓಕೆ, ತುಂಬ ಜನ ಬಂದು ಹೇಳ್ತಾರೆ ಅಂಥೇಳಿ. ಸೊ ಇದೇ ಪರ್ಪಸ್ ಇರ್ಬೋದು ನನ್ನ ಲೈಫಿಂದ, ಬಹುಶಃ ಗೊತ್ತಿಲ್ಲ, ಮೈಟ್ ಬಿ ಅಲ್ವಾ? ನಾಲೆಡ್ಜ್, ಶೇರಿಂಗ್ ದ ನಾಲೆಡ್ಜ್. ಖಂಡಿತವಾಗ್ಲೂ ಇದು ಎಲ್ಲರೂ ಮಾಡೋಕ್ಕಾಗಲ್ಲ. ಸಿ, ನಿಮಗೆ ಗೊತ್ತಿಲ್ಲದಲ್ಲೇ ನೀವು ಒಂದು ಸೋಷಿಯಲ್ ಸರ್ವಿಸ್ ಮಾಡ್ತಾಯಿದ್ದೀರ. ಇದು ಒಂದು ಸೋಷಿಯಲ್ ಸರ್ವಿಸೇ. ಯು ಆರ್ ಬ್ರಿಂಗಿಂಗ್ ಅವೇರ್ನೆಸ್ ಟು ಪೀಪಲ್. ಆಬ್ವಿಯಸ್ಲಿ ಇಟ್ ಈಸ್ ಅ ಹೈಯೆಸ್ಟ್ ಪರ್ಪಸ್. ಸೊ ಹಾಗೆ, ಸೊ ಅಷ್ಟು ಹೇಳ್ತಾ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಕೊನೆ ಹಾಡ್ತಾ ಇದ್ದೀನಿ. ಸೊ ಸುಮಾರು ವಿಚಾರಗಳನ್ನ ಮಾತಾಡಿದ್ವಿ. ಬಹುಶಃ ಇನ್ನೂ ಸಾಕಷ್ಟು ವಿಚಾರಗಳು ಉಳಿದಿರ್ಬೋದು. ಅವ್ರ ಮನಸ್ಸಲ್ಲಿ ಉಳಿದಿರ್ಬೋದು, ನನ್ನ ಮನಸ್ಸಲ್ಲಿ ಉಳಿದಿರ್ಬೋದು, ನಿಮ್ಮ ಮನಸ್ಸಲ್ಲಿ ಉಳಿದಿರ್ಬೋದು. ಸೊ ಹೀಗಾಗಿ ಮುಂದೆ ಮತ್ತೆ ಈ ಜರ್ನಿನ ಕಂಟಿನ್ಯೂ ಮಾಡೋಣ, ಈ ಮಾತುಕತೆನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ನಾನು ಶಶಿಕಲಾ ವೈದ್ಯನಾಥನ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದ ಹೇಳ್ತೀನಿ. ಮೇಡಮ್, ತುಂಬ ಥ್ಯಾಂಕ್ಸ್ ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ನನಗೂ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಜನಗಳಿಗೆ ನಿಜ ಸತ್ಯತೆಗಳನ್ನು ತಿಳಿಸ್ಕೊಡೋದಕ್ಕೆ ಒಂದು ಆಪರ್ಚುನಿಟಿ ಕೊಡ್ತೀನಿ. ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಈ ವಿಡಿಯೋ ಒಂದು 3-4 ಪಾರ್ಟ್ಗಳಲ್ಲಿ ನೋಡಿರ್ಬೋದು, ಅಥವಾ 2-3 ಪಾರ್ಟ್ಗಳಲ್ಲಿ ನೋಡಿರ್ಬೋದು ನೀವು. ಪುನೀತ್ ಅವರು ಇದನ್ನು ಒಂದೇ ಪಾರ್ಟ್ ಮಾಡಿ ಒಂದು ಭಾನುವಾರ ಅಪ್ಲೋಡ್ ಮಾಡ್ತಾರೆ. ಅದನ್ನು ನೀವು ನೋಡಿ, ಅಕಸ್ಮಾತ್ ನಿಮಗೆ ಬೇರೆ ಬೇರೆ ಪಾರ್ಟ್ಗಳು ಮಿಸ್ ಆಗಿದ್ದರೆ ಒಂದೇ ಸಲ ನೋಡಿ ಇದನ್ನು ನೀವು, ಸೊ ದಟ್ ನಿಮಗೆ ಯಾವುದೂ ಲಿಂಕ್ ಮಿಸ್ ಆಗದೆ ಇರಲಿ. ಮತ್ತು ಒಂದು ಓಪನ್ ಮೈಂಡೆಡ್ ಕಾನ್ವರ್ಸೇಷನ್ ಇದೆ ನನ್ನ ಕಡೆಯಿಂದ. ಅವ್ರ ಕಡೆಯಿಂದ ಅವರ ನಂಬಿಕೆ, ಅವರ ಅನುಭವನ ಅವ್ರು ಹೇಳಿದ್ದಾರೆ. ನನ್ನ ಕಡೆಯಿಂದ ನಾನು ಓಪನ್ ಮೈಂಡೆಡ್ ಆಗಿ ಇದು ಹೀಗೆ, ಇದು ಸತ್ಯ, ಇದು ಸುಳ್ಳು, ಆ ಥರದ್ದೇನು ಇಟ್ಕೊಳ್ಳೋದೇ ನಾನು ಕೇಳ್ತಾ ಹೋಗಿದ್ದೀನಿ. ನಿಮಗೇನು ಅನ್ನಿಸ್ತಂದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮಗೆ ಈ ಥರದ ಅನುಭವಗಳೇನಾದರೂ ಇದ್ದರೆ ದಯವಿಟ್ಟು ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಅಥವಾ ಅನುಮಾನಗಳಿದ್ದರೆ, ಆಕ್ಷೇಪಣೆಗಳಿದ್ದರೆ, ಪ್ರಶ್ನೆಗಳಿದ್ದರೆ ಅದನ್ನೂ ತಿಳಿಸಿ. ಇದು ಸರಿ ಇಲ್ಲ ಅಂತ ನಿಮ್ಗೆ ಅನಿಸಿದರೆ ಅದನ್ನೂ ಹೇಳಿ, ನಮಗೇನೂ ಬೇಜಾರಿಲ್ಲ. ಮುಂದೊಂದು ದಿನ ನಾವು ಅದ್ರ ಬಗ್ಗೆನೂ ಕೂಡ ಮಾತಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಪ್ರೋಗ್ರಾಮ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ. ಥ್ಯಾಂಕ್ ಯು.